ಶ್ರೀಗುರುಭ್ಯೋ ನಮಃ. ನಾರಾಯಣಾಯ ಪರಿಪೂರ್ಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಮರಾಸುರಸಿದ್ಧವಂದ್ಯಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ಈಗ ವನಪರ್ವ ಮುಗಿತು. ವಿರಾಟ ಪರ್ವ, ಅಜ್ಞಾತವಾಸ ಪರ್ವ ಅಂದರೆ ವನಪರ್ವ, ಇದು ಅಜ್ಞಾತವಾಸ ಪರ್ವ. ಆ ಲೆಕ್ಕದಲ್ಲಿ ಅಲ್ಲಿದ್ದದ್ದು ಜಾಗ ಹೇಳೋದಕ್ಕೋಸ್ಕರ ವಿರಾಟ ಪರ್ವ ಅಂತಾಗಿದೆ. ನಾರಾಯಣಾನುಗ್ರಹತೋ ಯಥಾವತ್ ನಿಸ್ತೀರ್ಯ ತಾನ್ ದ್ವಾದಶಾಬ್ದಾನ್ವನೇತೆ ವಿಸೃಜ್ಯ ಚ ಬ್ರಾಹ್ಮಣಾದೀನ್ ಸಧೌಮ್ಯಾನ್ ಅಜ್ಞಾತವಾಸಾಯ ತಥೋ ಮನೋದಧುಃ. ನಾರಾಯಣಾನುಗ್ರಹತಃ ಯಥಾವತ್ ನಿಸ್ತೀರ್ಯ ತಾನ್ ದ್ವಾದಶಾಬ್ದಾನ್ ವನೆ ತೇ ವಿಸೃಜ್ಯ ಚ ಬ್ರಾಹ್ಮಣಾದೀನ್ ಸಧೌಮ್ಯಾನ್ ಅಜ್ಞಾತವಾಸಾಯ ತತಃ ಮನಃ ದಧುಃ. ನಾರಾಯಣಾನುಗ್ರಹತಃ ಯಥಾವನ್ನಿಸ್ತೀರ್ಯ, ಕೆಲಸ ಆಗೋದಕ್ಕಿಂತ ಮುಂಚೆ ರಾಮಾಯ ಶಾಶ್ವತ ಸುವಿಸ್ತೃತ ಷಡ್ಗುಣಾಯ ಅಂತ ಹೇಳಿದರೆ, ಮುಗಿದ ಮೇಲೆ ನಾರಾಯಣಾನುಗ್ರಹತಃ ದೇವರ ಅನುಗ್ರಹದಿಂದ ಆಗಬೇಕು. ಆಯಿತು, ದೇವರ ಆಯಿತು ಅಂತ. ಯಾವುದೇ ಕೆಲಸಕ್ಕೆ ಆರಂಭಕ್ಕಿಂತ ಮುಂಚೆ, ಆರಂಭ ಮುಗಿದ ಮೇಲೆ ಹೇಗೆ ಅನುಸಂಧಾನ ಇರಬೇಕು ಅನ್ನೋದಕ್ಕೆ ತೋರಿಸಿದರು. ನಾರಾಯಣಾನುಗ್ರಹತಃ ಯಥಾವತ್ ನಿಸ್ತೀರ್ಯ ತಾನ್ ದ್ವಾದಶಾಬ್ದಾನ್ ವನೆ. ನಾರಾಯಣನ ಅನುಗ್ರಹದಿಂದ ಯಥಾವತ್ ಹೇಗೆ ವನವಾಸ ಮಾಡಬೇಕಾಗಿತ್ತು ಹಾಗೇನೆ ದುರ್ಯೋಧನ ಹೇಳಿದ ಹಾಗೆ ಎಂಬುದು ಹೊರಗಿನ ಅರ್ಥ. ಯಥಾವತ್ ವನವಾಸ ಹೇಗೆ ಮಾಡಬೇಕು ಹಾಗೇ ಮಾಡಿದರೆ ಹೊರತು, ಚಾತುರ್ಮಾಸ ಹೇಗೆ ಮಾಡಬೇಕು ಹಾಗೇ ಮಾಡೋದು, ಕ್ರಮ ತಪ್ಪಿಸಿ ಮಾಡಿದ್ದಲ್ಲ, ಹಾಗೇ ಮಾಡಿದರು. ತಾನ್ ದ್ವಾದಶಾಬ್ದಾನ್ ವನೇತೆ, 12 ವರ್ಷಗಳ ಕಾಲ ವನೆ ಕಾಡಿನಲ್ಲಿ ಕಳೆದರು. ನಿಸ್ತೀರ್ಯ ಮುಗಿಸಿದರು. ವಿಸೃಜ್ಯ ಚ ಬ್ರಾಹ್ಮಣಾದೀನ್ ಸಧೌಮ್ಯಾನ್, ಧೌಮ್ಯರು ಮೊದಲಾದಂಥ ಬ್ರಾಹ್ಮಣರನ್ನೆಲ್ಲ ಕಳಿಸಿಕೊಟ್ರು. ನೀವೆಲ್ಲ ಹೋಗಿ, ಅವರೇ ತಾನೇ ಹೆಚ್ಚು ಜನ ಬಂದು ಸೇರಿದವರೆಲ್ಲ, ನೀವೆಲ್ಲ ಹೋಗ್ಬೇನಿ ಅಂತ ಕಳಿಸಿದ್ರು. ಅಜ್ಞಾತ ಅವ್ರು ಹೇಳೋ ರೀತಿಯೂ ಧರ್ಮರಾಜನ ಭಾರಿ ವಿಶೇಷ ಇತ್ತು. ನೀವು ಹೋಗಿ ಅಂತ ಹೇಳಿಲ್ಲ, ನಾವು ದೂರ ಹೋಗ್ತಿದ್ದೀವಿ, ನಾವು ಅನುಮತಿ ಕೊಡಬೇಕು ಅಂತ ಕೇಳಿದರು. ಅದು ಹೇಳೋದ್ರಲ್ಲೇ ಎಷ್ಟು ಸೌಮ್ಯ ಇದೆ, ಬಹಳಷ್ಟು ಮಹತ್ವ ಇದೆ. ವಿಸೃಜ್ಯ ಹೌದು, ಸದ್ಯಕ್ಕೆ ಇಲ್ಲಿ ಸ್ವರ್ಗ ವಾಪಸ್ ಹೋಗಲ್ಲ, ಅವರು ಬೇರೆ ಕಡೆ ಇರ್ತಾರೆ, ಕೊನೆಗೆ ಹೋಗ್ತಾರೆ, ಅಲ್ಲಿವರೆಗೆ ಹೋಗಲ್ಲ. ಸಧೌಮ್ಯಾನ್ ಅಜ್ಞಾತವಾಸಾಯ ತತಃ ಮನಃ ದಧುಃ. ಆಮೇಲೆ ಅಜ್ಞಾತವಾಸಕ್ಕೋಸ್ಕರ ಮನಸ್ಸನ್ನು ಮಾಡಿದರು. ಗತ್ವಾ ವಿರಾಟಸ್ಯ ಪುರೀಂ ನಿಧಾಯ ಹೇತೀಶ್ಯಮ್ಯಾಂ ಛನ್ನರೂಪಾ ಬಭೂಬುಃ. ಯತಿಸ್ಸೂತಃ ಪಾಂಡಷಂಡವೇಷೋ ಅಶ್ವಸೂತವೇಷೋ ಗೋಪೋ ಗಂಧಕರ್ತ್ರೀ ಚ ಜಾತಾಃ. ಗತ್ವಾ ವಿರಾಟಸ್ಯ ಪುರೀಂ ನಿಧಾಯ ಹೇತೀಃ ಶಮ್ಯಾಂ ಛನ್ನರೂಪಾಃ ಬಭೂಬುಃ. ಯತಿಃ ಸೂತಃ ಷಂಡವೇಷಃ ಅಶ್ವಸೂತವೇಷಃ ಗೋಪಃ ಗಂಧಕರ್ತ್ರೀ ಚ ಜಾತಾಃ. ಏನು ಮಾಡಿದ್ರಾಗ, ವಿರಾಟಸ್ಯ ಪುರೀಂ ಗತ್ವ, ಅಲ್ಲಿ ಹೋಗಿಬಿಟ್ಟು ಆರಿಸ್ಕೊಂಡು ಎಲ್ಲಿ ವಾಸ ಮಾಡಬೇಕು ಅಂತ ಯೋಚನೆ ಮಾಡಿ ವಿರಾಟರಾಜನ ಹತ್ರ ಹೋಗೋಣ ಅಂತ ಹೊರಟು. ಪುರೀಂ ದೂರ ಇರಬಾರ್ದು, ಗೊತ್ತಾಯ್ತಾ, ಹತ್ತಿರದಲ್ಲಿ ಆಗಬೇಕು, ನಾವು ನಂಬಿಕಸ್ಥ ರಾಜ ಆಗಬೇಕು. ಅಲ್ಲಿ ಹೊರಟರು, ವೇಷ ಹಾಕ್ಕೊಂಡು. ಹೇತೀಹಿ ಶಮ್ಯಾಂ, ಶಮಿ ಅಂದರೆ ಶಮಿ ವೃಕ್ಷ, ಹೇತೀಹಿ ಅಂದರೆ ಆಯುಧಗಳು, ಎಲ್ಲ ಆಯುಧಗಳನ್ನು ಕೂಡ ಶಮ್ಯಾಂ ನಿಧಾಯ ಶಮಿ ವೃಕ್ಷದಲ್ಲಿ ಇರಿಸಿಬಿಟ್ರು. ಛನ್ನರೂಪ ಬಹು, ವೇಷಾಂತರ ಹಾಕ್ಕೊಂಡು, ಎಲ್ಲ ವೇಷ ಬದಲಾಯಿಸ್ಕೊಂಡು. ಧರ್ಮರಾಜ ಏನಾದ, ಯತಿಹಿ ಯತಿ ವೇಷವನ್ನು ಧರಿಸಿದ, ಕಂಕ ಅಂತ ಹೆಸರು ಇಟ್ಕೊಂಡು. ಅದೇ ಜಾಣತನ ಅಂಬೋದು. ವರ ಇತ್ತು ಅದು ಗ್ಯಾರಂಟಿ ಅಂತೇಳಿ ಬಿಸಾಕಿದ್ರೆ ಹೆಂಗಿರುತ್ತೆ ವಾಚನ. 10 ವರ್ಷ ಗ್ಯಾರಂಟಿ ಹೇಳಿದ್ರೆ ಬಿಸಾಕಿದ್ರೆ ಪುಡಿ ಆಗೋಯ್ತು. ಏನು ಗ್ಯಾರಂಟಿ ಅಂತ ಕೇಳಿದ್ರೆ ಪ್ರಯತ್ನ ಪಡಬೇಕು ಅಂತ. ಏನೇ ಹೇಳಿದರೂ ಕೂಡ ಪ್ರಯತ್ನ ಬಿಡಬಾರ್ದು. ಅರ್ಥ ಆಯ್ತಾ? ಈಗ ಇದೆಲ್ಲ ಭಾಳ ಇಂಪಾರ್ಟೆಂಟ್. ಏನು ಮಾಡ್ತಾರೆ, ಯಾಗೋ ಆಗಿದೆ ಅಂತ ತಿಳ್ಕೊಂಡ್ಬಿಟ್ರೆ ತಪ್ಪದು. ಅನ್ನು ದೇವರು ಕೊಟ್ಟಿದ್ದಾರೆ, ನಾವು ಪ್ರಯತ್ನ ಸೇರಿಸ್ಬೇಕು ಅದರಲ್ಲಿ. ಅರ್ಥ ಆಯ್ತಾ? ನಾವು ಏನು ಮಾಡಿದ್ದಾರೆ ಅಂತ ನಾವು ತಾಡಿದ್ರೆ ತಪ್ಪಾಗತ್ತೆ.
ಬೇರೆದಲ್ಲಿ ಹಾಗೆ ಮಾಡೇ ಮಾಡ್ತೀವಿ ನಾವು ಅದನ್ನು. ದೇವ್ರ ವಿಷಯ ಬಂದಾಗ ಮಾಡ್ತು ಬಿಡ್ತೇವೆ ಅಷ್ಟೆ. ಅದಕ್ಕೆ ಪ್ರಯತ್ನ ಇಷ್ಟೆಲ್ಲ ಸ್ಪಷ್ಟ ಇದ್ದರೂ ಕೂಡ ಮತ್ತು ಇನ್ನೊಂದು ಬರುತ್ತಲ್ಲಿ ದುರ್ಗಾದೇವಿ ಸ್ತೋತ್ರ ಮಾಡ್ತಾರೆ ಹೋಗಿಂತ ಮುಂಚಿತವಾಗಿ. ಅಲ್ಲಿ ಪ್ರತ್ಯಕ್ಷ ಆಗ್ತಾರೆ ದುರ್ಗಾದೇವಿ, ಭಾಳ ಪ್ರಸಿದ್ಧ ಅದು ದುರ್ಗಾ ಸ್ತೋತ್ರ. ಅವರು ಹೊರ ಕೊಡ್ತಾರೆ ಏನಂತ, ಮತ್ತೆ ನಿಮ್ಮನ್ನು ಯಾರೂ ಗುರುತಿಸೋದಿಲ್ಲ ಅಂತೇಳಿ. ನೀವು ಒಂದೇ ಕೇಳಿದಿರಿ, ಎರಡಿದೆ ಈಗ, ಒಂದು ಯಮದೇವರು, ಇನ್ನೊಂದು ದುರ್ಗಾದೇವಿ. ಇಷ್ಟಾದರೂ ಪ್ರಯತ್ನ ಮಾಡೇ ಮಾಡ್ತಾರೆ. ಅರ್ಥ ಆಯ್ತಾ? ಈಗ ಪ್ರಯತ್ನ ಮಾಡಲೇಬೇಕು. ಇದು ಬಹಳ ಮುಖ್ಯವಾದ ಅಂಶ ಇದೆ. ಅದಕ್ಕೆ ಪ್ರಯತ್ನ ಮೇಕಮಗ್ರತೋ ನಿಧಾಯ ಒಂದು ಸಿಂಪಲ್ ತಗೊಳ್ಳು, ಸಾತ್ವಿಕರೆಲ್ಲ ಮುಕ್ತಿ ಗ್ಯಾರಂಟಿ. ಮತ್ತೆ ಓದಬೇಕಾಗಿದೆ, ಮತ್ತೆ ಸಾಧನೆ ಮಾಡಬೇಕು ಅಂತ ಕೇಳಿದರೆ ಹಾಗೆ ಯಾವುದೇ ಗ್ಯಾರಂಟಿ ಶಬ್ದಕ್ಕೆ ಏನಿರುತ್ತೆ, ನೀವು ಸರಿಯಾಗಿ ನಡ್ಕೊಂಡ್ರೆ ಅಂತ ಅರ್ಥ. ಗೊತ್ತಾಯ್ತಾ? ಬೀಯಿಂಗ್ ದಿ ಕಂಡೀಷನ್ಸ್ ಈಕ್ವಲ್ ನಡೆಯುತ್ತೆ ಹೊರತು ಇಲ್ಲದೆ ಹೋದರೆ ಇಲ್ಲ. ಫೋನ್ ಮಾಡ್ತಾರೆ, ಎಷ್ಟೊತ್ತು ಬಸ್ ಹೊಡ್ತೀವಿ, ಎಷ್ಟೊತ್ತು ಬರ್ತೀನಿ ಅಂತ ಹೇಳ್ತಾರೆ, ಹೋಗ್ತಾನೆ, ಏನು ಸಂಶಯ ಇಲ್ಲ. ಬಟ್ ಯಾವಾಗಲೂ ಒಂದು ಸರ್ತಿ ಹೋಗಿ ತಪ್ಪೇ ಹೋಗುತ್ತೆ. ಯಾಕೆ ಆ ಮಾತನ್ನು ಭಾರಿ ಮಾಡಿಕೊಂಡು ಏನಂತ ಮಾಡಿದರೆ ಹೋಯ್ತಾರೆ. ಅದಕ್ಕೆ ಮನುಷ್ಯ ಪ್ರಯತ್ನ ಯಾವ ಕಾಲಕ್ಕೂ ಬಿಡಬಾರ್ದು ಎಂಬುದಕ್ಕೆ ಒಳ್ಳೆಯ ನಿದರ್ಶನ. ಇಷ್ಟು ಅಶ್ಯೂರೆನ್ಸ್ ನಮಗೇನೂ ಇಲ್ಲ, ಆದರೂ ಮಾಡೋದಿಲ್ಲ. ಅಷ್ಟು ಅಶ್ಯೂರೆನ್ಸ್ ಇದ್ದರೂ ಅವ್ರು ಏನು ಮಾಡಿದರು, ತಪ್ಪದೆ ಸಾಂಗೋಪಾಂಗವಾಗೇ ಮಾಡಿದರು. ಯತಿ ಸೂತಃ ಷಂಡವೇಷ ಅಶ್ವಸೂತವೇಷ. ಯತಿ ಸೂತ ಅಡಿಗೆವರ ವೇಷ, ಷಂಡವೇಷ ಬೃಹನ್ನಡಿಯ ವೇಷ, ಅಶ್ವಸೂತ ವೇಷ ಕುದುರೆ ಕಾಯುವ ಕೆಲಸಗಳ ನಕಲ. ಆಮೇಲೆ ಗೋಪಃ ಗೋಪಾಲಕನಾಗಿ ಸಹದೇವ, ಗಂಧಕರ್ತ್ರಿ ಸೈರಂಧ್ರಿ. ಬಟ್ 6 ಜನ ಕಾರಾಯ್ತಲ್ಲ, ಯತಿ ಸೂತಃ ಷಡ್ವೇಷ ಅಶ್ವಸೂತ ವೇಷ ಗೋಪ ಗಂಧಕರ್ತ್ರಿ. 6 ಜನಗಳು ವೇಷಗಳನ್ನು ಬದಲಾಯಿಸಿಕೊಂಡರು. ಜಾತಾಹ ಸರ್ವೇ ವಿರಾಟಂ. ಈಗೆಲ್ಲ ಅದಕ್ಕೆ ಕಾರಣ ಹೇಳ್ತಾರೆ. ಇದೇ ವೇಷ ಯಾಕೆ ಹಾಕ್ಕೋಬೇಕಾಗಿತ್ತು? ಎಲ್ಲರೂ ಕೂಡ ಏನು ಬೇಕಾದ್ರೆ ಹಾಕ್ಕೋಬೋದಾಗಿತ್ತು. ಗೊತ್ತಾಯ್ತಾ? ಪ್ರಕಾರ ಹಾಕ್ಕೊಳ್ಳೇಬೇಕಾಗಿದ್ದಿಲ್ಲ. ಫಸ್ಟ್ ಆಫ್ ಆಲ್ ಹಾಕ್ಕೊಳ್ಳೋದಾದ್ರೆ ಈ ಕ್ರಮ ಯಾಕೆ ಹೆಸರು, ಅದಕ್ಕೊಂದು ಕಾರಣ ಕೊಡ್ತಾರೆ. ಪ್ರತಿಯೊಂದಕ್ಕೂ ಜ್ಞಾನಿಗಳು ಮಾಡಿದಾಗ ಏನಿರುತ್ತೋ ಒಂದು ಜ್ಞಾನ ಇದ್ದೇ ಇರುತ್ತೆ. ಈ ತಿಳುವಳಿಕೆ ಭಾರಿ ಮೆಸೇಜ್ ಇರುತ್ತೆ ಕೂಡ. ಸರ್ವೇ ವಿರಾಟಂ ಯಯುರತ್ರ ದೇವವತ್ ಸಂಭಾವಿತಾಸ್ತೇನ ಶುಭೋರು ಲಕ್ಷಣಾ ಯುಧಿಷ್ಠಿರಸ್ಯೈವ ಶುಶ್ರೂಷಣಂತೆ ಚಕ್ರುರ್ಹೃದಾ ವಾಸುದೇವಸ್ಯ ನ ಅನ್ಯತೆ. ಸರ್ವೇ ವಿರಾಟಂ ಯಯುಃ ಅತ್ರ ದೇವವತ್ ಸಂಭಾವಿತಾಃ ತೇನ ಶುಭೋರು ಲಕ್ಷಣಾಃ ಯುಧಿಷ್ಠಿರಸ್ಯ ಏವ ಶುಶ್ರೂಷಣಂ ತೇ ಚಕ್ರುಃ ಹೃದಾ ವಾಸುದೇವಸ್ಯ ನ ಅನ್ಯತೆ. ಸರ್ವೇ ಎಲ್ಲರೂ ಕೂಡ ಮೊದಲು ವಿರಾಟ ಪಟ್ಟಣಕ್ಕೆ ಹೋದರು. ಈಗ ಎಲ್ಲಿ ಬಂದರು? ಈಗ ವಿರಾಟನ ಹತ್ರನೇ ಬಂದರು. ರಿಪೀಟ್ ಆಗಲಿಲ್ಲ. ವಿರಾಟಸ್ಯ ಪುರಿಂ ಮೊದಲು ವಿರಾಟಂ ಗತ್ವ ವಿರಾಟನ ಹತ್ರ ಹೋದರು. ರಾಜ್ಯಸಭೆಗೆ ಹೋದರು. ಮೊದಲು ದೊಡ್ಡ ಮೀಟಿಂಗ್ ಮಾಡ್ತಾರೆ, ಯಾರ್ಯಾರು ವೇಷ ಹಾಕ್ಕೋಬೇಕು ಅದರ ಮೀಟಿಂಗ್ ಮಾಡಿ ಆ ಪ್ರಕಾರ ತೀರ್ಮಾನ ಮಾಡ್ತಾರೆ. ಅದೊಂದು ಮನೆಗಳಲ್ಲೇ ಮಾತಾಡೋದು ಮೀಟಿಂಗ್ ಇದ್ದಾಗ ಲೆಕ್ಕ. ಎಲ್ಲರೂ ಸೇರಿ ಒಂದು ವಿಷಯ ಮಾತಾಡಿದ್ರೆ ಏನದು ಮನೆ ಮಟ್ಟಿಗೆ ಸಭೆ. ಅದು ಅಲ್ಲಿ ಯಾವುದೋ ತೀರ್ಮಾನಕ್ಕೆ ಎಲ್ಲರೂ ಒಪ್ಕೋತಾರೆ. ಮತ್ತು ಭಿನ್ನಾಭಿಪ್ರಾಯ ಅಲ್ಲೇ ಸಾಲ್ವ್ ಮಾಡ್ಕೊಂಡ್ಬಿಟ್ರೆ ಮುಗಿದೋಯ್ತು. ಆ ಅರ್ಥದಲ್ಲಿ ಅಲ್ಲಿ 6 ಜನ ಮಾತಾಡ್ಕೊಂಡು ಹೊರಟರು. ದೇವವತ್ ಸಂಭಾವಿತಾ ದೇವ ಅವರೆಲ್ಲ ಭಾರಿ ಗೌರವದಿಂದ ಕಂಡವ್ರನ್ನ ಕಂಡಾಗೆಲ್ಲ ಹೇಳ್ತಾರೆ, ನಾನು ಯಾರು ಯತಿ ಎಲ್ಲಿದ್ದೆ ಧರ್ಮಾಜತಿ ಭಾರಿ ಕ್ಲೋಸ್ ಆಗಿದ್ದೆ ಹೇಳ್ತಾರೆ. ಎಲ್ಲರೂ ಹಾಗೆ ಹೇಳೋದು. ಧರ್ಮಾದ ಭಾರಿ ಜೊತೆಯಾಗಿದ್ವಿ. ಅವರೆಲ್ಲ ವನವಾಸ ಕೊಟ್ಟು ಅಜ್ಞಾತವಾಸ ಹೊರಟೋಗ್ಬಿಟ್ರು. ಅದಕ್ಕೆ ನಾವು ಇನ್ನತ್ರ ಬಂದಿದ್ದು ಸ್ವಲ್ಪ ನೀವು ಭಾಳ ಧರ್ಮಾತ್ಮ ಅಂತ ಕೇಳಿ ಬಂದಿದ್ದೇವೆ ಅಂಥೇಳಿ ಅದು ಹೇಳ್ತಾನೆ. ನಿಮ್ಮ ಮಾತು ನಂಬೋದು ಭಾರಿ ಕಷ್ಟ ಅಂತ ಹೇಳ್ತಾನೆ. ಯಾಕೆ ನೀವು ನೋಡಿದರೆ ಜೊತೆ ಇದ್ದಾಗ ಕಾಡೋದಿಲ್ಲ, ಎಷ್ಟು ಅಚ್ಚೆಸ್ಸಿದೆ ಅಂತ ಹೇಳ್ತಾರೆ. ಯಾರ್ದೋ ಜೊತೆ ಇದೆ ನಂಬ್ಲಕ್ಕಾಗೋದಿಲ್ಲ. ಭೀಮಸೇನ ಬಂದು ಅಡಿಗೆ ನಾನು ಅಂತ ಕೇಳಿದರೆ ಸಾಧ್ಯನೇ ಇಲ್ಲ ಅಂತ ಹೇಳ್ತಾರೆ. 3 ಲೋಕದ ರಾಜ ಇದ್ದಾಗಿದ್ದೆ ಅಂತ ಹೇಳ್ತಾರೆ. ಕರೆಕ್ಟ್ ಅದೆಲ್ಲ. ಒಂದರ್ತೆ ಜೀವೋತ್ತವರು, ಇನ್ನೊಂದು ಕಡೆ ಇದ್ರ ಲೋಕದಲ್ಲಿ ಇಂದ್ರ ಪದವಿಯಲ್ಲಿ ಇದ್ದವರು ನಂಬ್ಲಕ್ಕಾಗೋದಿಲ್ಲ ಅಂತ ಹೇಳ್ತಾರೆ. ಅಲ್ಲಿ ವರ್ಚಸ್ಸು ರೂಪ ಬೇರೆ, ವರ್ಚಸ್ಸು ಬೇರೆ. ಇಷ್ಟೊತ್ತು ನೀವೇ ಕೇಳಿದಾರಲ್ಲ, ಒಂದು ಪ್ರಶ್ನೆ ವರ ಇದೆ, ಇನ್ನೊಂದು ಪ್ರಶ್ನೆ ಯಾವರ ಬೇಕಿಲ್ಲ, ಅವರೇ ಸಂಕಲ್ಪ ಮಾಡಿಕೊಂಡ್ರೆ ಸಾಕು. ದೇವತೆಗಳ ನೇಚರ್ ಏನು, ಕಾಣದೇ ಇರೋದೇ ಅವ್ರ ಸ್ವಭಾವ. ಗೊತ್ತಾಯ್ತಾ? ಇದು ಸುಮ್ಮನೆ ಎಕ್ಸ್ಟ್ರಾ ಪ್ರಯತ್ನ ಇಲ್ಲದೆ ಇರಬಾರ್ದು ಅಂತ ಹೇಳೋದಕ್ಕೆ ಮಾಡಿದ್ದೆ ಹೊರತು ಅವ್ರಿಗೆ ಆ್ಯಕ್ಚುಲಿ ಏನು ಬೇಕಿಲ್ಲ, ತಮಸ್ತಾವೇ ಕಾಣೋದಿಲ್ಲ ದೇವತೆಗಳು. ಇದು ಆಫೀಸರ್ದೇ ಕಾಣೋದಿಲ್ಲ. ಇಂಟರ್ವ್ಯೂ ಹೋದರೆ ಭಾಳ ಬಿಡೋದಿಲ್ಲ ಕೆಲವು ಸಲ. ಈ ಕೆಲಸಕ್ಕೆ ನಾಟ್ ಚೀಟಿ ಕೊಟ್ಟು ಕಳಿಸಿರ್ತಾರೆ ಮೊದಲು, ನಾಟ್ ಆಲ್ ಹೊಡೆದ್ರೆ ಬೋದೋಯ್ತು ಅಷ್ಟೇ. ಸೈಂಟಿಫಿಕ್ ದೇವತೆಗಳು ಕಾಣಿಸೋದು ಯಾತಕ್ಕೆ ಕಾಣಿಸೋದಿಲ್ಲ ಗೊತ್ತಾಗ್ಬಿಟ್ಟು ಅಡ್ವಾಂಟೇಜ್ ತೊಗೊಳ್ತಾರೆ. ಎಕ್ಸಾಮ್ ಇದ್ದಾರೆ, ಹುಡುಗರು ಕೂಡಿಸಿ ಎಕ್ಸಾಮ್ ಇದ್ದಾರೆ ಕುತ್ಕೊಂಡ್ಬಿಟ್ಟು ಏನು ಮಾಡ್ತಾನೆ, ಹುಡುಗ ಕೈ ಮಕ್ಕಳು ಕುತ್ಕೊಂಡ್ಬಿಡ್ತಾರೆ, ಸಾರ್ ದಯವಿಟ್ಟು ಪಾಸ್ ಮಾಡಿ ಅಂತ ಅವ್ರು ಡಿಸ್ಟರ್ಬ್ ಮಾಡ್ತಾನೆ. ಆದರೆ ಯಾರದ್ದು ಗೊತ್ತು ಕೂಡ ಆಗಬಾರ್ದು. ಪೇಪರ್ ಯಾರು ಅದು ಹೇಳ್ಕೊಳ್ಳೋದು ಬೇರೆ, ಅದು ಪರೀಕ್ಷೆ ಬೇರೆ ಇದೆ. ಆಮೇಲೆ ಪರೀಕ್ಷೆ ಇದೆ ಅಲ್ಲ, ಭೂಲೋಕದಲ್ಲಿ ಪರೀಕ್ಷೆ ಇದ್ದಾಗೆ ಬೇರೆ ಹೊತ್ತಲ್ಲಿ ಕಾಣಲೇಬೇಕು. ಕ್ಲಾಸ್ ಪಾಠ ಮಾಡೋಕ್ಕಾದ್ರೆ ಕಾಣಬೇಕು, ಎಕ್ಸಾಮ್ ಇದ್ದಾರೆ ಕಾಣಬಾರ್ದು. ಗೊತ್ತಾಯ್ತಾ?
ಅದು ಭಾಳ ಮುಖ್ಯವಾದ ಅಂಶ. ಇಲ್ಲದ್ರೆ ಸಾಧನೆ ಆಗೋದೇ ಇಲ್ಲ. ಅವ್ರು ನಮಗೆ ಗೊತ್ತಿದ್ದು ಬಿಟ್ರೆ ಅದು ರೀತಿ ಬೇರೆ ಆಗಿಬಿಡುತ್ತೆ. ಹಾಗಾಗಬಾರ್ದು. ವಿಮಾನಕ್ಕೆ ಹೋಗ್ತೇನೆ, ಪೈಲಟಲ್ಲಿ ನೋಡ್ತೇನೆ ಜನರಲ್ಲಿ ಅವ್ರ ಕ್ಯಾಬಿನ್ ನಿಮ್ಮ ಕ್ಯಾಬಿನ್ನೇ ಬೇರೆ. ಯಾರು ಏನು ಅವ್ನು ಅನೌನ್ಸ್ ಮಾಡ್ತಾರೆ ಕೇಳಬೇಕಂತೆ. ಡ್ರೈವರ್ಗಳು ಅನೌನ್ಸು ಮಾಡಲ್ಲ. ಅದು ಲೈಸೆನ್ಸ್ ಕೇಳ್ತೀವಿ, ಹೋಗಿ ಲೈಸೆನ್ಸ್ ತೋರಿಸ ಏನು ಅಂತ ಕೇಳ್ತೀವಿ. ನಾವು ಡ್ರೈವಿಂಗ್ ಲೈಸೆನ್ಸ್ ಇದೆಯಾ, ಇದೆಯಾ, ಇನ್ನು ಯಾರು ಹೆಲ್ತ್ ಸರ್ಟಿಫಿಕೇಟ್ ತೋರಿಸು, ಏನೇ ಕೇಳಿದ್ರೆ ಜವಾಬ್ದಾರಿ ಯಾರ್ದಿದು? ಬೇರೆ ವ್ಯವಸ್ಥೆ ಇದೆ. ನಮ್ಮದೇ, ನಾವು ಸುಮ್ಮನೆ ಕೊಡೋದಷ್ಟೇ ನಮ್ಮ ಕೆಲಸ. ದೇವತೆಗಳು ಹಾಗೆ, ಅವರೆಲ್ಲ ಕಣ್ಣಿ ಬೀಳೋದಕ್ಕೆ ಹೋಗೋದಿಲ್ಲ. ಆರ್ಡ್ರ್ ಬರುತ್ತೆ ಅಷ್ಟೇ ಹೊರತು ಅವ್ರು ಎದುರು ಬಂದು ಹೇಳೋದಿಲ್ಲ. ಲೋಕದಲ್ಲಿರೋದು ಹಾಗೇನೆ. ಸರ್ವೇ ವಿರಾಟಂ ಇವರತ್ರ ದೇವವತ್ಸ್ ಅವ್ರು ಹೇಳ್ತಾರೆ, ನೀವೆಲ್ಲ ದೇವತೆಗಳಿದ್ದಾಗಿದ್ದೀರಿ, ನಂಬಲಿಕ್ಕೆ ಆಗೋದೇ ಇಲ್ಲ, ನಿಮ್ಮನ್ನು ಕೆಲಸ ಇಟ್ಕೊಳ್ಳೋದು ನನಗೆ ಸಾಧ್ಯ ಇಲ್ಲ, ಏನೋ ಬಂದಿದ್ದೀರಿ ಇರಿ ಅಷ್ಟೇ ಹೊರತು, ಗೊತ್ತಾಯ್ತಾ, ನಿಮ್ಮನ್ನು ಆ ರೀತಿ ಕಾಣೋದಿಲ್ಲ ಅಂತ ಹೇಳಿ ಪ್ರತಿಯೊಬ್ಬರಿಗೂ ಹಾಗೆ ಹೇಳ್ತಾರೆ. ನಿಮಗೆ ಏನು ಕೊಡಬೇಕು ಸಂಬಳ ಅಂತ ಕೇಳ್ತಾರೆ. ಹೇಳಿದರೆ ಏನಾದ್ರು ಕೊಡುತ್ತಾರೆ, ನೀವು ಏನು ಕೊಟ್ಟರು ಮೂರು ಲೋಕ ಕೊಟ್ಟರು ಸಾಧ್ಯ ನಿಮಗೆ ಅಂತ ಹೇಳ್ತಾರೆ. ಪ್ರತಿಯೊಬ್ಬರಿಗೂ ಹಾಗೆ ಹೇಳ್ತಾರೆ. ಅಂದರೆ ಆ ವರ್ಚಸ್ಸೇ ಹೇಳುತ್ತಾರೆ. ಎಷ್ಟೋ ಸರ್ತಿ ಭಾರಿ ಬೆನಿಟ್ ಇರುತ್ತೆ, ಮಾಸ್ಕಾರ್ಡ್ ನೋಡ್ತಾರೆ, ಕೆಲಸ ಕೊಡಲ್ಲ ತುಂಬ ಜನ. ನೀನು ಬೇರೆ ಕೆಲಸ ಸಿಗುತ್ತೆ ಬಿಟ್ಟು ಹೋಗ್ತೀಯ, ಹೋಗಬೇಡ ಕೊಡೋದಿಲ್ಲ ಅಂತ ಹೇಳ್ಬಿಡ್ತಾರೆ. ಇನ್ನಿನ್ನ ಮತ್ತೆ ಬಿಟ್ಟು ಹೋಗೋದು ಇನ್ನೊಬ್ರು ಮಾಡೋದು ಯಾತಕ್ಕೆ? ಅವ್ನು ಭಾರಿ ಬೆನಿಟ್ ಇದ್ದಾಗ ಲೋಯರ್ ಇದ್ರಲ್ಲಿ ಸೆಲೆಕ್ಟ್ ಆಗಲ್ಲ ಅವನು. ಕಾರಣ ಅವನು ಸೆಲೆಕ್ಷನ್ ಆಗಲ್ಲ ಅಂತಲ್ಲ, ಅವನು ಇರೋದಿಲ್ಲ ಅಂತ ಗೊತ್ತು ಅವನಿಗೆ. ಅವನಿಗೆ ಇಟ್ಕೊಳ್ಳೋಕ್ಕಾಗಲ್ಲ ಅಂತಲೇ ಹೇಳ್ತಾರೆ. ವಿ ಕೆನಾಟ್ ಮೇಂಟೈನ್ ಯು ಅಂತ ಹೇಳ್ತಾರೆ. ಆ ದೃಷ್ಟಿಯಲ್ಲಿ ಹೇಳ್ತಾರೆ, ನಿಮ್ಮ ಕೈಲಿ ಆಗಲ್ಲ, ಏನೋ ಇರ್ತೀರಿ ಅಂತ ಹೇಳ್ತೀರಿ ಇರಿ ಅಷ್ಟೇ, ನಾವು ಜಚ್ಚಿ ಒಂದೇ ವರ್ಷ ಇರ್ತೀವಿ ಅಂತ ಹೇಳ್ತಾರೆ. ಧರ್ಮರಾಜಾದಿ ಪಾಂಡವರ ಜೊತೆಗಿದ್ವಿ, ಅವರು ಅಜ್ಞಾತವಾಸ ಹೊರಟೋಗ್ಬಿಟ್ರು. ಒಂದು ವರ್ಷ ಬರ್ತಾರೆ, ಮತ್ತೆ ಅಲ್ಲಿಗೆ ಹೋಗಿಬಿಡ್ತೀವಿ ನಾವು ಅಷ್ಟೇ ಹೊರತು, ನಿನ್ನ ಹತ್ರ ಟೆಂಪ್ರರಿ ಇರ್ತೀವಿ ಅಷ್ಟೇ. ಅದು ರೀಸನಬಲ್ ಕಾಣಿಸ್ತೇವೆ ಅವರಿಗೆ. ಅಜ್ಞಾತವಾಸದೆಲ್ಲ ಅನೌನ್ಸ್ ಆಗಿದ್ದ ವಿಷಯ ಎಲ್ರಿಗೂ, ಅಲ್ಲಿ ಲೋಕಕ್ಕೆ ಗೊತ್ತಿತ್ತು ಅದು. ಸೊ ಅಜ್ಞಾತವಾಸಕ್ಕೆ ಹೋಗಿದ್ದಾರೆ, ಹೋಗಿರ್ಬೋದು, ಪಾಪ ಇರ್ತಾರೆ. ಆ ಥರ ಒಂದು ಯೋಚನೆ ಮಾಡ್ತಾ ಶುರು ಮಾಡಿದ್ದಾರೆ ಎಲ್ಲರೂ. ಆದರೂ ಡೌಟ್ ಇದ್ದೇ ಇತ್ತು. ಚಕ್ರಹೃದ ಶುಭೋರು ಲಕ್ಷಣ, ಅದಕ್ಕೆ ಶುಭ ಉರು ಏನೇ ಅವ್ರು ವೇಷ ಬದಲಾಯಿಸ್ಕೊಂಡ್ರು ಕೂಡ, ಏನೋ ಫ್ಯಾನ್ಸಿ ಎಷ್ಟೇ ಫ್ಯಾನ್ಸಿ ಡ್ರೆಸ್ ಹಾಕಿದ್ರು ಕೂಡ ಮುಖ ಅಂತೂ ಕಾಣಿಸ್ಬೇಕಲ್ಲ. ಇಲ್ದವ್ರು ಫ್ಯಾನ್ಸಿ ಡ್ರೆಸ್ ಯಾರ್ದೋ ಆಗುತ್ತೆ ಕೊನೆಗೆ, ಅದು ಅವ್ರದ್ದಂತ ಆಗಬೇಕಲ್ಲ. ಆದ್ದರಿಂದ ನೋಡಿದರೆ ಕಾಣಿಸ್ತಾ ಇತ್ತು ಲಕ್ಷಣಗಳೆಲ್ಲ. ಅವರೆಲ್ಲ ಹೇಳ್ತಾರೆ, ನಿಮ್ಮ ಕೆಪಾಸಿಟಿ ಎಷ್ಟೊಂದೆಲ್ಲ ಹೇಳ್ತಾರೋ. ಯುಧಿಷ್ಠಿರಸ್ಯೈವ ಶುಶ್ರೂಷಣಂತೆ ಚಕ್ರಹೃದ ವಾಸುದೇವಸ್ಯ ನಾಣ್ಯತೆ. ನಿಜವಾಗ್ಲೂ ವಿರಾಟನ ದಾಸರಾಗಿ ಇರಲಿಲ್ಲ. ನನ್ನ ದಾಸರೇವಂತೂ ವಿರಾಟನೇ ಒಪ್ಕೊಳ್ಳಿಲ್ಲ ಫಸ್ಟು. ಅಂದರೆ ಕಂಡವರು ಸೇವೆ ಮಾಡಿದ್ರಲ್ಲ ಕ್ಷತ್ರಿಯರಾಗಿ, ಇದು ಗೌರವದ ಪ್ರಶ್ನೆ. ಅಂದರೆ ಅವರು ಹೆಸರಿಗೆ ವಿರಾಟ್ ಹತ್ರ ಇದ್ದಾರೆ ಹೊರತು ಅವ್ರು ಸೇವೆ ಮಾಡ್ತಿದ್ದು ಹಿರಿಯ ಧರ್ಮರಾಜನ ಸೇವೆ ಮಾಡ್ತಾಯಿದ್ರು ಅಷ್ಟೇ, ಪವರ್ ದೃಷ್ಟಿಯಿಂದ. ವಾಸ್ತವವಾಗಿ ವಾಸುದೇವಸ್ಯ ಕೃಷ್ಣನನ್ನು ಆರಾಧನೆ ಮಾಡ್ಕೊಂಡಿದ್ದರೆ ಹೊರತು ಅವರು ವಿರಾಟನನ್ನು ಸೇವೆ ಮಾಡ್ಕೊಂಡಿರಲಿಲ್ಲ. ಆಗಿರಬಾರ್ದು. ಆದ್ದರಿಂದ ಎಷ್ಟೇ ಕೆಲಸದಲ್ಲಿ ಇರ್ತಾನೆ, ಆಪತ್ತು ಬಂದಿದೆ, ಆಗ ಅವನ ಸರ್ವಿಸ್ ಅಂತ ತಿಳ್ಕೊಬಾರ್ದು. ನಾವು ಒಳಗಿರೋ ದೇವರಿಂದ ಸೇವೆ ಮಾಡ್ತೇವೆ ಅಂತ ತಿಳ್ಕೊಂಡ್ಬಿಟ್ರೆ ಏನಾಗಲ್ಲಾಗ. ಇಲ್ಲ ನೀಚರ ಸೇವೆ ಮಾಡಬಾರ್ದು. ಶೋಚಿತ ಕರ್ಮಗಳು ಆಚರಿಸುತ್ತ ಬಲು ನೀಚರಲ್ಲಿಗೆ ಹೋಗಿ ಯಾಚಿಸದೆ, ಖೇಚರ ವಾಹ ಚರಾಚರ ಬಂಧಕ ಮೋಚಕನಹುದೆಂದು ಯೋಚಿಸುತ್ತಿಪ್ಪುದೇ ಫಲವಿದು ಬಾಡುವುದಕ್ಕೆ. ಅದ್ರ ಮಾಡಬಾರ್ದು. ಮತ್ತು ಅನಿವಾರ್ಯವಾಗಿ ಮಾಡೋ ಪ್ರಸಂಗ ಬಂತು. ಏನು ತಿಳ್ಕೊಬೇಕಾಗ ದೇವರ ಸೇವೆ ಮಾಡ್ತೀವಿ ಅಂತ ಅವನ ಸೇವೆ ಅಂತ ತಿಳ್ಕೊಳಕ್ಕೆ ಹೋಗ್ಬಾರ್ದು. ಏನೋ ಅದೇ ಹೇಳಿದ್ದು, ಅದಕ್ಕೆ ಉತ್ತರ ಕೊಟ್ಟಿದ್ದೀಗ. ಈ ಉತ್ತರ ಕೊಟ್ಟಿದ್ದು ಅದಕ್ಕೆ ತಾನೇ. ಈಗ ಅನಿವಾರ್ಯವಾಗಂಥ ಪ್ರಸಂಗ ಬಂದಾಗ ನೀವು ಅವ್ರ ಸೇವೆ ಮಾಡ್ತೀವಿ ಅಂತ ತಿಳ್ಕೊಳ್ಳೋಕೆ ಹೋಗಬೇಡಿ, ಒಳಗಿರೋ ದೇವ್ರ ಸೇವೆ ಮಾಡ್ತೀವಿ ಅಂತ ತಿಳ್ಕೊಳ್ಳಿ. ಅವಾಗೇನಾಗಲ್ಲ. ಅದಕ್ಕೆ ಶವೃತ್ತಿ ಅಂತ ಅದಕ್ಕೆ ಹೆಸರು, ಶವೃತ್ತಿ. ಆ ರೀತಿ ಮಾಡ್ಕೊಂಡು ಇನ್ನೊಬ್ಬರು ಸೇವೆ ಮಾಡ್ಕೊಂಡಿರೋದನ್ನು ನಾಯಿ ಪಾಡು ಅಂತ ಹೆಸರು ಅದಕ್ಕೆ, ಗೊತ್ತಾಯ್ತಾ. ನಾಯಿ ಪಾಡಿದ್ರೆ ಅವ್ರು ಸಿಕ್ಕಾಬಟ್ಟಿ ಕೆಲಸ ತೊಗೋತಾರೆ. ಕೆಲವರಂತೂ ಭಾರಿ ಅವಮಾನ ಮಾಡ್ತಾರೆ, ಇದು ಮಾಡ್ತಾರೆ, ಏನೇನೋ ಮಾಡ್ತಿರ್ತಾರೆ. ಲೋಯರ್ನ ಜನರಲಿ ಗೌರ್ಮೆಂಟ್ ಆಫೀಸ್ಗಳಲ್ಲೂ ಕೂಡ ಭಾಳ ಕೆಟ್ಟದಾಗೆ ನೋಡೋದು. ಸಿಂಗದಲ್ಲೂ ಬೈತಾರೆ, ಸುಮ್ಮನೆ ಬೈತಾರೆ, ಏನೋ ಇರ್ತದೆ. ಕೆಲವು ಒಳ್ಳೆಯವರು ಇರ್ತಾರೆ, ಇಲ್ಲ ಅಂತಲ್ಲ. ಜನರಲಿ ಆ ಟ್ರೆಂಡ್ ಇರುತ್ತೆ, ಸೇವಕರು ಇರಲ್ಲ ಅಂಥೇಳಿ. ಅರ್ಥ ಆಯ್ತಾ. ಅಂಥ ಹೊತ್ತಲ್ಲಿ ಸಹಿಸ್ಕೋಬೇಕು. ಇವನು ಬೈಯೋದಿಲ್ಲ, ಸರ್ಕಾರದ್ದು ಅಂತ ತಿಳ್ಕೊಂಡ್ರೆ ಮುಗೀತು ಅಷ್ಟೇ. ಸರ್ವೇ ವಿರಾಟಮ್, ಅದು ಗೌರ್ಮೆಂಟ್ ಸರ್ವೆಂಟ್ ಅಂತ ಆಗ್ತಾನೆ ಹೊರತು ಆತ ಯಾರು ಸರ್ವೆಂಟ್ ಆಗೋದಿಲ್ಲ. ಇವರು ಸರ್ವೆಂಟ್ ಅಲ್ಲ. ಯಾಕೆಂದ್ರೆ ರಿಟೈರ್ ಆದ ತಕ್ಷಣ ಕತೆ ಮುಗಿದೋಯ್ತು, ಟ್ರಾನ್ಸ್ಫರ್ ಆದರೂ ಕತೆ ಮುಗೀತು. ಅವನಿಗೆ ಅಟ್ಯಾಚ್ ಆಗಿದ್ದರೆ ಅವನಿಗೆ ಇವನು ಹೋಗಬೇಕಾಗಿತ್ತು, ಹೋಗೋದಿಲ್ಲ. ಇವನು ಬೇರೆ ಅವನು ಬೇರೆ. ಯುಧಿಷ್ಠಿರಸ್ಯೈವ ಶುಶ್ರೂಷಣಂತೆ. ಇವೆಲ್ಲ ಉತ್ತರ ಯಾಕೆ ಕೊಡ್ತಾರೆ? ಇವೆಲ್ಲ ನಮ್ಮ ಜೀವನದಲ್ಲಿ ಸಮಸ್ಯೆ ಬರುತ್ತಾಗ ಈ ರೀತಿ ಮಾಡ್ಕೊಂಡಿರಿ, ಶವೃತ್ತಿ ಆಗಬಾರದು, ಆಪತ್ಕಾಲ ನಡ್ಕೊಳ್ಳಿ ಅಂತ ತೋರಿಸ್ತಾರೆ ಅಷ್ಟೇ. ಈಗ ಯಾವ್ರವ್ರ ವೇಷ ಯಾತಕ್ಕೆ ಹಾಕ್ಕೊಂಡ್ರು ಅಂತ ಪ್ರಶ್ನೆ. ಈಗ ಅದೇ ವೇಷ ಯಾತಕ್ಕೆ ಚೂಸ್ ಮಾಡಿದರು ಕಾರಣ ಕೊಡ್ತಾರೆ. ಇದು ಭಾಳ ಧರ್ಮ ಸೂಕ್ಷ್ಮ. ಇದು ಸುಮ್ಮನೆ ಮಹಾಭಾರತ ಓದ್ದಾಗ ಗೊತ್ತಾಗಲ್ಲ. ಒಳಗಿರೋ ಹಿಂದೆ ಬೇರೆ ಕಡೆ ಹೇಳಿರ್ತಾರೆ, ಅಲ್ಲಿ ತೋರಿಸ್ತಾರೆ ಅದು. ಪರಪಾಕೋ ಗೃಹಸ್ಥಸ್ಯ ಕ್ಷತ್ರಿಯಸ್ಯ ವಿಶೇಷತಃ ನಯೋಗ್ಯೇತಿ ಸೂದಸ್ಯ ಬಭ್ರೇ ವೇಷಮೃಕೋದರಃ.
ಪರಪಾಕಃ ಗೃಹಸ್ಥಸ್ಯ ಕ್ಷತ್ರಿಯಸ್ಯ ವಿಶೇಷತಃ ನ ಯೋಗ್ಯಃ ಇತಿ. ಹೇಗೆ ವಿದ್ಯೋಪಜೀವನಂ ಧರ್ಮ ಅಂತ ಹೇಳಿದ್ರಲ್ಲ, ಹಾಗೆ ವಿದ್ಯೋಪಜೀವನ ಹೇಗೆ ಧರ್ಮ ಅಲ್ವೋ ಪರಪಾಕ ಧರ್ಮ ಅಲ್ಲ. ಗೃಹಸ್ಥನಾದವನು ಪರಪಾಕಕ್ಕೆ ಹೋಗಬಾರದು ಮೊದಲೇದು, ಆದರೆ ಕ್ಷತ್ರಿಯ ಮೊದಲೇ ಹೋಗಬಾರ್ದು ಎರಡು ಹೇಳ್ತಾರೆ. ಇನ್ ಜನರಲ್ ಗೃಹಸ್ಥರಿಗೆ ಪರಪಾಕ ನಿಷಿದ್ಧ. ಯಾತಕ್ಕೆ? ಸಿಂಪಲ್ ಕಾಮನ್ ಸೆನ್ಸ್ ಅದು. ಯತಿಗಳು ಅಡುಗೆ ಮಾಡ್ಕೊಳ್ಳೋಗಿಲ್ಲ, ಬ್ರಹ್ಮಚಾರಿಗಳು ಮಾಡ್ಕೊಳ್ಳೋಗಿಲ್ಲ, ವಾನಪ್ರಸ್ಥರು ಊರಲ್ಲೇ ಇಲ್ಲ. ಮತ್ತು ಯತಿಗಳಿಗೆ ಅನ್ನ ಯಾರು ಹಾಕಬೇಕು? ಬ್ರಹ್ಮಚಾರಿಗಳು ಯಾರು ಹಾಕಬೇಕು ಅನ್ನ? ಗೃಹಸ್ಥನ ಕೆಲಸ. ಇವನು ಬೇರೆ ಕಡೆ ಊಟಕ್ಕೆ ಹೋದರೆ ಯಾರು ಊಟ ಹಾಕೋರೇ ಇಲ್ಲ. ಇವ್ನು ಬೇರೆ ಕಡೆ ಹೋಗಬಾರ್ದು, ಬೇರೆ ಪರಪಾಕಕ್ಕೆ ಹೋಗಬಾರ್ದು, ತಾನು ಮಾಡಬೇಕು. ಅದಕ್ಕೆ ಇನ್ನೊಬ್ಬರು ಬಂದಾಗ ತಾನು ಬೇರೆ ಕಡೆ ಹೋಗೋದಾದರೆ ಮನೆಯಲ್ಲಿ ಊಟದ ವ್ಯವಸ್ಥೆ ಮಾಡಿ ಅತಿಥಿಗಳಿಗೆ ಕೊಟ್ಟು ಹೋಗಬೇಕೇ ಹೊರತು ನಾನು ಬೇರೆ ಕಡೆ ಹೋಗ್ತೇನೆ ಆದ್ದರಿಂದ ಊಟ ಇಲ್ಲ ಅಂತ ಹೇಳಬಾರ್ದು ಅಂತ ಹೇಳ್ತಾರೆ. ಮಠ ಹೇಗಿರಬೇಕು, ಮನೆ ಕೂಡ ಹಾಗೆ ಇರಬೇಕು. ಇವತ್ತು ಮಠನೇ ಮನೆ ಆಗಿಬಿಡುತ್ತೆ, ಫಜೀತಿ ಆಗುತ್ತೆ ಅಷ್ಟೆ. ಗೊತ್ತಾಯ್ತು? ಮನೆಯ ವಾತಾವರಣ ಮಠದಲ್ಲಿರಬಾರ್ದು, ಮಠದ ವಾತಾವರಣ ಮನೆಯಲ್ಲಿರಬೇಕು. ಗೊತ್ತಾಯ್ತಾ? ಯಾರಿಗೂ ಕೂಡ ಹೋದವ್ರಿಗೆ ನಮಗೆ ಆಶ್ಚರ್ಯ ಸಿಗುತ್ತೆ ಅನ್ನೋ ಭಾವನೆ ಇರಬೇಕು. ಹಾಂ, ಬ್ರಹ್ಮಣ್ಯ ತೀರ್ಥರಲ್ಲ, ಎಲ್ಲರೂ ಹಾಗೆ ಮಾಡಬೇಕು. ಬೇರೆ ಇಲ್ಲೇ ಇಲ್ಲ, ಅಡುಗೆ ಇಲ್ಲ ಅವರಿಗೆ. ಯತಿಗಳು ಭಿಕ್ಷೆಗೆ ಅಂತ ಹೋಗಬೇಕು. ತೀರ್ಥ ವಿಧಲ್ಲೂ ಬರೀತಾರೆ ಮಾತನ್ನು. ಎಲ್ಲರೂ ಅಲ್ಲಿ ಹೋಗಬೇಕು. ಶಿಷ್ಯರನ್ನು ಕಳಿಸ್ತಾಯಿದ್ರು, ಹೋಗ್ತಿದ್ರು. ಅವರು ಆಗ್ರಹ ಬೇರೆ ಕಡೆ ಆಗ್ರಹಗಳಿಗೆ ಮಾತ್ರ ಹೋಗೋದು. ಎಲ್ಲರಿಗೂ ಧರ್ಮ ಗೊತ್ತಿತ್ತಾಗ ವಡಿಯಲ್ಲೇ ಮಾಡಿರ್ತಿದ್ರು. ನಮಗೆ ಗ್ಯಾಸ್ ಹಾಕಲಿಕ್ಕಾಗಲ್ಲ ಅಂತಿದ್ದಿಲ್ಲ. ಅವ್ರು ಬರ್ತಾರೆ, ವಡಿಯಲ್ಲಿ ಮಾಡಿರ್ತಿದ್ರು, ಹಾಕ್ತಿದ್ರು. ಅದನ್ನು ತಂದು ಕೊಡಬೇಕು ಇವರಿಗೆ. ಕೊಟ್ಟು ಅವರೇನು ಮಾಡ್ತಿದ್ರು, ಎರಡು ಭಾಗ ಮತ್ತು ಪೀಠಾಧೀಶರೆಲ್ಲ ಬರೀ ಎಲ್ಲ ತೊಗೋತಿರಲಿಲ್ಲ. ಅನ್ನ ಇಂಥ ತೊಗೊಳ್ಬಿಡೋದು, ಅದನ್ನೆಲ್ಲ ತೊಳೆದು ಬಿಡ್ತಿದ್ರು. ಆಮೇಲೆ ಪೂರ್ತಿಯಾಗಿ ಏನಿರ್ತಿತ್ತು ಏನಿರೋದಿಲ್ಲ ಅದರಲ್ಲಿ. ಅದು ತುಳಸಿ ಇಷ್ಟೇ. ಈ ಥರ ಊಟ ಮಾಡೋರು ಇದ್ದರು ವಿದ್ಯಾಧೀಶರೆಲ್ಲ ಆಗಿದ್ರು. ಇದು ರಘುತ್ತೊಬ್ಬರು ವ್ಯಾಸರಾಜರು ಅವ್ರ ಕಾಲದೊಳಗೆ. ಅವ್ರ ಕಾಲದಲ್ಲಿ ಏನಾಯಿತು, ಒಂದು ಪ್ರಸಂಗ ಬಂತು. ಹೇಳಿದ್ರಲ್ಲ, ಬಿಟ್ಟು ಸ್ವಲ್ಪ ಅಹಂಕಾರದಿಂದ ನಮ್ಮದೇ ಎದುರುತ್ತೆ, ನಮ್ಮ ಡಿಪೆಂಡ್ ಆಗಿದ್ದಾರೆ ಅಂತ ಅನಿಸುತ್ತೆ ಎಂಬ ಭಾವನೆ ಬಂದು ಸ್ವಲ್ಪ ಇವರಿಗಿಂತ ಮುಂಚೆ ಊಟಕ್ಕೆ ಕೂತ್ಬಿಟ್ರು. ಒಬ್ಬರು ಸ್ವಾಗಳು ಹೋಗಿತ್ತು ಮುಚ್ಚಿದೆ. ಆಮೇಲೆ ಯೋಚನೆ ಇನ್ನು ಈ ಮಾಡಿದ್ರೆ ಹೀಗಾಗತ್ತೆ, ಇವರು ಇನ್ನು ಈ ಕಾಲ ಸರಿ ಇಲ್ಲ ಅಂತ ಹೇಳಿಬಿಟ್ಟು ವ್ಯವಸ್ಥೆ ಮಠದಲ್ಲಿ ಬೇರೆ ವ್ಯವಸ್ಥೆ ಮಾಡ್ಕೊಂಡ್ಬಿಟ್ಟು ಹಾಗೆ ಇವರು ಕರಿಬೇಕಾಯ್ತು. ಎಲ್ಲರೂ ಇವರು ಭಿಕ್ಷೆ ಇವರೇ ಹೋಗಬೇಕಾಗಿತ್ತು. ಅಲ್ಲಿಂದ ಎಲ್ಲರೂ ಆಶ್ಚರ್ಯ ಅಂದರೆ ಎಲ್ಲರ ಮಟ್ಟಿಗೆ ಹೇಗೆ ಚಾತುರ್ಮಾಸ್ಯದಲ್ಲಿ ಯೂನಿಫಾರ್ಮಿಟಿ ಬಂತೋ ಎಲ್ಲ ಯೂನಿಫಾರ್ಮಿಟಿ ಬಂತು. ಇನ್ಯಾರೂ ಕೂಡ ಈ ರೀತಿ ಹೋಗಬಾರ್ದು. ಎಲ್ಲಿ ಹೋದರೆ ನಮ್ಮದೇ ಅಡಿಗೆ. ಅದು ನಮ್ಮನ್ನು ಕಾಯಬಾರ್ದು, ಅವ್ರು ನಾವು ಕಾಯೋ ಆಗಬಾರ್ದು. ನಮ್ಮನ್ನು ಬಿಟ್ಟು ಅವ್ರು ಊಟ ಮಾಡೋಕ್ಕಾಗಬಾರ್ದು. ಇಂಥ ವ್ಯವಸ್ಥೆ ಮಾಡಿಕೊಂಡ್ರೆ ಕಾಲ ಕೆಟ್ಟೋಗಿದೆ ಅಂತ ಹೇಳ್ತಾರಲ್ಲ ಹಾಗೆ. ಆ ದೃಷ್ಟಿಯಲ್ಲಿ ಬ್ರಹ್ಮಚಾರಿಗಳನ್ನು ಯತಿಗಳನ್ನು ಸಾಕಬೇಕಾದ ಜವಾಬ್ದಾರಿ ಯಾರ್ದೋ? ಗೃಹಸ್ಥರದಾದ್ದರಿಂದ ಅವರು ಪರಪಾಕ ಹೋಗಿಬಿಟ್ರೆ ನಿಂತು ಹೋಗುತ್ತಾದ್ದರಿಂದ ಪರಪಾಕ ಸ್ವಯಂಪಾಕನೇ ಆಗಬೇಕು. ಗೃಹಸ್ಥ ಕ್ಷತ್ರಿಯ, ಆದರೂ ಕ್ಷತ್ರಿಯ ಇವರು ಇನ್ನೊಬ್ಬರಿಗೆ ಅನ್ನ ಹಾಕಬೇಕಾದ್ರು ತಾನೇ ಎಲ್ಲೋ ಹೋಗಿಬಿಟ್ರೆ ಸಾಧ್ಯ ಇಲ್ಲ. ಕೆಟ್ಟದ್ದು ಎಂದೇ ಹೇಳ್ತೀವಿ ಅಂತ ಇದ್ದಾರೆ, ಆಚಾರ್ಯ ಅಂತ ಇದ್ದಾರೆ ಈಗ. ಹೌದು, ತೊಗೋಬಾರ್ದು ಅಂತ ಹೇಳ್ತಾರೆ. ಯಾಕೆ ಅವ್ರ ಪಾಪಗಳೆಲ್ಲ ಶಿಫ್ಟ ನಮಗೆ ಬರುತ್ತೆ ಅಂತ ಹೇಳ್ತಾರೆ. ಹೇಗೆ ಕೊರೋನಾ ಸ್ಪರ್ಶದಿಂದ ಬರುತ್ತೋ ಅನ್ನದಿಂದ ಬರುತ್ತೆ ಅಂತ. ಅನ್ನದ ರೋಗ ಅದು, ನೀರಿಂದ ಅನ್ನದಿಂದ ರೋಗ ಬರುತ್ತೆ. ಅವ್ರ ಪಾಪ ರೋಗ ಬರೋದು ನಮಗೆ ಗೊತ್ತು, ಪಾಪನೂ ಬರುತ್ತೆ ಅಂತ ಹೇಳ್ತಾರೆ. ಗೊತ್ತಾಯ್ತು? ಆದ್ದರಿಂದ ಇನ್ನೊಬ್ಬರು ಊಟಕ್ಕೆ ಹಾತೊರೆಯಬೇಡಿ ಅಂತ ಹೇಳ್ತಾರೆ. ಹಾಗೆ ಒಂದು ಪ್ರಶ್ನೆಗಳು ಬರುತ್ತೆ ಕೆಲವೆಲ್ಲ. ಮತ್ತು ಇದಕ್ಕೆ ಶಾಂತಪಕ್ಷಕ್ಕೆ ಯಾರೋ ಯತಿಗಳಂತೂ ಸಾಧ್ಯ ಇಲ್ಲ, ಇವರು ಸಾಧ್ಯ ಇಲ್ಲ, ಇಲ್ಲ ಯಾರು ಊಟಕ್ಕೆ ಹೋಗಬೇಕು, ಇವನು ಹೋಗಬಹುದು. ಆದರೆ ಮನೇಲಿ ವ್ಯವಸ್ಥೆ ಮಾಡಿ ಹೋಗಬೇಕೇ ಹೊರತು ನಾನು ಹೋಗ್ತೇನೆ ಅಂತೇಳಿ ಬಿಟ್ಟು ಹೋಗಬಾರ್ದು ಫಸ್ಟು. ಮತ್ತು ಎಲ್ಲದಕ್ಕೂ ಹೋಗಬಾರ್ದು, ಆಹ್ವಾನ ಇಟ್ಕೊಂಡು ಅಂಥದಕ್ಕೆ ಮಾತ್ರ ಹೋಗಬೇಕೆ ಹೊರತು ಸುಮ್ಮನೆ ಹೋಗಬಾರ್ದು. ಗೃಹಸ್ಥಾಗಿ ಹೋಗಿಬಿಟ್ರೆ ಇವನು ಅಪರಾಧಿ ಇದ್ದಾಗ ಲೆಕ್ಕ. ಅಲ್ಲಿ ಗೌರವ ಕಾರ್ಯ ನಡಿಬೇಕು ಅಂತ ಹೋಗ್ತಾನೆ ಹೊರತು ತನಗೆ ಅನ್ನ ಇಲ್ಲ ಅಂತ ಹೋಗೋದಲ್ಲ. ಅದು ಆ ರೀತಿ ಹೋಗಬಾರ್ದು, ನಿಷಿದ್ಧ. ಹಾಂ ಹಾಂ, ಅದು ಬೇರೆ ಅದು ಹೇಳಿದ್ದೇನು. ಅದಕ್ಕೆ ಎರಡು ಕಾಡ್ತಾ ಹೇಳ್ತಾರೆ. ಹವ್ಯ ಕವ್ಯ ಅಂತ ಕರೀತಾರೆ. ಹವ್ಯ ಕವ್ಯಗಳು ಅಂದರೆ ಹವ್ಯಗಳು ದೇವಕಾರ್ಯ, ಕವ್ಯಗಳು ಪಿತೃಕಾರ್ಯ. ಅದಕ್ಕೆ ಮಾತ್ರ ಹೋಗಬೇಕೆ ಹೊರತು ಸುಮ್ಮನೆ ಊಟಕ್ಕೆ ಹೋಗಬಾರ್ದು. ಅದು ಬೇರೆ, ಅದು ಅರ್ಹತೆ ಬೇಕು. ಅದಕ್ಕೆ ಮಂತ್ರೋಪದೇಶ ಮಾಡೋಕ್ಕೆ ತಾನಾಗಿ ಜಪ ಮಾಡಿರಬೇಕು. ಹಾಗೆ ಊಟಕ್ಕೆ ಹೋದ ಮುಂಚೆ ಪಾಪ ಹೋಗಲಿಕ್ಕೆ, ಪಾಪ ಹೋಗಬಾರ್ದು, ತನಗೆ ಬರಬಾರ್ದು, ಪುಣ್ಯ ಅವರಿಗೂ ಬರಬೇಕು. ಅದು ಒಂದೇ ಇಲ್ಲ, ಅವ್ರವ್ರ ವಿಹಿತ ಇರುತ್ತೆ. ಕೆಲವಕ್ಕೆಲ್ಲ ಇಂತಿಂಥ ಪುರುಷ ಸೂಕ್ತಕ್ಕೆ ವಿಷ್ಣು ಸಹಸ್ರವನ್ನು ಅಭಿಷೇಕ ಮಾಡೋಂಗಿಲ್ಲ, ಪುರುಷ ಸೂಕ್ತನೇ ಹೇಳಬೇಕು. ಅರ್ಚನೆಗೆ ವಿಷ್ಣು ಸಹಸ್ರವನ್ನು ಪುರುಷ ಸೂಕ್ತ ಹೇಳೋಂಗಿಲ್ಲ. ಎಲ್ಲ ಫಿಕ್ಸ್ ಆಗಿದೆ ಒಂದೊಂದಕ್ಕೂ. ನಿರ್ಮಾಲ್ಯ ಕಮಣಿ ಸೂಕ್ತ ಒಂದೊಂದು ಎಲ್ಲ ಫಿಕ್ಸ್ ಆಗಿರೋ ಅಲ್ಲೆಲ್ಲೇ ಹೇಳಬೇಕು. ಭಾರಿ ದೊಡ್ಡದೊಂದು ಮಾತ್ರ ಖಾಲಿ ಸೂಟಾಗಲ್ಲ. ಹೇಳಿ ಬಂಗಾರದ್ದು ನೀವು ಯಾವುದಕ್ಕೂ ಸ್ಕ್ರೂಗೆ ಹಾಕಕ್ಕೆ ಬರೋಲ್ಲ. ಅದನ್ನು ಬಂಗಾರ ಗಟ್ಟೆ ಕೊಳ್ಳಲ್ಲಿ ಸರಳ ಅದಕ್ಕೆ ಹಾಕಿಬಿಡೋದು, ಸ್ಕ್ರೂ ಇಲ್ಲ ಅಂಥೇಳಿ. ಅದು ವರ್ಕ್ ಮಾಡಲ್ಲ. ಅದು ವ್ಯಾಲ್ಯೂ ಸಿಕ್ಕಾಬಿಟ್ಟು ಜಾಸ್ತಿ. ಆದರೆ ಅದಕ್ಕಲ್ಲ ಅದು. ಅದಕ್ಕೆ ಸ್ವಧರ್ಮ ಅಂದರೆ ಹಾಗೆ. ಆ ಅರ್ಥದಲ್ಲಿ ಅರ್ಹತೆ ಬೆಳೆಸ್ಕೋಬೇಕು ಅವರು. ಊಟ ಇಲ್ದರೆ ಬರೋದಿಲ್ಲ ಅಂತ ಹೇಳಬೇಕು ಅಷ್ಟೇ ಹೊರತು
ಅದು ಅರ್ಹತೆ ಎಲ್ಲ ಬರೋದಿಲ್ಲ. ಸೂತಕದವ್ರು ಹೋಗೋದಿಲ್ವಲ್ಲ, ಹಾಗೆ ಸೂತಕ ಇದೆ ಬರೋದಿಲ್ಲ ಅಂತ ಹೇಗೆ ಹೇಳ್ತಾರೋ ಅಷ್ಟು ನನಗೆ ಊಟಕ್ಕೆ ಬರೋ ಅರ್ಹತೆ ಇಲ್ಲ ಅಂಥೇಳಿ ಹೇಳೋದು. ಇದ್ದವ್ರನ್ನ ತಿಳಿಸಿ ಮಾಡ್ಬೋದು ಅಷ್ಟೆ. ಅದು ಹೇಳಿದ ಒಂದು ಪ್ರಶ್ನೆಗೆ ಅದೇ ಉತ್ತರ. ಏನು ಮಾಡಬೇಕು ಅಂತಿರೋದು ಅದು ಮಾಡಬೇಕು. ಇಷ್ಟಿಷ್ಟು ಎಲ್ಲರೂ ಒಂದೇ ಯೂನಿಫಾರ್ಮ್ ಆಗಲ್ಲ. ಶ್ರಾದ್ದಕ್ಕೆ ಬೇರೆ, ಇದು ಪಕ್ಷಗಳಿಗೆ ಬೇರೆ, ಆಮೇಲೆ ಬರೀ ಹವ್ಯಕ್ಕೆ ಹೋಗೋದು ಬೇರೆ, ಅವೆಲ್ಲ ಬೇರೆ ಬೇರೆ ಇರುತ್ತೆ. ದೊಡ್ಡ ಜನರಲ್ ಉತ್ಸವಕ್ಕೆ ಹೋಗೋದು ಬೇರೆ, ಓಪನ್ ಇಂಟ್ರೇಷನ್ ಇರುತ್ತೆ, ಯಾರು ಬೇಕಾದ್ರೂ ಹೋಗ್ಬೋದು, ಅವಾಗ ದೋಷ ಇಲ್ಲ. ದೊಡ್ಡವ್ರ ಮನೆಗೆ ದೋಷ ಇಲ್ಲ. ಮತ್ತು ದೊಡ್ಡವ್ರ ಮನೆಗೆ ಹೋಗ್ಬೇಕಾದ್ರೆ ದೋಷ ಇಲ್ಲ. ಯಾತಕ್ಕೆ? ಅವ್ರ ದೋಷ ಇಲ್ಲ ಅಲ್ಲ, ಕರೆದೇ ಹೋದರೂ ಹೋಗಿ ಅಂತ ಹೇಳ್ತಾರೆ. ಕರೆದ್ರೆ ಅಲ್ಲ, ಇವ್ರು ಉಳಿದವ್ರು ಕರೆದ್ರೂ ಹೋಗಬಾರ್ದು, ಕರೆದೇ ಹೋದರೂ ಹೋಗಿ. ಯಾಕೆ ಏನೂ ಇಲ್ಲ ಅಡುಗೆ ಅಂತ ತಿಳ್ಕೊಂಬಿಡಿ. ಅವಾಗ ಏನು ಮಾಡಬೇಕು? ತದಭಾವೇ ಜಲ, ನೀರಾರು ಕೊಡಿ ಅಂತ ನೋಡಿ ಹೋಗ್ಬೇಕಾದ್ರೆ. ಏನೂ ಕೊಡಲಿಕ್ಕಿಲ್ಲ, ನೀರಾರು ಕೊಡಿ. ಸ್ವಲ್ಪ ಏನಿರುತ್ತೆ ಅದರೊಳಗೆ ಪುಣ್ಯ ಬರುತ್ತೆ ಅಂತ. ಅಷ್ಟರ ಮಟ್ಟಿಗೆ ನೋಡಿ. ಹೋಗಬಾರ್ದು ಅಂತ ಹೇಳಿದವರು ಹೋಗದೆ ಇರಬಾರ್ದು ಅಂತಲೂ ಹೇಳಿದ್ರಿ. ಮತ್ತೆ ಅರ್ಥ ಆಯ್ತಾ? ಅದಕ್ಕೆಲ್ಲ ಸ್ಟ್ರಿಕ್ಟ್ ಮಾಡ್ತಾರೆ ಒಂದು ಕಡೆಗೆ. ನಾವು ಎಲ್ಲರೂ ದುರುಪಯೋಗ ಮಾಡ್ಕೋಬಾರ್ದು ನಿಯಮಗಳನ್ನು. ಹೋಗಬಾರ್ದು ಅಂಥೇಳಿ ಬಿಡಲೂಬಾರ್ದು, ಮತ್ತು ಎಲ್ಲರೂ ಹೋಗಿ ಕೊಡಲೂಬಾರ್ದು. ವ್ಯವಸ್ಥೆ ಮಾಡಿದರು. ಮುಂದೆ ಇವತ್ತು ಹೇಳಿದ್ದೇನೀಗ, ಪರಾನ್ನತಿಯಿಂದ ದೋಷ ಹೋಗುತ್ತೆ. ಅದು ಯಜ್ಞ, ಅದಕ್ಕೆ ಎಲ್ಲರೂ ಸೇರೇ ಮಾಡಬೇಕು. ಪರಾನ್ನ ಅನಿಸೋದಿಲ್ಲ, ಯಾಕೆ ಒಬ್ಬರು ಮಾಡಬಾರ್ದು ಅದನ್ನು, ಎಲ್ಲರೂ ಸೇರಿ ಮಾಡಬೇಕು. ಗೊತ್ತಾಯ್ತಾ? ಹಾಗೆ ಎಲ್ಲರೂ ಸೇರಿರುತ್ತೆ, ಆದರೆ ದೋಷ ಇಲ್ಲ. ಏನೋ ಅದೇ ಹೇಳಿದ್ದು, ಈಗ ಅದೇ ಹೇಳಿದ್ದಾನೀಗ. ಸ್ಮೃತಿ ವಾಕ್ಯಗಳವೆಲ್ಲ. ಶ್ರೋತ್ರಿಯ ಅಂದ್ರೇನು? ಶ್ರವಣಾದಿಗಳನ್ನು ಮಾಡ್ಕೊಂಡಿರ್ಬೇಕು, ಜ್ಞಾನ ಕಾರ್ಯ ಮಾಡ್ಕೊಂಡಿರ್ಬೇಕು. ಅವರನ್ನು ಕೇಳಿ ಅಂತ. ಪರಪಾಕೋ ಗೃಹಸ್ಥಸ್ಯ ಕ್ಷತ್ರಿಯಸ್ಯ ವಿಶೇಷತಾ ನ ಯೋಗ್ಯ, ಅವ್ರು ಯೋಗ್ಯ ಅಲ್ಲ. ಇತಿ ಸೂತಸ್ಯ ವಿಭ್ರೇ ವೇಷಂ ಮೃಕೋದರ. ಅದಕ್ಕೋಸ್ಕರ ಅಡಿಗೆಯವರ ವೇಷನೇ ಹಾಕ್ಕೊಂಡ್ಬಿಟ್ರು. ಇದು ಎರಡರ್ಥ ಇದಕ್ಕೆ. ಒಂದರ್ಥ ಏನು? ಇನ್ನೊಬ್ಬರ ಮೇಲೆ ಅನ್ನ ಆಗಬಾರ್ದು ಒಂದು, ಇನ್ನೊಬ್ಬರು ಅಡುಗೆ ತಾವೇ ಮಾಡ್ಕೋಬೇಕು ಇನ್ನೊಂದು. ಸ್ವಯಂ ಪಾಕ ಅಂತ ಕರೀತಾರೆ, ತಾವೇ ಅಡುಗೆ ಮಾಡ್ಕೋಬೇಕು. ಯಾಕೆ? ಕ್ಷತ್ರಿಯನು ಭಾರಿ ಜಾಸ್ತಿ. ಯಾಕೆ ಅಂತ ಕೇಳಿದರೆ ವಿಷಗಿಷ ಹಾಕೋದು ಭಾರಿ ಜಾಸ್ತಿ. ಅದು ತಮ್ಮಡಿಗೆ ತಾವೇ ಮಾಡಿಕೊಂಡ್ರೆ ಸೇಫ್. ಎಷ್ಟೋ ಜನ ಹಿಂದೆಲ್ಲ ಮಠಾಧೀಶರಿಗೆ ಎಷ್ಟೋ ಜನಕ್ಕೆ ಪಾಪ ವಿಷ ಹಾಕಿದವರು ಇದ್ದಾರೆ. ಅವ್ರು ಅಡುಗೆ ಶುರು ಮಾಡಿದ್ಮೇಲೆ ಹೋಯ್ತದೆ, ಆ ರಿಸ್ಕ್ ಹೋಯ್ತಾಗ. ರಾಜ ಮಹಾರಾಜರುಗಳು ತಮ್ಮದೇ ಇರುತ್ತೆ ವ್ಯವಸ್ಥೆ, ತಮ್ಮದೇ ವ್ಯವಸ್ಥೆ ಇಟ್ಕೊಂಡು ಹೋಗಿರ್ತಾರೆ ಹೊರತು ಇನ್ನೊಬ್ಬರು ಡಿಪೆಂಡ್ ಆಗಬಾರ್ದು. ಅದು ಕಾರಣ ಅನೇಕ ಕಾರಣ, ಒಂದೇ ಅಲ್ಲ, ಬರೀ ವಿಷಗಿಷ ಹಾಕೋದು ಅಷ್ಟೇ ಅಲ್ಲ. ಅಡುಗೆ ಚೇಂಜ್ ಆಗ್ತಾ ಹೋಗುತ್ತೆ, ಅಡುಗೆ ಅದು ಹೊಟ್ಟೆ ಕೆಟ್ಟೋಗುತ್ತೆ, ಒಂದಕ್ಕೆ ಅಡ್ಜಸ್ಟ್ ಆಗುತ್ತೆ. ಅದು ಮಠಾಧೀಶರು ಎಲ್ಲಿ ಹೋದರೂ ಯಾಕೆ ಸಮಸ್ಯೆ ಬರೋದಿಲ್ಲ ಅಂದರೆ ಅವರದೇ ಅಡುಗೆ ಅವ್ರದ್ದೆಲ್ಲ ವ್ಯವಸ್ಥೆ ಹಾಗೇ ಇರುತ್ತೆ. ಉಳಿದವ್ರು ಹೋದಾಗ ಏನಾಗುತ್ತೆ, ಅಲ್ಲಿ ಹೊಂದ್ಕೋಬೇಕಾಗುತ್ತೆ, ಹೊಂದೋಕ್ಕಾಗೋದಿಲ್ಲ. ಫುಡ್ ಸೂಟ್ ಆಗೋದಿಲ್ಲ, ಆಗ ಹೆಲ್ತ್ ಕೆಟ್ಟೋಗುತ್ತೆ. ಆದ್ದರಿಂದ ಅವರಿಗೂ ಬಿಡಿದವ್ರು ಭಾರಿ ವ್ಯತ್ಯಾಸ ಇದೆ. ಈ ಅರ್ಥದಲ್ಲಿ ಅವರು ಸರಿಯಾದ ವ್ಯವಸ್ಥೆಯಲ್ಲಿ ಹೋಗಬೇಕು, ತಾವೇ ಅಡುಗೆ ಆಗಬೇಕು, ತಮ್ಮದೇ ವ್ಯವಸ್ಥೆಯಲ್ಲಿ ಅಡುಗೆ ಆಗಬೇಕು ಅಂತ ಅರ್ಥ. ಸ್ವಯಂ ಪಾಕ ಆಗಬೇಕು, ತಿಳಿತಾ? ಈಗ ಅದು ಉಳ್ಕೊಬಿಡ್ತು. ಪದಾರ್ಥ ಕೊಡಿ, ನಾವು ಸ್ವಯಂ ಪಾಕ ಅದಲ್ಲ, ಪದಾರ್ಥನೂ ತಮ್ಮದೇ ಆಗಬೇಕು ಅಂತೈತೆ ಇಲ್ಲ. ನೀವು ಕೊಡಿ ಅಡುಗೆ ಮಾಡ್ಕೋತೀವಲ್ಲ, ನಮ್ಮ ಸ್ವಲ್ಪ ನಾವೇ ಅಡುಗೆ ಮಾಡ್ಕೋತೀವಿ. ಅದು ಸ್ವಯಂ ಪಾಕ, ಪೂರ್ತಿ ಸ್ವಯಂ ಪಾಕ ಆಗಿ. ಇವತ್ತು ಈ ಸ್ವಯಂ ಪಾಕ ಅರ್ಧಬರ್ಧ ಸ್ವಯಂ ಪಾಕ ಆಗಿಬಿಟ್ಟಿದೆ. ಗೊತ್ತಾ? ಪದಾರ್ಥ ನಿಮಗೆ ಸೌಂಡ್, ಆ ಶಬ್ದ ನಮಗೆ ದಾರಿ ನಿಮಗೆ ಇದ್ದಾಗಾಗಿದೆ. ಹಾಗಾಗಬಾರ್ದು. ಏನಾಗಬೇಕದು ಎಲ್ಲ ನಮ್ಮದೇ. ಅದು ಡಿಪೆಂಡೆನ್ಸ್ ಇರಬಾರ್ದು. ಏನಂತ? ಹಾಂ, ಹೌದು. ಹಾಗೆ ಕಳ್ಳ ಕೃಷ್ಣಾರ್ಪಣ ಬಸ್ತು ಅಂತ ನೋಡ್ಬಿಡ್ಬೋದು ಹೋಗ್ತಾನೆ. ಅದಲ್ಲ, ಕೊಲೆ ಮಾಡಿ ಕೃಷ್ಣಾರ್ಪಣ ದೇವ್ರು ಕೊಲೆ ಮಾಡಿದಾದ್ರೆ ಮುಗೀತು. ಯಾವುದೇ ಅರ್ಪಣೆ ಮಾಡ್ಬೇಕಾದ್ರೆ ಆ್ಯಸ್ ಪರ್ ರೂಲ್ಸ್ ಇರಬೇಕದು. ಒಂದು ಪೈಸೆ ಕೊಡ್ಬೇಕಾದ್ರೆ ಸರ್ಕಾರದಲ್ಲಿ ಏನಿರಬೇಕು, ಪ್ರಾವಿಷನ್ ಇರಬೇಕು ಅದಕ್ಕೆ. ಇಲ್ಲದವ್ರು ಕೊಡೋದಿಲ್ಲ. ಒಂದು ಪೈಸಾ ಆಫ್ಟರ್ ಆಲ್ 10 ಪೈಸೆ ಅವೆಲ್ಲ ಇಲ್ಲ. ಕೊಡ್ಬೋದು, ಕೋಟಿ ಕೊಡ್ಬೋದು ಪ್ರಾವಿಷನ್ ಇದ್ದರೆ. ಇಲ್ಲದವ್ರು 10 ಪೈಸೆ ಕೊಡೋಕ್ಕೂ ಬರೋದು. ದೊಡ್ಡ ಅಪ್ಲಿಕೇಶನ್ ಹಾಕ್ತಾನೆ. ₹1 ಟ್ಯಾಲಿ ಹಾಕಿದರೆ ಒದ್ದಾಡ್ತಿರ್ತಾರೆ. ₹1 ಟ್ಯಾಲಿ ಹಾಕ್ತಾರೆ, ಜೇಬಿಂದ ಹಾಕಾಗಿಲ್ಲ ಅವ್ರು, ಅಲ್ಲಿ ತೋರಿಸ್ಬೇಕು. ಏನಾಗಿಲ್ಲ ₹1 ಅಂತ ಹೇಳಿ ಎಷ್ಟೋ ಬ್ಯಾಂಕ್ದವ್ರು ಹೇಳ್ತಿರ್ತಾರೆ. ರಾತ್ರಿ 1 ಗಂಟೆ ಆಯಿತು ಬರೋ ಹೊತ್ತಿಗೆ ಎಲ್ಲೋ ಒಂದು ಪ್ರಾಬ್ಲಮ್ ಆಗಿಬಿಟ್ಟಿತ್ತು ಅಂತ ಹೇಳ್ತಾರೆ. ತನ್ನ ದುಡ್ಡು ಹಾಕಿ ಕಾಂಪನ್ಸೇಟ್ ಮಾಡೋದು, ಅಕೌಂಟಲ್ಲಿ ತೋರಿಸ್ಬೇಕಂದು. ಅರ್ಥ ಆಯ್ತಾ? ಆದ್ದರಿಂದ ಹಾಗೆಲ್ಲ ಮಾಡೋಕ್ಕೆ ಬರೋದಿಲ್ಲ. ಕ್ಷತ್ರಿಯಸ್ಯ ಇನ್ನೂ ಸ್ವಾರಸ್ಯ ಅಂದರೆ ಸ್ವಯಂ ಪಾಕದಲ್ಲಿ ಸರಿಯಾದ ಅರ್ಥ ತುಂಬ ಜನ ಮಾಡ್ಕೊಳ್ಳಿಲ್ಲ. ಹೇಳಿದ್ನಲ್ಲ, ಪದಾರ್ಥ ನಿಮ್ಮದು, ಅಡುಗೆ ನಮ್ಮದು ಆಗ್ಬೋದು ಅಂತಿಲ್ಲ. ಅಡುಗೆನೂ ನಿಮ್ಮದೇ ಆಗಬೇಕು, ಪದಾರ್ಥ ನಿಮ್ಮದೇ ಆಗಬೇಕು. ಇವಿಲ್ಲಿ ಹೋಯ್ತು ಬರ್ತಾ ಗೊತ್ತಾ? ಇದು ಎಕ್ಸ್ಟರ್ನಲ್ ಇವೆಲ್ಲ ಕೂಡ. ಇಂಟರ್ನಲ್ ಏನು ಅಂತ ಕೇಳಿದರೆ ಸ್ವಯಂ ಪಾಕ ಆಗಬೇಕು, ಸ್ವಂತ ಬುದ್ಧಿಯಿಂದ ತಿಳ್ಕೊಬೇಕು ಅಂತ ಅರ್ಥ. ವಿದ್ಯಾರ್ಥಿ ತಾನು ಬರಿಬೇಕು, ಯಾರ ಕೈಲೂ ಬರೆಸಬಾರ್ದು. ಪಾಕ ಅಂದ್ರೇನು? ಪರಿಪಾಕ ಅಂದರೆ ಅರ್ಥ ಏನು? ವಿಷಯ ಎಲ್ಲ ಸ್ವಂತ ತೀರ್ಮಾನ ಆಗಬೇಕು. ಹೌದು, ನಾನು ಸಾಕ್ಷಿ ಒಪ್ಪಿತು ಅಂತ ಹೇಳೋದಿಲ್ಲ, ಅದು ಸ್ವಯಂ ಪಾಕ. ಈ ಸ್ವಯಂ ಪಾಕ ಈ ರೀತಿ ಸ್ವಯಂ ಪಾಕ ಹೋಯಿತು. ದೊಡ್ಡಿಗೆ ಎಲ್ಲರೂ 5-6 ಜನ ಇರ್ತಾರೆ ಆಚಾರ್ಯಗಳು, ಪಾಪ ಅದು ಬೈಲ ಕೊಟ್ಟಿಲ್ಲ ನಾನು ಇರುತ್ತೆ. ಎಲ್ಲ ಸ್ವಯಂ ಪಾಕದವ್ರೆ, ಸಾಲಾಗಿ ಅಡಿಗೆ ಕೂತಿರ್ತಾರೆ ಪಾಪ.
ಗೊತ್ತಾ? ಅದು ಇದರಲ್ಲಿ ಏನಾಗುತ್ತೆ ಗೊತ್ತಾ ಸಮಸ್ಯೆ ನಿಮಗೆ? ಅಲ್ಲ, ಅವ್ರ ಬಗ್ಗೆ ಕಾಮೆಂಟ್ ಮಾಡ್ತಾ ಇಲ್ಲ. ಕೆಲವರು ನಿಯಮ ಮಾಡ್ಕೊಂಡಿರಲಿ. ಆದರೆ ಕೆಲವರು ತುಂಬ ಟೈಮ್ ಹೋಗುತ್ತೆ ಅದರಲ್ಲಿ. ಅಡುಗೆ ಮಾಡಿ ಸುಸ್ತಾಗಿಬಿಡುತ್ತೆ ಅಷ್ಟೊತ್ತಿಗೆ, ಊಟ ಗೀಟ ಎಲ್ಲ ಡೌನ್ ಆಗಿಬಿಡುತ್ತೆ. ಆದಷ್ಟು ಅದನ್ನು ಮ್ಯಾನೇಜ್ ಮಾಡ್ಕೊಂಡಿರ್ತೀರ, ಭಾರಿ ಸಂತೋಷ ಮಾಡಬಹುದು. ಆದರೂ ಏನಾಗುತ್ತೆ, ಆ ಮಟ್ಟಿಗೆ ಟೈಮಂತೂ ಹೋಗುತ್ತೆ. ಆಯಿತು, ಆಯಾಸ ಆಗುತ್ತಾ ಬಿಡುತ್ತಾ ಇದು. ಅದಕ್ಕೇನು ಮಾಡಬೇಕು? ಕೆಲವು ಕಡೆ ನಮಗೆ ಹೋಗದೇ ಇದ್ದರೆ ಮನೆಯಲ್ಲಿ ಮಾಡಿದರೆ ಸಾಕು. ಕೆಲವರು ಮನೆಯವ್ರು ಮಾಡಿದ್ರೆ ಊಟ ಮಾಡಲ್ಲ ಅಂಥವ್ರು ಇರ್ತಾರೆ. ಕೆಲವು ಮನೆಯವ್ರು ಮಾಡಿದರೆ ಮಾತ್ರ ಊಟ ಮಾಡ್ತೀವಿ ಅಂತ ಹೇಳ್ತಾರೆ. ಅದು ಪರವಾಗಿಲ್ಲ. ಅದರಿಂದ ಆರೋಗ್ಯನೂ ಸರಿ ಇರುತ್ತೆ. ಒಂದೇ ಅಡಿಗೆ ಆರೋಗ್ಯ ಸರಿ. ಒಬ್ಬರೇ ಹಾಕೋದ್ರಿಂದ ಥ್ರೋಔಟ್ ಮೇಂಟೈನ್ ಆಗುತ್ತೆ ಹೆಲ್ತ್. ದಿವಸಕ್ಕೊಂದು ಕಡೆ ಊಟಕ್ಕೆ ಹೋದರೆ ಬಲು ಬೇಗ ಆರೋಗ್ಯ ಕೆಟ್ಟು ಹೋಗುತ್ತೆ. ಬ್ರಾಹ್ಮಣರಲ್ಲಿರೋ ದೊಡ್ಡ ಸಮಸ್ಯೆ ಅದೇನೆ. ಆರೋಗ್ಯಗಳದಕ್ಕೆ ಕಾರಣ ಅಂತ ಕೇಳಿದ್ರೆ ನ್ಯಾಚುರಲ್. ಅದು ಒಂದೊಂದು ರೀತಿ ಅಡಿಗೆ ಒಂದೊಂದು ಕಡೆ ಮಾಡ್ತಾ ಹೊರಟ್ರೆ ಮನೆಯವರಿಗೆ ಅವತ್ತು ಮಾಡ್ತಿರೋ ಸ್ವೀಟು ಇವರು ದಿವಸ ಸ್ವೀಟ್ ಆಗಿಬಿಡುತ್ತೆ. ಒಂದು ಮನೆಗೆ ಹೋಗೋದ್ರಿಂದ ಅವರು ಸೇಫು, ಇವರು ಸಿಕ್ಕಾಕೊಂಡ್ಬಿಡ್ತಾರೆ. ಬಲು ಬೇಗ ಆರೋಗ್ಯ ಕೆಡಿಸ್ಕೊಂಡ್ಬಿಡ್ತಾರೆ. ಆದ್ದರಿಂದಾಗೇ ಮಾಡಬಾರ್ದು. ಅವ್ರು ಮತ್ತೆ ಬೇರೆ ಸ್ವಲ್ಪ ಸ್ವೀಟ್ ಅಷ್ಟೇ ಮಾಡಿದ್ರೆ ಉಪಚಾರ ಬೇರೆ ಮಾಡಿ ಹಾಕ್ತಾರೆ, ಬೇಡ ಅಂದರೆ ಸೈಡಿಂದ ಬೇರೆ ಹಾಕ್ತಾರೆ. ಹೀಗಾಗಿ ಫಜಿತೆದ್ದು ಹೋಗ್ತಾರೆ. ನಿಯಮ ಮಾಡಿಕೊಂಡಾಗ ಆರೋಗ್ಯ ಸರಿ ಇರುತ್ತೆ. ಇನ್ನೊಂದು ದೃಷ್ಟಿಯಿಂದ ಭಾರಿ ಒಳ್ಳೆಯದು. ಒಟ್ಟು ಸ್ವಯಂ ಪಾಕ ಆಗಬೇಕು. ಹೇಳ್ಕೊಟ್ಟು ಮಾತಾಗಬಾರ್ದು ಅಂತ ಹೇಳೋದಿಲ್ಲ. ಒಳ್ಳೆ ಪ್ರೊಫೆಸರ್, ಮ್ಯಾಥಮೆಟಿಕ್ಸ್ ಪ್ರೊಫೆಸರು 4x4 ಎಷ್ಟು ಅಂದರೆ 16. ಯಾರು ಹೇಳ್ತಾರೆ? ನಮ್ಮ ಮಿಸ್ ಹೇಳಿದ್ರು ಅಂತ ಹೇಳ್ತಾರಾ? ಏನಾಗಿದೆ ಅದೀಗ? ಪ್ರೂವ್ ಇಟ್ಟು ಅಂತ ಹೇಳ್ತಾರೆ. ನಾನು ಪ್ರೂವ್ ಮಾಡ್ತೇನೆ. ಈಗ ಮೊದಲು ಹೇಳ್ಕೊಂಡು ಬರ್ತಾ ಏನೋ ವಿಚಾರ ಸ್ವಂತ ಆಗಬೇಕು ಅಂತ ಅರ್ಥ. ಸ್ವಂತ ಆಗಬೇಕು ಅಂದರೆ ಬೇಸ್ಲೆಸ್ ಆಗಬೇಕು ಅಂತ ಅರ್ಥ ಅಲ್ಲ. ಆ ಬೇಸಿಸ್ ತಂದಾಗಬೇಕು. ನಾನು ಹೇಳ್ತೇನೆ ಅಂತ ಹೇಳೋ ಆ ಥರ ಇರಬೇಕು. ಅದು ವಿಷಯ ತಿಳಿಸಾಗಲಿಕ್ಕೆ ಅದಕ್ಕೆ ಸ್ವಯಂ ಪಾಕ ಅಂತ ಕರೆಯೋದು. ಪಾಕ ಪರಿಪಾಕ, ವಿಚಾರದ ಪಾಕ. ಅಡಿಗೆನ ಪಾಕ ಅಂತಾರೆ, ವಿಚಾರನ ಪರಿಪಾಕ ಅಂತ ಕರೀತಾರೆ. ಪಕ್ವ ವಿಚಾರ ಅಂತ ಕರೆಯೋದಿಲ್ಲ. ಪಕ್ವ ಅನ್ನ ಹೇಗೋ ಪಕ್ವ ಜ್ಞಾನನೂ ಆಗಬೇಕು. ಆ ಜ್ಞಾನ ಡಿಪೆಂಡೆನ್ಸ್ ಯಾರೋ ಕೊನೆಗೆ ಹೇಳಿದ್ರು, ಅವ್ರು ಯಾರೋ ಹೇಳಿದ್ರು ಅಂದರು, ಮುಗಿದ ಕತೆ ಮುಗಿದೋಯ್ತು. ಸರಿಯಲ್ಲ. ತಾನು ಹೇಳ್ತೇನೆ ಅಂತ ಹೇಳಬೇಕು. ತಪ್ಪನ್ನು ತಾನು ಸುಳ್ಳು ಹೇಳಿದರೂ ತಪ್ಪು ಹೇಳಿ ಒಪ್ಕೊಂಡು ಜವಾಬ್ದಾರಿ ತಂದಾಗಿರಬೇಕು. ಗೊತ್ತಾಯ್ತಾ? ಇನ್ನೊಬ್ಬರನ್ನು ಹಾಕೋದು ಆಗಬಾರ್ದು. ಅದು ನಿಜವಾದ ಸ್ವಯಂಪಾಕ. ಆ ರೀತಿ ಇದ್ದರೆ ನಿಜವಾದ ಜ್ಞಾನ ಅದು. ಅಡಿಗೆಯಲ್ಲಿ ಈ ಸ್ವಯಂಪಾಕ ಅಡಿಗೆಗಳಿಗೆ, ಆ ಸ್ವಯಂಪಾಕ ಜ್ಞಾನದೊಳಗೆ. ಇವತ್ತು ಒಂದು ಕಡೆ ಹುಡ್ಕೊಂಡು ಇನ್ನೊಂದು ಕಡೆ ಹೋಗಿಬಿಟ್ಟಿದೆ. ಸ್ವಯಂಪಾಕ ಭಾರಿ ಮಾಡೋದು ಯಾರ್ದೋ ಮಾತು ಕೇಳ್ಕೊಂಡು ಓಡಾಡ್ತಿರೋದು. ಸ್ವಯಂಪಾಕ ಆಗಲೇ ಇಲ್ಲ. ಹರಿದೇವ್ ದೊಡ್ಡವರು ಅಂತ ನಾನು ಹೇಳ್ತೇನೆ, ಆ ರೀತಿ ಇರಬೇಕು. ಓದಿ ಆಗಿದೆ ಈಗ, ನಾನು ಹೇಳ್ತೇನೆ ಅಂತ ಹೇಳಬೇಕು. ಪುಸ್ತಕ ಹೇಳುತ್ತೆ ಅಂತ ಹೇಳಬಾರ್ದಾಗ. ಅರ್ಥ ಆಯ್ತಾ? ಪರಪಾಕೋ ಗೃಹಸ್ಥಸ್ಯ ಕ್ಷತ್ರಿಯಸ್ಯ ವಿಶೇಷತಃ ನ ಯೋಗ್ಯ ಇತಿ ಸೂದಸ್ಯ ಬಭ್ರೇ ವೇಷಂ ಮೃಕೋದರಃ. ಏನು ಬಂತು? ಅದು ಹೇಳ್ತಾರೆ ಈಗ. ನಿಮ್ಮ ಒಳ್ಳೆಯ ಪ್ರಶ್ನೆ ಅದು. ಗೊತ್ತಾಯ್ತಾ? ಈ ಗುಂಪಿ ಬಂತಲ್ಲ, ವಸ್ತುಗಳು ನಮ್ಮದು, ಅಡುಗೆ ನಿಮ್ಮದು ಅಂತಲ್ಲ, ಅಲ್ಲ ಆಗಬೇಕು ಹೇಳ್ತಾರೆ. ಆಮೇಲೆ ಡಿಪೆಂಡೆನ್ಸ್ ಬಂದಾಗ ಆಯ್ತಲ್ಲ, ಅಲ್ಲ ಬಂದಿಲ್ಲ. ವೈದಿಕ ವ್ಯವಹಾರೇಶು ಜ್ಞಾನಾಧಿಕ್ಯ ಪ್ರಸಿದ್ಧಿತಃ ಜಾನೀಯುರ್ಭೀಮ ಇತ್ಯೇವ ಸೂದವೇಷಸ್ತಥೋಭವತ್. ಒಂದು ಕಾರಣ ಅದು. ಪರಪಾಕ ಆಗಬಾರದು ಸ್ವಯಂಪಾಕ ಒಂದು ಕಾರಣ. ಇನ್ನೊಂದು ಕಾರಣ ಏನು ಅಂದರೆ, ಇವರು ಭೀಮಸೇನ ಬೇರೆ ವೇಷ ಹಾಕ್ಕೊಂಡಿದ್ದಿದ್ರೆ, ಶೂದ್ರ ವೇಷ ಬಿಟ್ಟಿದ್ದು ಅಡುಗೆವರು ಶೂದ್ರ ಆಗಿನ ಕಾಲಕ್ಕೆ ನೆನಪಿರಲಿ. ಬ್ರಾಹ್ಮಣರ ಅಡುಗೆ ಇರ್ತಿದ್ದಿಲ್ಲ ಆಗ. ಶೂದ್ರ ಅಡುಗೆನೇ ಬೇರೆ ಯುಗದಲ್ಲಿ. ಕಲಿಯುಗದಲ್ಲಿ ಮಾತ್ರ ಬ್ರಾಹ್ಮಣರ ಅಡುಗೆ. ಯಾಕಂದ್ರೆ ಬ್ರಾಹ್ಮಣರು ಶೂದ್ರರಿರ್ತಾಗಿರ್ತಾರೆ, ಅದರಿಂದ ಓಕೆ ಅಂತೇಳಿ. ಹಿಂದಿನ ಕಾಲಕ್ಕೆ ಯಾವ ಬ್ರಾಹ್ಮಣ ಅಡುಗೆ ಸಿಗ್ತಿರಲಿಲ್ಲ. ಎಲ್ಲ ಪಾಠ ಪ್ರವಚನಗಳು ಹೆಚ್ಚು ಕಡಿಮೆ ಜ್ಞಾನಿಯವರು ಅಪ್ರೋಚ್ ಜ್ಞಾನ ಲೆವೆಲಲ್ಲಿ ಇರ್ತಾರೆ ಅವರೆಲ್ಲ ಕೂಡ. ಅದಕ್ಕೆ ಇಬ್ಬರು ಸೇವೆ ಆಗಿತ್ತಾಗ. ಪಾಕಯಜ್ಞ ಅಂಬೋದು ಶೂದ್ರದ ಸೇವೆ ಆಗಿತ್ತು. ಆ ಶೂದ್ರ ಹೇಗೆ ಸಚ್ಚೂದ್ರು ಅಂತ ಹೆಸರು ಅವರಿಗೆ. ಸಚ್ಚೂದ್ರು ಅಂದ್ರೇನು? ವೈಷ್ಣವ ಶೂದ್ರರು. ವ್ರತ ನಿಯಮ ಅವರು ಮಾಡೋರು. ಅವ್ರ ಅಡುಗೆ ಬರ್ತಿತ್ತು ಅಷ್ಟೇ. ಇವತ್ತೇನು ಅದೇ ಹೇಳಿಬಿಟ್ರೆ ಅದಕ್ಕೆ ಒಟ್ಟಿಗೆ ಹೋಗೋ ತಪ್ಪಲ್ಲ, ಯಾರು ಮಾಡಿದ್ರೇನಂತೆ ಹೇಳಿದ್ದು ಅವರೇ ಹೋಗಿದ್ರಲ್ಲ ಅಂತ ಕೇಳಿದರೆ ಅಲ್ಲ, ಯುಗ ಬ್ಯಾನ್ ಮಾಡಿದರು. ಆ ಯುಗದಲ್ಲಿ ಮೇಂಟೆನೆನ್ಸ್ ಆಗಿತ್ತು. ಜನ್ಮದಲ್ಲಿ ಶೂದ್ರರಾಗಿದ್ದರೂ ಪರವಾಗಿಲ್ಲ ಆಗ ಮಾತ್ರ. ಈ ಜನ್ಮದಲ್ಲಿ ಬ್ರಾಹ್ಮಣ ಆಗಿದ್ದರೂ ಉಪಯೋಗ ಇಲ್ಲ. ಆ ಕಾಲ ಇದೆ. ಗೊತ್ತಾಯ್ತಾ? ಅದು ಬೆಳಿಗ್ಗೆ ಈರುಳ್ಳಿ ಮುಗಿಸ್ಬಿಟ್ಟಿರ್ತಾರೆ ಒಂದು ರೌಂಡ್ ಆಗಲೇ. ಅವ್ನು ಮಾಡಿದ್ರೆ ಬರೋಲ್ಲ ಅಡುಗೆಗೆ. ಎಷ್ಟೊಂದ್ರೆ ಮಡಿ ಕಾನ್ಸೆಪ್ಟ್ ಕೂಡ ಗೊತ್ತಿಲ್ಲ. ಆ ಥರ ಇದ್ದ. ಇವತ್ತು ಮಡಿ ಅಡುಗೆ ಫಟ್ ಬರಲ್ಲ ಅಂತಾನೆ ಶುರು ಮಾಡೋದು. ನೀವು ಭಾರಿ ಕೇಳ್ಕೊಂಡ್ರೆ ಏನೋ ಕಂಡೀಷನ್, ಅವ್ರ ಕಂಡೀಷನ್ ಹಾಕ್ಬೇಕು. ನಮ್ಮ ಅವ್ರ ಕಂಡೀಷನ್ ಒಪ್ಕೊಂಡ್ರೆ ಹೋಗ್ಬೋದು ಅಷ್ಟೇ. ವೈದಿಕ ವ್ಯವಹಾರೇಶು ಇನ್ನು ಸ್ವಲ್ಪ ದಿವಸ ನೋಡಿ, 10-20 ವರ್ಷ ಆದರೂ ಭಾರಿ ಕಷ್ಟ ಅಂದರೆ ಭಾರಿ ಈಗಲೇ ಭಾರಿ ಕಷ್ಟ. ತುಂಬ ಹುಡುಗಿಯರು ಸಿಗೋಲ್ಲ, ಬಡಸರು ಸಿಗೋದಿಲ್ಲ. ಆಮೇಲೆ ಕ್ಲೀನ್ ಮಾಡೋದಂತೂ ಭಾರಿ ಕಷ್ಟದ ಕೆಲಸ. ಹಿಂದೆಲ್ಲ ಕ್ಲೀನ್ ಮಾಡೋದು ಜನ ಬಿಡ್ತಾರೆ, ನಾನು ಮಾಡ್ತೇನೆ, ಯಾರೂ ಇರೋದಿಲ್ಲ ಈಗ. ಆ ಕೆಲಸದವ್ರು ಒಯ್ಯೋದಿಲ್ಲ ಅಷ್ಟು ಸುಲಭವಾಗಿ. ನಾಳೆ ನಾಡಿದ್ದು ಹೋಯ್ತೀವಿ, ಎಲ್ಲ ವಾಸನೆ ಬರೋಕ್ಕೆ ಶುರು, ಪಕ್ಕ ಗಲಾಟೆ ಮಾಡ್ತಾರೆ, ವಾಸನೆ ಬರೋದು. ರೋಡಲ್ಲೆಲ್ಲ ವಾಸನೆ ಶುರುವಾಗಿಬಿಡುತ್ತೆ. ಅವನ ಇದೆ. ಹಿಂದಿನ ಕಾಲದಲ್ಲಿ ಒಂದು ಎಲ್ಲ ಯುನೈಟಾಗಿ ಕೆಲಸ ಮಾಡ್ತಿದ್ವಿ. ಎಲ್ಲ ನಮ್ಮ ಪಾಡಿ ನಾವು ಅಂತ ಹೇಳ್ಕೊಂಡು ನಾವು ಇಷ್ಟ ಬಂದಾಗ ಮಾಡ್ತೀವಿ ಅಂತ ಹೇಳಿದರೆ ಅದು ಜೋರ್ ಆದರೂ ಒಯ್ಯಲ್ಲ ಅಂತ, ಇನ್ನೊಂದು ಸ್ವಲ್ಪ ಬೈದ್ಬಿಟ್ರೆ ಆದರೂ ಒಯ್ಯಲ್ಲ ಅಂತ ಹೇಳ್ತಾರೆ. ಮತ್ತೆ ಎಕ್ಸ್ಟ್ರಾ ದುಡ್ಡು ಕೊಡಬೇಕು. ಅದಕ್ಕೆ ಕೊಟ್ಟರು ಕೂಡ ನಾಳೆ ನಾಡಿದ್ದು ಅದು ಕಾಮನ್. ಅದು
ಈ ಸ್ಥಿತಿಯಲ್ಲಿದ್ದಾರೆ. ಈ ಬೇರೆ ವೇಷದಲ್ಲಿ ಭೀಮಸೇನ ಇದ್ದಿದ್ದರೆ ವೈದಿಕ ವ್ಯವಹಾರೇಶು ಜ್ಞಾನಾಧಿಕ್ಯ ಪ್ರಸಿದ್ಧಿತಃ. ರಾಜನ ಆಸ್ಥಾನದಲ್ಲಿ ಏನಾಗ್ತಿತ್ತು ಹಿಂದೆಲ್ಲ, ತೀರ ಇತ್ತೀಚಿನವರೆಗೂ ಮೈಸೂರು ರಾಜರ ಬಗ್ಗೆ ಎಲ್ಲ ರಾಜರ ಬಗ್ಗೆ ಹೇಳ್ತಾರೆ. ಸಭೆಗಳಲ್ಲಿ ವಾಕ್ಯಾರ್ಥಗಳಾಗ್ತಾಯಿತ್ತು, ಸಭೆಗಳಲ್ಲಿ ವಿದ್ವಾಂಸರಿರ್ತಿದ್ರು. ಆಸ್ಥಾನ ವಿದ್ವಾಂಸರ ಕಾನ್ಸೆಪ್ಟೇ ಹೊರಟೋಯ್ತು ಈಗ, ಗೊತ್ತಾಯ್ತಾ? ವಿದ್ವಾಂಸರಿದ್ದೇನೆ ಸಭೆಗೆ ಭೂಷಣ ಅಂತ ಇರ್ತಿತ್ತು. ಅವಾಗ ಏನಾಗಬೇಕಾಗಿತ್ತು, ಇವರು ನಿತ್ಯದಲ್ಲೇ ವೈದಿಕ ವ್ಯವಹಾರಗಳು ವಾಕ್ಯಾರ್ಥಗಳು ನಡೀತಾ ಇತ್ತು. ಇವ್ರು ಬೇರೆ ವೇಷದಲ್ಲಿ ಕೂತಿದ್ರೆ ಏನಾಗ್ತಿತ್ತು ಗೊತ್ತಾ? ಸುಮ್ಮನೆ ಕೊಡಾಗಿಲ್ಲ ಅವರು. ಅವ್ರು ಯಾರೋ ತಪ್ಪು ಹೇಳಿದ್ರೆ ಜವಾಬ್ದಾರಿ ಅದು ಖಂಡನೆ ಮಾಡಬೇಕು, ಸರಿ ಹೇಳಿದ್ರೆ ಸಪೋರ್ಟ್ ಮಾಡಬೇಕು. ಸಭೆ ಸುಮ್ಮನೆ ಕೊಡೋದು ಸಭೆ ಅಲ್ಲ. ಇವಾಗ ಸುಮ್ಮನೆ ಕೂತ್ರೆ ಸಾಕು ಸಭೆ ಆಗಿಬಿಡ, ಸುಮ್ಮನೆ ಕೊಡಾಗಿಲ್ಲ ಅವರು. ತಪ್ಪಾಗಿದ್ದರೆ ಮೆಂಬರ್ ಅಂತ ಹೇಳಿದರೆ ಅವನಿಗೆ ಫುಲ್ ಪವರ್ ಇದೆ. ಆಗ ಮೀಟಿಂಗ್ನಲ್ಲಿ ತನ್ನ ಅಭಿಪ್ರಾಯ ಹೇಳಬೇಕು ಅವರು. ಸರಿಯಾಗಿ ಸುಮ್ಮನೆ ಕೂತ್ರೆ ಮೆಂಬರ್ ಯಾಕೆ ಆಗ್ತಾನೋ? ಸಮಯ ಮಾತಾಡೋ ಪ್ರಸಂಗ ಬಂದರೆ ಮಾತಾಡಲೇಬೇಕು. ಭೀಮಸೇನವ್ರ ಪ್ರಸಂಗ ಮಾತಾಡ್ತಾರೆ. ಈ ರೀತಿ ಜ್ಞಾನ ಇರೋದು ಭೀಮನಿಗೆ ಮಾತ್ರ. ಆ ಭೀಮ ಇರಬೇಕು ಗೊತ್ತಾಗ್ಬಿಡುತ್ತಾಗ, ಗೊತ್ತಾ? ಬೇರೆ ಸೂರ್ಯ ಗೊತ್ತಾಗಲ್ಲ ನಮಗೀಗ. 1000 ಲೈಟ್ ಆಗಿರೋ ನಮಗೆ ಯೋಚನೆ ಇಲ್ಲ. ಆದರೆ ಒಬ್ಬ ಅಂದರೆ ಸೂರ್ಯನೇ, ಬೇರೆಯವ್ರು ಮಾಡೋಕ್ಕೆ ಸಾಧ್ಯ ಇಲ್ಲ. ಸೊ ಜ್ಞಾನಾಧಿಕ್ಯ ಪ್ರಸಿದ್ಧಿತ್ಯ. ಭೀಮಸೇನ ಬಗ್ಗೆ ಬಂದಿದ್ದಾಗಲೇ ಇದರ ರಾಷ್ಟ್ರೀಯ ಆಗದ ಕಾಲಕ್ಕೆ ಇಡೀ ಸಭೆ ಕಂಡಕ್ಟ್ ಮಾಡಿದ್ದ್ಯಾರು? ಭೀಮಸೇನ ದೇವರು. ಸೊ ಎಲ್ಲ ವಿಷಯದಲ್ಲೂ ಪರ್ಫೆಕ್ಟಾಗಿ ಮಾತಾಡ್ತಾರೆ ಅಂದರೆ ಭೀಮ ಆಗಿರಬೇಕು. ಅಜ್ಞಾತವಾಸ ಪರ್ಪಸ್ ಹೋಯ್ತಾಗ. ಅಜ್ಞಾತವಾಸದ ಪ್ರಕಾರ ಏನಾಗಬಾರ್ದು ಜಾನೀಯು ಭೀಮ ಇತ್ತೇವ, ಭೀಮ ಅಂತ ತಿಳ್ಕೊಂಡ್ಬಿಡ್ತಾರೆ. ಆದ್ದರಿಂದ ಸೂದವೇಷ ಸ್ತತೋಬೋದು, ಸೂದವೇಷ ಹಾಕ್ಕೊಂಡು ಇದು ಶೂದ್ರವೇಷ ಅಂತ ಮುಂದೆ ಹೇಳ್ತಾರೆ. ಸೂದವೇಷ ಶೂದ್ರವೇಷ. ಕೆಲವರೆಲ್ಲ ಏನು ಮಾಡ್ತಾರೆ ಗೊತ್ತಾ, ಇತ್ತೀಚೆಗೆ ಕೆಲವು ತಿತ್ತೋ ಟ್ರೈ ಮಾಡ್ತಾರೆ. ಶೂದ್ರವೇಷ ಅಲ್ಲ, ಅದು ಸೂದವೇಷ ಅಷ್ಟೇ. ಅಡಿಗೆ ಬ್ರಾಹ್ಮಣ ಅಂತ ಶೂದ್ರ ಸ್ಪಷ್ಟಾಚಾರ ಹೇಳ್ತಾರೆ. ಇಲ್ಲೇ ಹೇಳ್ತಾರೆ ಮುಂದೆ, ಅದೇ ಹೇಳಿದ್ದು. ಆ ಪಾಠ ತಿದ್ಕೊಂಡಿದ್ದಾರೆ ಕೆಲವರು. ಶೂದ್ರವೇಷ ಅಂತ ಹೇಳಿ ಸೂದವೇಷ ಅಂತ ಅಷ್ಟೇ ಹಾಕ್ತಾರೆ. ಶೂದ್ರವೇಷದಲ್ಲೂ ಹಾಕ್ಕೊಟ್ರು, ಮುಂದೆ ಬರುತ್ತದೆ. ಸ್ವೀಯಂ ವೇದ ವಿಧಾಂ ಸರ್ವಂ ದೇವೇಶಾನಾಂಚ. ಎರಡಾಯ್ತು ಈಗ. ಅಲ್ಲಿ ಅಡಿಗೆ ವೇಷ ಹಾಕೊಳ್ಳೋದಕ್ಕೆ 2 ಕಾರಣ ಆಯಿತು. ಸ್ವಯಂ ಪಾಕ ಆಗಬೇಕು, ಸ್ವಯಂ ಪಾಕ ಒಂದಾಗಬೇಕು. ಇಲ್ಲ ಹೋದರೆ ಜ್ಞಾನಾಧಿಕ್ಯ ಪ್ರಸಿದ್ಧಿ ಬಂತು. ಬ್ರಾಹ್ಮಣ ಅಂತ ಗೊತ್ತಾ, ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ 3 ಜನರು ಸಭೆಯಲ್ಲಿ ಪಾಲ್ಗೊಳ್ಬೋದು, 3 ಜನರು ಮಾತಾಡ್ಬೋದು, ವೇದಾಧಿಕಾರ ಇದೆ ಅವರಿಗೆ, ಗೊತ್ತಾಗುತ್ತೆ ಅಂತೇಳಿ ಭೀಮಸೇನ ಹಾಕ್ಕೊಳ್ಳಿಲ್ಲ. ಇವೆಲ್ಲ ಪ್ರಶ್ನೆ ಕೇಳಿದಾಗ ಉತ್ತರ ಕೊಡಬೇಕು. ಭೀಮಸೇನ ಅಡಿಗೆ ವೇಷ ಹಾಕೋಕ್ಕೆ ಏನು ಕಾರಣ? ನಮ್ಮ ಜನ ಕಾರಣ ಕೊಡ್ತಾರೆ. ಅಡಿಗೆ ಊಟದ ಪ್ರಿಯ, ಅದಕ್ಕೆ ಹಾಕ್ಕೊಂಡ್ಬಿಟ್ಟ ಅಷ್ಟೇ. ಊಟ ಪ್ರಿಯ, ಅಲ್ಲಿಂದ ಸಿಕ್ಕಾಪಟ್ಟೆ ತಿನ್ಬೋದು. ನಮ್ಮ ಜನ ಹೊಡೆದಿದ್ದಿಷ್ಟೇ. ಇವೆಲ್ಲ ಧರ್ಮಸೂಕ್ಷ್ಮ ಗೊತ್ತಿಲ್ಲದೆ ಹೋದಾಗಿ ತಲೆ ಸೋಯ್ತು ಉತ್ತರ ಕೊಟ್ಬಿಡ್ತಾರೆ, ನಡೆಯುತ್ತೆ. ಸ್ವೀಯಂ ವೇದ ವಿಧಾಂ ಸರ್ವಂ ದೇವೇಶಾನಾಂಚ ಕಿಂ ಪುನಃ ತತಸ್ತೆ ಅನ್ಯಾಶ್ರಯಂ ನೈವ ಚಕ್ರುಹು ಸ್ವಬಲ ಸಂಶ್ರಯಾತ್. ಈಗ ನೀವು ಕೇಳಿದ ಪ್ರಶ್ನೆ, ಈಗ ಇನ್ನೊಬ್ಬರು ನನ್ನ ಆಯ್ತಲ್ಲ ಅಂತ ಕೇಳಿದ್ರೆ ಆಗಲಿಲ್ಲ. ಏನು ಗೊತ್ತಾ, ಸ್ವೀಯಂ ವೇದ ವಿಧಾಂ ಸರ್ವಂ, ಇದು ಭಾಳ ಇಂಪಾರ್ಟೆಂಟ್. ಇದು ವೇದ ತಿಳಿದವನಿಗೆ, ಜ್ಞಾನಿ ಆದವನಿಗೆ ಇನ್ನೊಬ್ಬರು ಆಟೋಮೆಟಿಕಲಿ ಅವನದಾಗಿಬಿಡುತ್ತಂತೆ. ಯಾವ ಸರ್ಕಾರದ ಲ್ಯಾಂಡ್ ಹೇಗಾಗುತ್ತೋ ಹಾಗೆ ಇನ್ನೊಬ್ಬರ ಮೇಲೆ ಹಕ್ಕು ಬರುತ್ತೆ ಅವನು ತೊಗೊಳೋದಕ್ಕೆ. ಇವರು ಬರೀ ವೇದಜ್ಞಾನಿಗಳಲ್ಲ, ದೇವೇಶಾನಾಂಚ ಕಿಂಪುನ, ವೇದ ಪ್ರತಿಪಾದ್ಯ ದೇವತೆಗಳು ಇವರು. ಆದ್ದರಿಂದ ಇವರು ಪರಾನ್ನ ಅಂತ ಪ್ರಶ್ನೆನೇ ಇಲ್ಲ ಅಂತ ಹೇಳ್ತಾರೆ. ಇನ್ನೊಬ್ಬರಾಗ ಚಾನ್ಸಸ್ಸೇ ಇಲ್ಲ. ಅದರಿಂದಾಗಿನೇ ಯಾರ್ದದು ಹೇಗೆ ಮಗನ ಮನೆ ತಂದೆ ಬಂದವ, ಪರಪಾಕ ಅಂತ ಕರೆಯೋದಿಲ್ಲ. ಅದನ್ನು ಯಾತಕ್ಕೆ? ಮಗ ಹುಟ್ಟಿರೋದೇ ಇವನಿಂದ. ಆದ್ದರಿಂದ ಅವ್ನು ಏನೇ ಇದ್ದರೂ ಕೂಡ ರೈಟ್ ಇದೆ, ಫುಲ್ ಸುಪ್ರೀಂ ಕೋರ್ಟ್ ಪ್ರಕಾರ ಕಡುತ್ತವ್ರು, ಪ್ರೊಟೆಕ್ಟ್ ಮಾಡೋದು ಧರ್ಮ ಅಂತ ಹೇಳೋದು. ಆದ್ದರಿಂದ ದೋಷ ಅಲ್ಲ ಅದು. ಪರಾನ್ನ ಆಗಲಿಲ್ಲ. ಆಗ ಮಗನ ಮೇಲೆ ಡಿಪೆಂಡ್ ಆಗಿದ್ದೇನೆ ಅಂತ ಹೇಳಬಾರ್ದು. ಎಷ್ಟೇ ದೊಡ್ಡವ ಏನೇ ಆದರೂ ಮಗನೇ ಸಣ್ಣವನೇ, ಇವನೇ ದೊಡ್ಡವನು. ಇವನೇ ಡಿಪೆಂಡೆಂಟ್, ಅವನು ಇಂಡಿಪೆಂಡೆಂಟ್. ಆ ಲೆಕ್ಕದಲ್ಲಿ ದೋಷ ಇಲ್ಲ. ಆದ್ದರಿಂದ ವೇದಜ್ಞಾನಿಗಳಿಗೆ ಮನುಸ್ಮೃತಿಯಲ್ಲಿ ಬರುತ್ತಾ ವಾಕ್ಯಗಳೆಲ್ಲ. ಶಾಸ್ತ್ರ ಓದೋರು ಎಷ್ಟು ರೈಟ್ ಇದೆ ಅಂತ ಕೇಳಿದರೆ, ಸೇನಾಪತ್ಯಂಚ ರಾಜ್ಯಂಚ ಸರ್ವಂ ವೇದ ವಿದರ್ಹತಿ, ಮನುಸ್ಮೃತಿ ಹೇಳುತ್ತೆ. ಅವನು ಏನು ಬೇಕಾದ್ರೂ ಕ್ಲೇಮ್ ಮಾಡ್ಬೋದು, ಅಷ್ಟು ರೈಟ್ ಇದೆ ಅಂತ ಹೇಳ್ತಾರೆ ಜ್ಞಾನಿಗಳಿಗೆ. ಗೊತ್ತಾಯ್ತಾ? ಇದು ಭಾರಿ ವಿಶೇಷಾಂಶ ಇದೆ. ಅದಕ್ಕೆ ಎಷ್ಟೋ ಸರ್ತೆ ದೊಡ್ಡ ದೊಡ್ಡ ಸೇವೆ ಮಾಡಿಸ್ತಾರೆ, ದೇವರಿಗೆ, ರಾಯರಿಗೆ, ಟೀಕಾರಾಯರಿಗೆ ಅದೆಲ್ಲ ಸೇವೆ ಮಾಡಿಸ್ತಾರೆ. ಅವ್ರು ಹೇಳ್ಬೇಕಾದ್ರೆ ನಮ್ಮದು ಕೊಟ್ಟೆ ಅಂತ ಹೇಳೋದಿಲ್ಲ. ಅವ್ರ ಅನುಗ್ರಹ ಕೊಟ್ಟುಬಿಟ್ವಿ ಅಂತ ಅಷ್ಟೇ ಹೊರತು ನಮ್ಮ ದುಡ್ಡಲ್ಲಿ ಕೊಟ್ವಿ ಅಂತ ಯಾರೂ ಮಾತಾಡೋಲ್ಲ. ಆ ಮಾತಾಡೋರಿದ್ದರೆ ಅವರು ಯಾವ ವಿಷಯ ಬೇರೆ. ಜನರಲ್ಲಿ ಸೇವೆ ಮಾಡೋರು ಅನುಭವ ಹೇಗಿರುತ್ತೆ ಯಾವಾಗಲೂ. ನಮ್ಮದು ಕೊಟ್ವಿ ಅಂದ್ಕೊಳ್ಳೋದಿಲ್ಲ ಅವರು. ಅನುಗ್ರಹ ಮಾಡಿದ್ದಕ್ಕೆ ಬಂದಿತ್ತು, ನಾವು ಏನೋ ಸ್ವಲ್ಪ ಕೊಡ್ತಿದ್ದೀವಿ ಅಷ್ಟೇ ಹೊರತು ನಮ್ಮದಲ್ಲ ಅಂತ ಹೇಳ್ತಾರೆ. ಆದ್ದರಿಂದ ಅನ್ಯಾಶ್ರಯ ಮಾಡಲಿಲ್ಲ ಇವರು. ದೊಡ್ಡ ದೇವತೆಗಳಾದ್ದರಿಂದ ಮಾಡಲಿಲ್ಲ. ಪಶ್ಚಿಮ ದೇವತೆಗಳಿಗೆ ಯಾಕೆ ರೈಟ್ ಬರುತ್ತೆ ಅಂತ ಪ್ರಶ್ನೆ ಈಗ. ಯಾತಕ್ಕೆ ಅಂದರೆ ಮಳೆ ಬೆಳೆ ಕೊಡೋ ವ್ಯವಸ್ಥೆ ಯಾರ್ದೀಗ? ಅವರು ಕೊಡೋ ಅವ್ರದನ್ನ ಇದು, ನಮ್ಮದಾಗಲೇ ಇಲ್ಲ ಆಗ. ಆದ್ದರಿಂದ ಅವ್ರಿಗೆ ಫುಲ್ ರೈಟ್ ಇದೆ. ನಮ್ಮ ಪ್ರೊಟೆಕ್ಟ್ ಋತ್ವಾಭಿಮಾನಿ ದೇವತೆಗಳು ದೇವದೊಳಗಿದ್ದು ಕೆಲಸ ಮಾಡಿಸ್ತಾರೆ, ಅವ್ರಿಗೆ ರೈಟ್ ಇದೆ. ಸಮಸ್ಯೆ ಹೋಯ್ತು ಈಗ. ಆಯಿತು, ದೇವತೆಗಳ ಬಗ್ಗೆ ಆಯಿತು, ಗೊತ್ತಾಯ್ತಾ? ಉಳಿದವ್ರಿಗೆ ಹೇಗೆ ಗೊತ್ತಾಗಬೇಕಿದೆಲ್ಲ? ಉಳಿದವ್ರು ದೇವತೆಗಳು ಅಂತಾನೆ ಹೋಗಿಲ್ಲ, ದೇವತೆಗಳು ಅಂತೇನು ಹೋಗಿಲ್ವಲ್ಲ ಅವರು. ಹೇಗೆ ಗೊತ್ತಾಗಬೇಕು ಅಂದರೆ ವೆರಿ ಸಿಂಪಲ್. ಹೇಳಿ ನೋಡೋಣ ಅಂತೇನು
ಸಿಂಪಲ್ ಆನ್ಸರ್ ಇದಕ್ಕೆ. ಏನದು? ಅಲ್ಲ ಅಲ್ಲ ಏನ ಏನ ವಿರಾಟ್ ರಾಜನ್ ಏನು ಮಾಡಿದ್ರು ಅವರು? ಭೀಮಸೇನರು ಕೆಲಸ ಕೀಚಕರ ಸಮೇತ ಸೋಲಿಸಿ ಬಂದಿದ್ದಾರೆ. ಅವ್ರ ರೈಟ್ ಬಂದೋಯ್ತು. ಈಗ ಸೋಲಿಸ ಸಾಮಂತರವರು ಅಸಿಸ್ಟೆಂಟ್ಸ್ ಅವರು. ಆದ್ದರಿಂದ ಸಾಧ್ಯ ಇಲ್ಲ, ಅದು ದೋಷ ಆಗಲೇ ಇಲ್ಲ. ಗೆದ್ದವ್ರೀಗ ರಾಜಶೇಖರ ಗೆದ್ದು ಬಿಟ್ಟಿದ್ದಾರೆ. ಅದನ್ನು ದೇವತೆಗಳ ರೈಟ್ ಇರೋದು ಒಂದು, ಇಲ್ಲೂ ಕೂಡ ಗೆದ್ದಾಗಿದೆ ಅವರಿಗಾಗಲೇ. ಆದ್ದರಿಂದ ಅವ್ರದ್ದೇ ಹೊರತು ಬೇರೆ ಅಲ್ಲ. ಮತ್ತೊಂದು ಪ್ರಶ್ನೆ ಬರುತ್ತಾಗ, ಹಾಗಿದ್ರೆ ದುರ್ಯೋಧನ ತಿಂದಾಗ ಆಯ್ತು, ಅವ್ನು ತೊಗೊಂಡ್ಬಿಟ್ಟಿದ್ದಾನೆ, ಜೂಜಿನಲ್ಲಿ ತೊಗೊಂಡ್ಬಿಟ್ಟಿದ್ದಾನಲ್ಲ. ದುರ್ಯೋಧನ ಆಯ್ತು ಆಗಿಲ್ಲ, ಯಾಕೆ ಇರಲಿಲ್ಲ, ಇರೋದು ಇಲ್ಲೀಗಲ್, ಅದು ಇಲ್ಲೀಗಲ್ ಆದ್ದರಿಂದ ಅದಲ್ಲ. ಸೊ ಯಾರ್ದನ್ನ ಆಯ್ತು ಅದೀಗ? ಇವ್ರದ್ದೇ ಅನ್ನ ಆಯಿತು. ವಿರಾಟ್ ರಾಜ ಇವರನ್ನ ತಿಂತಾರೆ, ವಿರಾಟ್ ರಾಜ ಇವ್ರು ತಿನ್ನಲಿಲ್ಲ. ವಿರಾಟ್ ರಾಜ ತಿನ್ನ ಅನ್ನನೇ ಇವ್ರದ್ದು ಕತೆ ಮುಗಿತಲ್ಲ ಅಲ್ಲಿಗೆ. ಎಷ್ಟು ಜನ ಮಕ್ಕಳಿಗೆ ಗೊತ್ತಿಲ್ಲ, ತಂದೆ ತಾಯಿಗೆ ಅನ್ನ ಹಾಕೋದಿಲ್ಲ ಅವರು, ಹಂಚ್ಕೊಂಡ್ಬಿಡ್ತಾರೆ ತಂದೆ ತಾಯಿನ. ತಂದೆ ಒಂದು ಕಡೆ ಪಾಪ ಆ ವಯಸ್ಸಿನೊಳಗೆ ತಂದೆ ಒಬ್ಬರು ತಾಯಿಯವರು ಹಂಚ್ಕೊಂಡ್ಬಿಡ್ತಾರೆ. ಇವ್ರು ಬಂದರೆ ಅವ್ರ ಜೊತೆಗಿರಾಗಿಲ್ಲ, ಆ ಸ್ಥಿತಿ ಬಂದುಬಿಡ್ತಾರೆ ಕೊನೆಗೆ. ಇಬ್ಬರಿಗೆ ಹಾಕ್ಲಿಕ್ಕಾಗಲ್ಲ ನಾನು. ಮತ್ತು 1 ವರ್ಷ 6 ತಿಂಗಳು ಹಾಗೆಲ್ಲ ಇವು ಭಾರಿ ಹುಚ್ಚುಚ್ಚರಗಳಿದ್ದಾರೆ. ಅದು ಕರ್ಕೊಂಡೋದ್ರೆ ಹೊರಗೆ ಬಾಲ ಕುಡಿಸ್ಬಿಡ್ತಾರಂತೆ, ಬಾಲ ಹಾಕ್ಕೊಂಡ್ಬಿಡ್ತಾರೆ ಕರ್ಕೊಂಡೋಗ್ರು. ಅವ್ರು ಎಷ್ಟೋ ಸತ್ತೋಗ್ಬಿಟ್ಟಿದ್ದಾರೆ ಅಲ್ಲೇ, ಗೊತ್ತಾಯ್ತಾ? ಕುಡಿಸಿದ್ದಾರೆ, ಅವ್ರು ಬಂದಿಲ್ಲ, ಇವ್ರು ಹೋಗಿಲ್ಲ, ಹೊರಗಡೆ ಕುಡಿಸಿದ್ದಾರೆ. ಶೆಲ್ಟರೆಲ್ಲ ಮಾಡಲಿಲ್ಲ, ಮಳೆಗಳೇ ಜೋರು, ಬಿಟ್ಟು ತೆಗೆದೇ ಅಲ್ಲಿ ಬಡಿಸ್ಬೇಡ ಸತ್ತೋಗ್ಬಿಟ್ಟಿದ್ದಾರೆ. ಅಂಥ ಕೆಲಸ ನಡೆದಿದೆ ಅಂತಾಗಲಿ. ಎಷ್ಟು ಮೂರ್ಖರಿರ್ತಾರೆ. ಅವ್ರದ್ದು ಅಂತ ಹೇಳ್ಕೊಳ್ಳೋ ಹಕ್ಕು ಅವ್ರಿಗಿಲ್ಲ, ದೇಹನೇ ಅವ್ರದ್ದಲ್ಲ. ಇದಾಗಿ ಅವ್ರದ್ದಾಗತ್ತೆ. ಇಷ್ಟು ಜನ ಇವತ್ತು ಇದು ಎಜುಕೇಷನ್ ಬಂದು ಮನುಷ್ಯತ್ವನೇ ಕಳ್ಕೊಂಡ್ಬಿಟ್ಟಿದ್ದಾರೆ ಆಗಿದ್ದಾರೆ. ಇಲ್ಲಿ ವಿರಾಟ ರಾಜ ಸಾಮಂತ ರಾಜ ಸರ್ವಾತ್ಮನ ಸೋತವನು, ಕೀಚಕರ ಸಮೇತ ಸೋತವನಾದ್ದರಿಂದ ಅವ್ರದ್ದು ಅನ್ನ. ದುರ್ಯೋಧನ ಗೆದ್ದಿದ್ದು ಇಲ್ಲಿಗಲ್ಲ, ಆದ್ದರಿಂದ ಒಂದಲ್ಲ. ದೇರ್ಫೋರ್ ಪಾಂಡವರು ತಿಂದಿದ್ದು ಯಾರನ್ನ? ಈಗ ತಮ್ಮದೇ ಹೊರತು ಬೇರೆಯವ್ರದ್ದು ಅಲ್ಲೇ ಅಲ್ಲ. ಸೊ ಎಲ್ಲ ಪ್ರಶ್ನೆಗೂ ಉತ್ತರ ಬಂತು. ಇದ್ರ ಬರೀ ನೀವು ಕಥೆ ಕೇಳ್ದ ಬರೋದಿಲ್ಲ. ಯಾವ ಕವಿಗಳು ತಲೆ ಕೆಡಿಸೋದಕ್ಕೆಲ್ಲ ಅವರ ಉದ್ದೇಶ ಅದಿಲ್ಲ. ಬರೀ ಕಾವ್ಯ ಮಾಡೋದೇ ಹೊರತು ತತ್ವ ಹೇಳೋದಿಲ್ಲ. ಆಚಾರ್ಯ ಹೇಳ್ತಾರೆ ತತ್ವ ಇದು, ನಿರ್ಣಯ. ಅದಕ್ಕೆ ಹಾಗೆ ಹೇಳ್ತಾರೆ. ಹಾಂ, ಅದೇ ಹೇಳ್ತಿರೋದು. ಇಡೀ ಚಕ್ರವರ್ತಿಗಳವರು ಚಕ್ರವರ್ತಿಗಳಾದ್ದರಿಂದ ಸಮಸ್ಯೆನೇ ಇಲ್ಲ. ಶ್ರೀಯಂ ವೇದ ವಿಧಾಂ ಸರ್ವಂ. ಮಿನಿಸ್ಟ್ರಿಗಳೆಲ್ಲ ಹೋಗ್ತಾರೆ, ಇದು ಹೋಗ್ತಾರೆ, ಯಾವುದೋ ಊರಿಗೆ ಹೋಗ್ತಾರೆ, ತಿಳ್ಕೊತಾರೆ. ನಮ್ಮರ ಬೇರೆ ರಾಜ್ಯಕ್ಕೆ ಹೋದ್ರಿಲ್ಲ, ಎಲ್ಲ ರೆಡಿ ಇರ್ತಾರೆ, ಪ್ರತಿಯೊಂದು ರೆಡಿ ಇರುತ್ತೆ. ಎಲ್ಲ ಸರ್ವೆಂಟ್ಸ್ ನಿಂತಿರ್ತಾರೆ, ಹೊರತು ಅನ್ನ ತಿಂದು ಯಾರು ಕರೆಯೋದಿಲ್ಲ. ಏನು ಕೊಡ್ತಾರೆ? ಇಷ್ಟೊತ್ತು ಹೇಳಿದ್ದೆ, ಅದೇ ತಾನೇ ಹೇಳಿದ್ದ, ಅದೇ ಕೊಟ್ಟಿರೋದು. ಅದು ಎಲ್ಲ ಶಾಸ್ತ್ರ ಯಾರಿಗೆ ಯಾವುದನ್ನು ಅಷ್ಟು ಗೊತ್ತಾಗ್ಬಿಡುತ್ತೆ. ಅಕ್ಷಪಾತ್ರೆ ಕುತ್ಕೊಂಡ್ಬಿಟ್ರೆ ದಿವಸ ಅಲ್ಲಿ ಅಕ್ಷಪಾತ್ರೆ ಅಡುಗೆ ಮಾಡ್ತಾ ಕುತ್ಕೊಂಡ್ಬಿಟ್ರೆ ಗತಿ ಏನು? ಹಾಗೆ ಪಾಂಡವರು ಅಂತ ಗೊತ್ತಾಗಲ್ಲ. ಆಗ ಉಪಯೋಗಿಸ್ಬಾರ್ದು ಅಕ್ಷಯಪಾತ್ರೆ ಇಷ್ಟಪಾತ್ರೆ ಯಾವುದೂ ಕೂಡ. ಅಫಿಷಿಯಲ್ ಲೆಟ್ರ್ ಉಪಯೋಗ ಕೊಟ್ಬಿಟ್ರೆ ನೀವು ಆಫೀಸರೇ ಆಗ್ತಾರೆ. ಅಲ್ಲಿ ಕೂತಿರೋದು ಬೇರೆ ವೇಷದಲ್ಲಿ ಕೂತಿರೋದು ಅವ್ರು, ಅದೆಲ್ಲ ಉಪಯೋಗಿಸ್ಬಾರ್ದು. ಹಾಗೆಲ್ಲ ಪಾಪ ಬೇರೆ ಇಟ್ಬಿಟ್ರೆ ಅದೈತೆ ಉಪಯೋಗಿಸಿ ಯಾವಾಗ ಬೇಕಾದ್ರೆ ಉಪಯೋಗಿಸ್ತಾರೆ ಅಷ್ಟೇ. ಉಳಿದೊತ್ತಲ್ಲೂ 24 ತಾಸು ಉಳಿದೊತ್ತ ತಾನೇ ಉಪಯೋಗಿಸೋದು. ಬೇರೆ ಕಡೆ ಇಡ್ತಿದ್ರು, ಆ ರೀತಿ ಇಟ್ಟರು ಅಷ್ಟೇ ವ್ಯವಸ್ಥೆ. ಹಾಂ, ತೋರಿಸ್ತಾರೆ ಇರ್ಬೋದು. ಅದು ಅನ್ನ ಸಿಕ್ಕಾಬಟ್ಟೆ ಅನ್ನದಾನ ಆಗುತ್ತಲ್ಲ, ಇದು ಸಾವಿರಾರು ಗಟ್ಟೆ ತೀರ ಕಾಮನ್ನಲ್ಲಿ ಆ ಥರ. ಶಾಪಾದೇವ ಅರ್ಜುನ ಷಂಡವೇಷ ಅಭೂನ್ನಕುಲಸ್ತಥಾ ಕ್ಷತ್ರಿಯಾನಂತರತ್ವಾತ್ತು ಸೂತಜಾತೇ ತಥಾವದತ್. ಈಗ ಶಾಪಾದೇವ ಅರ್ಜುನ ಷಂಡವೇಷ. ಅರ್ಜುನ ಬೃಹನ್ನಡಿ ಆಗಬೇಕಾಯಿತು. ಯಾತಕ್ಕೆಂದರೆ ಶಾಪ ಇತ್ತು. ನೋಡಿದರೆ ಅರ್ಜುನ ಶಾಪದಿಂದ ಆದ, ಆದರೆ ಭೀಮಸೇನ ಶಾಪದಿಂದ ಅಡಿಗೆವನಾಗಲಿಲ್ಲ. ಸೊ ಭೀಮಸೇನ ಏನು ಮಾಡಿದರೂ ಕೂಡ ಕರ್ಮಬಂಧನ ಇಲ್ಲ ಅವರಿಗೆ. ಯಾತಕ್ಕೆ? ರುಜುಗಳಾದ್ದರಿಂದ ಕರ್ಮಬಂಧನ ಇಲ್ಲ. ಅದು ಅಕ್ಸೆಪ್ಟ್ ಮಾಡ್ತಾರೆ ಅಷ್ಟೇ ಹೊರತು ಯೋಚನೆ ಇಲ್ಲ ಅವರಿಗೆ. ಧರ್ಮರಾಜ ರೀತಿಗೊಂದು ಕಾರಣ ಇತ್ತು, ಷಂಡವೇಷ ಶಾಪ ಇತ್ತು. ಅದು ಈಗ ಉಪಯೋಗಿಸ್ಕೊಂಡ, ಹಿಂದೆ ಬಂದಿತ್ತಾಗಲೇ, ಈಗ ಉಪಯೋಗಿಸ್ಕೊಂಡ ಅಷ್ಟೇ. ಷಂಡವೇಷ, ಷಂಡನಾಗಿಲ್ಲ, ಷಂಡವೇಷದಲ್ಲಿದ್ದಾನೆ. ಅಭೂನ್ ನಕಲಸ್ತಥ ಕ್ಷತ್ರಿಯಾನಂತರತ್ವಾತ್ತು ಸೂತಜಾತೇಸ್ತಥಾಭವತ್. ಹಾಗಿದ್ದರೆ ಈತ ಅಶ್ವಪಾದ ಯಾಕಾದ? ನಕಲ ಅಶ್ವಪಾದ ಯಾಕಾದ ಅಂತ ಕೇಳಿದ್ರೆ ಅದನ್ನು ಕಾರಣ ಕೊಡ್ತಾರೆ. ಮತ್ತೆ ಯಾವಾಗಲೂ ಕೂಡ ಧರ್ಮ ಸೂಕ್ಷ್ಮ ಅಂದರೆ ಬರೀ ಧರ್ಮ ಸೂಕ್ಷ್ಮ. ಮಹಾಭಾರತ ತಾತ್ಪರ್ಯ ಮಹಾಭಾರತ ಬರೀ ಧರ್ಮಗಳೇ. ಯಾವುದೋ ವೇಷ ಹಾಕ್ಕೋಬೋದಾಗಿತ್ತು, ಯಾಕೆ ಹಾಕೊಳ್ಳಿಲ್ಲ ಅಂತ ಕೇಳಿದರೆ, ಒಬ್ಬ ಆಪತ್ಕಾಲ ಬಂದಾಗ ಒಂದು ಸ್ಟೆಪ್ ಡೌನ್ ಆಗಬೇಕು ಫಸ್ಟು, ಆಮೇಲೆ ನೆಕ್ಸ್ಟ್ ಸ್ಟೆಪ್ ಹೋಗಬೇಕು. ಇವತ್ತು ಆಪತ್ಕಾಲ ಅಂತ ಹೇಳಿಬಿಟ್ಟು ಈರುಳ್ಳಿ ಬೆಳ್ಳುಳ್ಳಿ ಶುರು ಮಾಡಬೇಕು ಅಂತ ಏನಿಲ್ಲ. ಏನು ಮಾಡ್ಬೋದು? ಮೊದಲು ಆಫೀಸ್ಗೆ ಹೋಗ್ತಾರೆ, ನಮ್ಮ ಭಾರಿ ಉಪಯೋಗ ಆಗುತ್ತೆ ಅಂತೇಳಿ ಅನ್ನ ಅಡಿಗೆ ಎಲ್ಲ ಒಯ್ದು ಬಿಡ್ತಾರೆ. ಹಾಗೆಲ್ಲ ಮಾಡಬೇಕಾಗಿಲ್ಲ. ಹಣ್ಣು ಒಯ್ಯಿರಿ ಫಸ್ಟು,
ಗೊತ್ತಾಯ್ತು, ಅದೆಲ್ಲ ಇಲ್ಲ, ಫುಲ್ ಆಗಬೇಕು. ಮತ್ತು ಅಲ್ಲಿ ಎಕ್ಸ್ಚೇಂಜ್ ಬೇರೆ ಮಾಡ್ಕೋಬೇಕು ಇವರು ಅವರಿವರು. ಅತಿ ಆಯ್ತಿದೆ, ಇದಕ್ಕೆಲ್ಲ ಇಲ್ಲ. ಎಷ್ಟೋ ಸರ್ತಿ ನೀರು ಸಾಕು, ತುಂಬ ಆಯಾಸ ಆದಾಗ ನೀರು ಸಾಕು. ಕೆಲವು ಸಲ ಹಣ್ಣುಗಳು ಸಾಕು. ಅಡುಗೆ ಊಟನೇ ಆಗಬೇಕು, ಬೇಯಿಸಿದ್ದೇ ಆಗೋದು, ಈರುಳ್ಳಿನೇ ಆಗಬೇಕು ಅಂತ ಯಾರು ಹೇಳಿದ್ದಾರೆ ಇವರಿಗೆ? ಅದು ಟೂ ಮಚ್ ಆಗಬಾರ್ದು. ತಾತ್ಪರ್ಯ ಏನು ಅಂತ ಕೇಳಿದ್ರೆ, ಧರ್ಮ ಬಿಡೋದಾದ್ರೆ ಏನು ಮಾಡಬೇಕಾಗ ಒಂದು ಸ್ಟೆಪ್ ಅಷ್ಟೇ, ಆಮೇಲೆ ನೆಕ್ಸ್ಟ್ ಸ್ಟೆಪ್, ಆಮೇಲೆ ಆ ರೀತಿ ಯೋಚನೆ ಮಾಡಬೇಕು. ಧರ್ಮ ಪೂರ್ತಿ ಬಿಡೋದೇ ಇವತ್ತು ಅಭ್ಯಾಸ ಆಗಿದೆ. ಬಿಟ್ಬಿಟ್ಟ ಅಂತ ಹೇಳಿದ್ರೆ ಜನ್ಮದ ಸಂಧ್ಯಾವನೆ ಕೂಡ ಇಲ್ಲ, ರಿಟೈರ್ ಆಗೋವರೆಗೂ ಸಂಧ್ಯಾವನೆ ಇಲ್ಲ. ಆಮೇಲೆ ಇಲ್ಲ, ಮರ್ತೋಗಿರ್ತದ ಅಲ್ಲೂ ಇಲ್ಲ. ಆ ಥರ ಧರ್ಮ ಬಿಡೋದು ಆ ಥರ ಬಿಡ್ತಾರೆ, ಆ ಥರ ಬಿಡಬಾರ್ದು. ನಮಗೆ ಎಷ್ಟಾಗಲ್ಲ ಇಷ್ಟು ಮಾಡ್ತೇವೆ ಅದು ಸರಿಯಾದ ಮಾತು. ಏನೂ ಆಗಲ್ಲ ಅಂದರೆ ಅರ್ಥ ತಪ್ಪದು. ಏನೂ ಆಗಲ್ಲ ಅಂದರೆ ತಪ್ಪಾಗುತ್ತೆ. ಎಷ್ಟಾಗುತ್ತೋ ಅಷ್ಟು ಮಾಡಬೇಕು. ನೆಕ್ಸ್ಟ್ ಸ್ಟೆಪ್ ಯಾವುದಪ್ಪ? ಈಗ ಸ್ವಲ್ಪ ಯೋಚನೆ ಮಾಡಿ. ಇದೆಲ್ಲ ನೋಡೋದಕ್ಕೆ ಸಿಂಪಲ್ ವಾಕ್ಯ, ವೆರಿ ಸಿಂಪಲ್ ಸೆಂಟೆನ್ಸಸ್ಸು. ಪ್ರತಿಯೊಂದು ಅಷ್ಟು ಹಿಂದೆ ಭಾಳಷ್ಟು ತಿಳುವಳಿಕೆ ಬೇಕಾಗುತ್ತೆ. ಯಾವ ಸ್ಟೆಪ್? ಅವ್ರು ಕ್ಷತ್ರಿಯರಾಗಿದ್ದಾರೆ, ಏನಾಗಬಾರ್ದು? ಫಸ್ಟ್ ಅವ್ರು ಬ್ರಾಹ್ಮಣರ ವೇಷ ಹಾಕ್ಕೋಬಾರ್ದು, ಕೆಳಗೆ ಹೋಗ್ಬೇಕು. ಆಪತ್ತು ಮೇಲೆ ಹೋದರೆ ಆಪತ್ತೇ ಇಲ್ಲ ಅಂತ ಆಗುತ್ತೆ, ಕೆಳಗೆ ಹೋಗ್ಬೇಕು. ಏನಾಗಬೇಕಾಗಿದೆ? ಇಮಿಡಿಯೇಟ್ಲಿ ಏನಾಗಬೇಕು? ಅವರು ವೈಶ್ಯರಾಗಬೇಕು. ಗೊತ್ತಾಯ್ತಾ? ಅದಕ್ಕೆ ಹೇಳ್ತಾರೆ ಕ್ಷತ್ರಿಯ ಅನ್ನಂತರ ಆತು ಸೂತ ಜಾತಿ ತಥಾಭವತ್. ಆದರೆ ಒಂದು ಸ್ವಾರಸ್ಯ ಇದೆ. ಆತ ವೈಶ್ಯನಾಗಲಿಲ್ಲ, ಸೂತ ಆದ. ಸಹದೇವ ವೈಶ್ಯ ಆದ, ಕರೆಕ್ಟ್. ಅದು ಧರ್ಮ ಭೀಮಸೇನ ಆಗಬೇಕಾಗಿತ್ತು, ಯಾಕಾಗಲಿಲ್ಲ? ಭೀಮಸೇನ ವೈಶ್ಯ ವೇಷ ಹಾಕ್ಕೋಬೇಕಾಯ್ತು, ಆಗಲಿಲ್ಲ. ಯಾತಕ್ಕೆ? ಅವೆಲ್ಲ ಕಾರಣ ಕೊಟ್ಟರಾಗ ಸ್ವಯಂ ಪಾಕ ಅವೆಲ್ಲ ಕಾರಣ ಕೊಟ್ಬಿಟ್ಟು ಹೇಳಿದರು, ಅಲ್ಲಿ ಮುಗೀತು. ಆಮೇಲೆ ಅರ್ಜುನ ಆಗಬೇಕಾಗಿತ್ತು, ವೈಶ್ಯ ಜಾತಿ, ಆಗಲಿಲ್ಲ. ಯಾತಕ್ಕೆ? ಶಾಪ ಇತ್ತು, ಅದು ಮುಗೀತು. ಈಗ ಸೊ ನೆಕ್ಸ್ಟ್ ಡೇ ನಕಲ ಬಂತೀಗ, ಆತೇನಾಗಬೇಕೀಗ? ವೈಶ್ಯನಾಗಬೇಕು, ಆಗಲಿಲ್ಲ. ಮತ್ತೆ ಯಾರು ಬಂದರೀಗ? ಸೂತ ಜಾತಿ ಆತ. ಏನು ವಿಶೇಷ ಅಂದರೆ ಭಾಳ ವಿಶೇಷ. ಈ ವರ್ಣಗಳಲ್ಲಿ ಎರಡು ವಿಧ, ಅನುಲೋಮ ಸಾಂಕರ್ಯ, ಪ್ರತಿಲೋಮ ಸಾಂಕರ್ಯ ಅಂತಿದೆ. ಅನುಲೋಮ ಸಾಂಕರ್ಯ ಅಂದ್ರೇನು? ಮೇಲ್ಜಾತಿಯ ಗಂಡ ಇವರು ಕೆಳಜಾತಿಯ ಹೆಂಡತಿ, ಇದು ಅನುಲೋಮ. ಪ್ರತಿಲೋಮ ಅಂದರೆ ಮೇಲ್ಜಾತಿಯ ಹೆಂಡತಿ, ಕೆಳಜಾತಿಯ ಇವರು, ಅದು ಪ್ರತಿಲೋಮ ಅಂತ ಕರೀತಾರೆ. ಸಾಮಾನ್ಯ ಸಂಕರ ಜಾತಿಗಳಲ್ಲಿ ಎರಡು ಜಾತಿಗಳಲ್ಲಿ ಅನುಲೋಮ ಎಂಬುದು ತಾಯಿ ಜಾತಿ ಬಂದುಬಿಡುತ್ತೆ, ಸಮಸ್ಯೆ ಬರೋದಿಲ್ಲ, ದೊಡ್ಡ ಸಮಸ್ಯೆ ಅಲ್ಲ. ಈಗ ಕಾಲಕ್ಕೆ ಸಮಸ್ಯೆನೇ, ಹಿಂದಿನ ಕಾಲಕ್ಕೆ ದೊಡ್ಡ ಸಮಸ್ಯೆ ಅಲ್ಲ ಅದು. ಈಗ ಎಲ್ರಿಗೂ ವೇದಾಧಿಕಾರ ಎಲ್ಲ ಆಗಿದ್ದರಿಂದ ಸರಿ ಹೋಗ್ತಿತ್ತು. ಆದರೆ ಇಲ್ಲಿ ಹಾಗಲ್ಲ, ಉಲ್ಟಾ ಪಲ್ಟಾ ಆದಾಗ ಬೇರೆ ಜಾತಿಗೆ ಹೋಗ್ಬಿಡ್ತಾನೆ, ಪೂರ್ತಿ ಇದಾಗಿಬಿಡ್ತಾನೆ. ಅದರಲ್ಲಿ ಒಂದು ಎಕ್ಸೆಪ್ಟ್ ಸೂತ ಜಾತಿ ಮಾತ್ರ ಇದೆಯಲ್ಲ, ಅದು ಮಾತ್ರ ಭಾರಿ ವಿಷಯ. ಅದು ಆ್ಯಕ್ಚುಲಿ ಪ್ರತಿಲೋಮ ಜಾತಿ, ಅದು ಅನುಲೋಮ ಜಾತಿ ಅಲ್ಲ. ಅದಕ್ಕೊಂದು ಸ್ಥಾನ ಏನು ಕೊಟ್ಟರು ಅಂದರೆ ಇನ್ ಬಿಟ್ವೀನ್ ಕ್ಷತ್ರಿಯ ಆ್ಯಂಡ್ ವೈಶ್ಯ ಬರ್ತಾನೆ. ಇನ್ ಬಿಟ್ವೀನ್ ಕ್ಷತ್ರಿಯ ಆ್ಯಂಡ್ ವೈಶ್ಯ ಅದೊಂದೇ ಜಾತಿ ಆಗಿ ಬರೋದು. ಅದಕ್ಕೆ ಸಹದೇವ ಏನಾದ ಇಮಿಡಿಯೇಟಾಗಿ ಸೂತ ಜಾತಿಯವನಾದ, ನಕಲ. ಗೊತ್ತಾಯ್ತಾ? ನೆಕ್ಸ್ಟ್ ಸಹದೇವ ಬೇರೆ ಚಾನ್ಸ್ ಇಲ್ಲ, ಮತ್ತು ಅಲ್ಲೂ ಸ್ವಾರಸ್ಯ. ಮತ್ತೆ ದೊಡ್ಡವರಿಗಿಂತ ಕಡಿಮೆ ಆಗಬೇಕು, ಒಂದು ಸ್ಟೆಪ್ಪು. ಒಂದು ಜಾತಿಯಲ್ಲಿ ಕಡಿಮೆ ಆಗಬೇಕು, ತಾನು ದೊಡ್ಡವರಿದ್ದರೆ ಅದಕ್ಕೆ ದಿನದವನು ಆಗಬೇಕು. ಸೊ ದೊಡ್ಡ ಜಾತಿ ಯಾವುದಾಯ್ತು ಈಗ? ಕ್ಷತ್ರಿಯ ಜಾತಿಯಿಂದ ಹಿಡಿದ್ರೆ ಸೂತ ಜಾತಿ ಬಂದ. ಅದಕ್ಕಿಂತ ಕಡಿಮೆ ಇರೋದು ಯಾವುದೀಗ? ವೈಶ್ಯ. ಅದಕ್ಕೆ ಸಹದೇವ ಏನಾದ? ಗೋಪಾಲಕರಾದ. ಗೋಪಾಲನೆ ಯಾರ ಕೆಲಸ? ಕೃಷಿ ಗೋರಕ್ಷಾ ವಾಣಿಜ್ಯ ಅಂಬೋದು ವೈಶ್ಯಕರ್ಮ ಸ್ವಭಾವಜ. ಭಗವದ್ಗೀತೆ ಗೊತ್ತಿರಬೇಕಾಗ ವೈಶ್ಯರು ಮಾಡಬೇಕಾದ ಕೆಲಸ. ಆ ಅರ್ಥದಲ್ಲಿ ಎಲ್ಲ ಮ್ಯಾಚ್ ಆಯ್ತು, ಯಾವ ಸಮಸ್ಯೆನೂ ಬರಲಿಲ್ಲ. ಆಯಿತಾ? ಸರಿಯಾ ನೋಡಿ. ಹಾಂ ಹಾಂ, ಸೂದ ಸೂದ ಅಂದರೆ ಅಡಿಗೆವರು. ತಕಾರಕ್ಕೆ ವ್ಯತ್ಯಾಸ ಇದೆ. ಸೂತ ಅಂದರೆ ಅವನು ಇದು ಸ್ಯಾಡಿಟೇರ್, ರಥ ಓಡಿಸೋನು. ಇದು ಸೂದ ಅಂತ ಹೇಳಿದರೆ ಅಡಿಗೆ ಮಾಡೋನು. ಪೂರಿ ವ್ಯತ್ಯಾಸ ಇದೆ. ನೋಡೋದು ಸಿಮಿಲರ್ ಕಂಡ್ರು ಕೂಡ ಅದು ಬೇರೆ ಬೈಕಾಶ್ ಬದಲಾಗಿಬಿಡೋದು. ಯಾವುದಕ್ಕೆ ಅಧಿಕತ್ವ ಹೇಳುತ್ತೆ? ಅದೇ ಏನಧಿಕ ಹೆಂಗೆ ಬಂತಲ್ಲಿ? ಅದರಿಂದ ಏನಾಯ್ತು ಈಗ? ಯಾರ ಮೇಲೆ ಆದರೂ ಆಗಲಿಲ್ಲ. ಸೂದರಿಗಿಂತ ಮೇಲೆ ಆಗೋದಿಲ್ಲ. ಯಾಕೆಂದರೆ ಸೂದರು ಯಾವ ಜಾತಿಯರಾಗ್ಬೋದು? ಅಲ್ಲ, ಶೂದ್ರರಾಗ್ಬೋದು. ಆದ್ದರಿಂದ ಆಗಲಿಲ್ಲ. ಅದಕ್ಕೋಸ್ಕರ ಅವಾಗಲೂ ಆ ರೀತಿ ತೊಗೋಬಾರ್ದು. ಅದು ಅಪ್ಲಿಕೇಶನ್ ಕರೆಕ್ಟು, ರಾಂಗ್ ಹೋಗಬೇಕಾಗ, ರಿವರ್ಸ್ ಹೋಗಬೇಕಾಗ. ಸೂದನಿಗಿಂತ ಮೊದಲಿರೋದ್ರಿಂದ ಅರ್ಥ ಆಯ್ತು ಈಗ? ಸೂತ ಮೇನ್ ಮಾಡ್ಕೊಂಡು ಸೂದ ಮಾಡಬಾರ್ದು, ಸೂದ ಮೇಲೆ ಮಾಡ್ಕೊಂಡು ಸೂತ ಮಾಡಬೇಕಾಗ. ಸೊ ಯಾರ ಮೇಲೆ ಬರ್ತಾರಾಗ? ಸೂತ ಮೇಲೆ ಬರ್ತಾನೆ, ಸೂದ ಮೇಲೆ ಬರ್ತಾನೆ. ಆಗ ಸೂತ ಮೇಲೆ ಬರ್ತಾನೆ, ಸೂದ ಅಲ್ಲ. ಇದು ಎಕ್ಸೆಪ್ಷನ್ಗೋಸ್ಕರ ಹೀಗಾಯ್ತು ಅಷ್ಟೇ. ಎಕ್ಸೆಪ್ಷನ್ಗೋಸ್ಕರ ಹಾಗಾಗಿದ್ದೆ ಹೊರತು ಅದರ್ವೈಸ್ ಯಾರು ಗ್ರೇಟು? ಸೂತನೇ ಗ್ರೇಟು, ಸೂದ ಅಲ್ಲ. ಅದು ರಿವರ್ಸ್ ತೊಗೊಂಡಾಗ ಸರಿ ಹೋಗುತ್ತೆ. ಸೂತ ಇದು ಸೂದ ಯಾತಕ್ಕೆ ಶ್ರೇಷ್ಠ ಆದ ಅಂತ ಪ್ರಶ್ನೆ ಮಾಡಿದರೆ ದಕಾರ ಬರೋಕ್ಕೆ ಕಾರಣ ಭೀಮಾಗಿದ್ದಕ್ಕಷ್ಟೇ. ಎಲ್ಲ ಸೂದರಿಗೂ ಅಪ್ಲಿಕಬಲ್ ಅಲ್ಲ ಅದು. ಎಕ್ಸೆಪ್ಷನ್ ಬರೋದು ಯಾವಾಗ? ಈ ರೂಲ್ ಮೀರಿದಾಗ. ಭೀಮಸೇನೆಗೆ ಸೂದನಾಗಿದ್ದು ಗ್ರೇಟ್ ಆಗಲಿಕ್ಕೆ ಏನು ಕಾರಣ ಅಂದರೆ ತೃತೀಯ ಅತಿಶಯ, 3 ಅಕ್ಷರ ಬಂದರೆ ಜಾಸ್ತಿ ಆಗ್ತಾರೆ ಅಷ್ಟೇ.
ಪ್ರಶ್ನೆ ಒಳ್ಳೆಯದು, ಅಪ್ಲಿಕೇಶನ್ ಹೀಗೆ ಬರಬೇಕು. ಸೂತಜಾತೇ ತಥಾಭವತ್. ಸೂತಸ್ಯ ಅದಕ್ಕೆ ಹೇಳಿದ್ದು ಅವರು ಪಾಚಕರಾಗಿದ್ದಾಗ, ಪಾಚಕರು ಮಧ್ವಾವತಾರ ಪಾಜಕದಲ್ಲಿ ಬಂದರು. ಪಾಚಕ ಪಾಜಕ ಏನಾಯ್ತು ಈಗ? ಇದು ಅಡುಗೆ ಕೆಲಸನೇ. ಯಾಕೆ ಅಡುಗೆ ಕೆಲಸ ಇದು? ಜ್ಞಾನದ ಅಡಿಗೆ. ಅದು ಅನ್ನದ ಅಡಿಗೆ, ಅದು ಜ್ಞಾನದ ಅಡಿಗೆ. ಆಚಾರ್ಯರು ಅಡಿಗೆಯವರೇ ಎಲ್ಲ, ಯಾವಾಗಲೂ ಅವ್ರ ಸ್ವರೂಪದಲ್ಲಿ ಅಡಿಗೆವರು ಅವರು. ಅವರಂತ ಅಡಿಗೆ ಯಾರೂ ಮಾಡೋಕ್ಕೆ ಬರೋದಿಲ್ಲ, ಅದನ್ನ ಅರ್ಥ ಏನೋ? ಅಂಥ ಗ್ರಂಥ ಬರಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಅಂದರೆ ಅಡುಗೆ ಗ್ರಂಥ ಅಂದರೆ ಅಡುಗೆನೇ ಜೋಡಿಸ್ತಾ ಹೋಗ್ಬೇಕಲ್ಲ, ಅದು ಅಡುಗೆ ಕೆಲಸ. ಇಲ್ಲಿ ಪಾಚಕ ಪಾಜಕ. ಇಲ್ಲಿ ಅಲ್ಲಿದ್ದೇನು ಶೂದ್ರ ವೇಷದಲ್ಲಿ, ಶೂದ್ರನಾಗಿ ಉಪ್ತೋದಕ. ಇಲ್ಲಿ ಬ್ರಾಹ್ಮಣ ಯತಿಯಾಗಿ ಪೀಠಾಧೀಶರಾಗಿ ಬಿಟ್ಟಿದ್ದ. ಇದು ಜಾಸ್ತಿ ಆಯಿತು. ಯಾತಕ್ಕೆ? ಪಾಚಕ ಪಾಜಕ. ಅಲ್ಲಿ ಚ ಚ ಜ ಹುರಿಯೋದು ಬಂತು. ಅದು ಯಾರು ದೊಡ್ಡ ವೇಷ ಆಯ್ತು ಈಗ? ಮಧ್ವ ರೂಪ ದೊಡ್ಡದಾಯಿತು. ಕಾರಣ ಏನೋ? ಜ್ಞಾನ ಕಾರ್ಯಕ್ಕೋಸ್ಕರ. ಜ್ಞಾನಕ್ಕೆ ಅವರಲ್ಲಿ ವ್ಯತ್ಯಾಸ ಇಲ್ಲ, ಕಾರ್ಯದಿಂದಾಗಿ ವ್ಯತ್ಯಾಸ ಬಂತು. ಅರ್ಥ ಆಯ್ತಾ? ಆ ದೃಷ್ಟಿಯಿಂದ ಸೂತಜಾತೇ ತಥಾಭವತ್. ಆಚಾರ್ಯ, ಒಂದು ಪ್ರಶ್ನೆ ಬಂದಿದೆ. ಧರ್ಮರಾಯ ಹಾಗಾದರೆ ಯತಿ ಆದ್ರಲ್ಲ? ಇನ್ನೂ ಬಂದೆ ಮುಗಿದಿಲ್ಲ, ಇನ್ನೂ ಇದೆ. ಅದು ಪೂರ್ತಿ ಮುಗಿದ ಪ್ರಶ್ನೆ. ಸೂತಸ್ಯ ಅನಂತರತ್ವಾತ್ತು ವೈಶ್ಯಜಾತೇ ತಥಾಭವತ್. ಸಹದೇವೋ, ಮುಂದೇನಾಗಿದೆ? ಸಹದೇವೋ ವೈಶ್ಯಜಾತಿ. ಇದೆಲ್ಲ ಆಚಾರ್ಯ ಬರಬೇಕು. ಎಷ್ಟು ಬ್ಯಾಕ್ಗ್ರೌಂಡ್ ಗೊತ್ತಿರಬೇಕು ಅಂತ ಇದಕ್ಕೆ ಹೇಳಬೇಕಾದ್ರೆ ಆ ಲೆವೆಲಲ್ಲಿ ಅರ್ಥ ಆಗುತ್ತೆ. ಸುಮ್ಮನೆ ಓದಿದ್ರೆ ಏನು ಸುಮ್ಮನೆ ಓದ್ಕೊಂಡು ಹೋಗ್ಬಿಡ್ತಾರೆ ಅಷ್ಟೇ, ಇರೋದಿಲ್ಲ. ಆ ಬ್ಯಾಕ್ಗ್ರೌಂಡ್ ಎಷ್ಟು ಪರ್ಫೆಕ್ಟಾಗಿದೆ ಆಚಾರ್ಯ ಹೇಳಿದ್ದು ಅಂತ ಗೊತ್ತಾಗುತ್ತೆ. ಇದಕ್ಕೆಲ್ಲ ಬರೀ ಸಂಸ್ಕೃತ ಬಂದರೆ ಸಾಲದು. ಧರ್ಮಶಾಸ್ತ್ರ, ತತ್ವಶಾಸ್ತ್ರ ಎಲ್ಲ ಸೇರಬೇಕಲ್ಲಿ. ತತ್ವಶಾಸ್ತ್ರಕ್ಕೆ ದೇವತೆಗಳಾದ್ದರಿಂದ ಪರಾನ್ನ ಆಗಲಿಲ್ಲ, ತತ್ವಶಾಸ್ತ್ರ ಅದು. ಗೊತ್ತಾಯ್ತಾ? ರಾಜನೀತಿ ಬಂದುಬಿಟ್ಟಾಗ ಸ್ವಯಂಪಾಕ ಇಲ್ಲ, ರಾಜರೆಲ್ಲ ಸ್ವಯಂಪಾಕದವರೇ, ಇಲ್ಲದ್ರೆ ವಿಷಯ ಕೊಂದುಬಿಡ್ತಾರೆ. ಬೇರೆ ಕಡೆ ಹೋದಾಗ ತೀರಾ ಅನಿವಾರ್ಯವಾದಾಗ ಅಡುಗೆ ಮಾಡಿದರೆ ಏನು ಮಾಡ್ತಾರೆ? ಫಸ್ಟ್ ಅವರು ನಾಯಿಗೆ ಹಾಕ್ತಾರಂತೆ. ನಾಯಿ ತಿಂದು ಸ್ವಲ್ಪ ತಾಗಬೇಕು, ಅದೇನೂ ಆಗಿಲ್ಲ ಅಂದರೆ ಇವ್ರು ತಿನ್ಬೇಕು. ನಾಯಿ ನೈವೇದ್ಯ ಆಗಬೇಕು ಇವ್ರಿಗೆ, ಇಲ್ದವ್ರು ಗಾಡ್ಸ್ ನೈವೇದ್ಯ ಅಲ್ಲ, ಡಾಗ್ಸ್ ನೈವೇದ್ಯ ಆಗಬೇಕು. ಕಾರಣ ಬೇರೆ ದಾರಿ ಇಲ್ಲ. ಆಯುಷ್ಯ ಪಾಪ ಇಲ್ದವ್ರು ರಿಸ್ಕ್ ಇದೆ, ಲೈಫ್ ರಿಸ್ಕ್ ಇದೆ. ರಾಜರಿಗೆ ಹಾಗೆ ಅದು. ಅದಕ್ಕೆ ತಮ್ಮ ಅಡಿಗಿದ್ರೆ ಸಮಸ್ಯೆ ಬರೋದಿಲ್ಲ. ಎಷ್ಟು ಇವ್ರ ಅಡಿಗೆನೇ ದುಡ್ಡು ಕೊಟ್ಟೇ ಕೊಲ್ತಾರೆ ಕೆಲವು ಸಲ. ಇವನ ಅಡಿಗೆನೇ ದುಡ್ಡು ಕೊಟ್ಬಿಡ್ತಾರೆ. ಭಾರಿ ಡೇಂಜರು. ಅದಕ್ಕೆ ಇಂಥದ್ದೆಲ್ಲ ವ್ಯವಸ್ಥೆ ಮಾಡೇ ಮಾಡ್ತಾರೆ. ಅದು ಇದು ಅನಿವಾರ್ಯ ಅವರ ಬದುಕಿಗೆ. ಸೂಸಸ್ಯ ಅನಂತರತ್ವಾತ್ತು ವೈಶ್ಯಜಾತೇಸ್ತಥಾಭವತ್. ಸಹ ದೇವೋ ವೈಶ್ಯಜಾತಿ ಗೋಪಾಲಸ್ತೇಷು ಯೋತ್ತಮ. ಎಷ್ಟು ಸೂಕ್ಷ್ಮ ವಿಚಾರ ಹೇಳ್ತಾರೆ. ವೈಶ್ಯ ಜಾತಿಗೆ ಹೋದ ಈಗ. ಅಲ್ಲಿ ಕೃಷಿ ಮಾಡ್ಬೋದು, ಗೋಪಾಲನೆ ಮಾಡ್ಬೋದು, ಬಿಸ್ನೆಸ್ ಮಾಡ್ಬೋದು, ಭಾರಿ ಇಷ್ಟಿದೆ. ಆ ಮೂರರಲ್ಲೂ ಯಾವ ಶ್ರೇಷ್ಠ? ಮತ್ತೆ ಮೂರರಲ್ಲಿ ಯಾವ ಶ್ರೇಷ್ಠ? ಗೋಪಾಲ ವೃತ್ತಿ ಅದನ್ನು ಮಾಡ್ದ. ಎಷ್ಟು ಸೂಕ್ಷ್ಮ ವಿಚಾರ ಹೇಳ್ತಾರೆ ನೋಡಿ. ಅರ್ಥ ಮಾಡಿಕೊಂಡ್ರೆ ಭಾರಿ ಆಶ್ಚರ್ಯ. ಇಲ್ಲವ್ರು ಏನು ಮಾಡೋದು? ಕೃಷಿ ಮಾಡ್ಬೋದಾಗಿತ್ತು ಬೇಕಾದ್ರೆ. ಗೊತ್ತಾಯ್ತಾ? ಆಮೇಲೆ ಇನ್ನೇನು ಮಾಡ್ಬೋದಾಗಿತ್ತು ಬೇಕಾದ್ರೆ? ಬಿಸ್ನೆಸ್ ಜ್ಯುವೆಲ್ಲರಿ ಸ್ಟೋರ್ ಹಾಕ್ಬೋದಾಗಿತ್ತು. ವಿರಾಟ್ ಬರ ಒಂದು ವರ್ಷದ ಪೂರ್ತಿ ಆಭರಣದ ಅಂಗಡಿ ಮಾಡ್ಬೋದಾಗಿತ್ತು. ಮಾಡಲಿಲ್ಲ. ಫಸ್ಟ್ ಏನೋ ಪ್ರಿಫರೆನ್ಸ್ ಯಾವುದಕ್ಕೆ? ಗೋಪಾಲನಿಗೆ. ಅದು ಗೋಪಾಲಕನಾದ. ಎಲ್ಲ ಯೋಚನೆ ಮಾಡಿದರೆ ಇದು ಮಹಾಭಾರತ ಏನು ಇದೆಲ್ಲ ಯಾರು ಕಾವ್ಯ ಬರೆಯೋರು ನೋಡ್ತಾರೆ? ಇದನ್ನೆಲ್ಲ ಟಿ ವಿ ಸಿನಿಮಾದವ್ರು ನೋಡ್ತಾರೆ? ನೋಡೋದಿಲ್ಲ. ಏನೋ ಬಂದ ಈರುಳ್ಳಿ ಹಚ್ಕೋತ ಕೂತಿರ್ತಾರೆ ಭೀಮಸೇನ. ಟಿ ವಿ ಭೀಮಸೇನ ವಿರಾಟಗಳು ಈರುಳ್ಳಿ ಬೆಳ್ಳುಳ್ಳಿ ಹಚ್ಕೋತ ಕೂತಿರ್ತಾರೆ. ಅವ್ರು ಏನು ಗೊತ್ತಿಲ್ಲ. ತಾವು ತಿನ್ನೋದ್ರಲ್ಲಿ ಅವ್ರು ತಿಂದ್ಬಿಡ್ತಾರೆ. ಅವ್ರು ನಾವು ತಿನ್ನೋದು ಅವ್ರಿಗೆ ತಿನ್ಸೋಕ್ಕೆ ಹೋಗ್ಬಾರ್ದು. ತಥೋ ಗೋಪಾಲತಾಮಾಪ. ತಥೋ ಗೋಪಾಲತಾಮಾಪ. ಅಶ್ವಪಾಲ ಗೋಪಾಲ. ತಥೋ ಗೋಪಾಲತಾಮಾಪ ಯತಿ ಸ್ಪೂಜ್ಯೋ ಅಖಿಲೇರ್ಯತಃ. ಈಗ ಧರ್ಮರಾಜ ಯಾತಕ್ಕೆ ಯತಿಯಾದ ಅಂತ ಪ್ರಶ್ನೆ ಬಂತು. ಈಗ ಹೇಳ್ತಾರೆ ಭಾರಿ ಸೂಕ್ಷ್ಮ ವಿಚಾರ. ಆತ ರಾಜಸೂಯಾಗ ಮಾಡಿದ ಚಕ್ರವರ್ತಿ ಆತ. ಗೊತ್ತಾಯ್ತಾ? ಇನ್ನೊಬ್ಬರು ನಮಸ್ಕಾರ ಮಾಡಬಾರ್ದು. ಮಾಡಿದರೆ ಅವರಿಗೆ ಶ್ರೇಯಸ್ಸಲ್ಲ. ಯತಿಗಳು ಹೇಗೆ ಗೃಹಸ್ಥರು ಮಾಡಬಾರ್ದು ಹಾಗೆ ಅದು ಎಕ್ಸೆಪ್ಷನ್ ಇದೆ. ಅದಕ್ಕೆ ಅರ್ಜುನ ಬಲರಾಮ ಪ್ರಸಂಗ ಬರುತ್ತೆ. ಅದರಲ್ಲಿ ಎಕ್ಸೆಪ್ಷನ್ನೇ ಇಲ್ಲ. ಚಕ್ರವರ್ತಿ ಎಷ್ಟರ ಮಟ್ಟಿಗೆ ರಾಜಸೂಯ ಚಕ್ರವರ್ತಿ ಅಂತ ಕೇಳಿದರೆ, ತುಂಬಿದ ಸಭೆಗಳಲ್ಲಿ ರಾಜ ಇದ್ದಾನೆ, ಬ್ರಾಹ್ಮಣ ಯಾರೋ ಬರ್ತಾರೆ, ಬ್ರಾಹ್ಮಣನ ಮೇಲು ಕೊಡಿಸ್ಬೇಕು ಅಂತಿದೆ. ಇದಕ್ಕಿಂತ ಮೇಲು ಕೊಡಿಸ್ಬೇಕು. ಆದರೆ ರಾಜಸೂಯಾಗ ಮಾಡಿದ ಚಕ್ರವರ್ತಿ ಆದರೆ ಬ್ರಾಹ್ಮಣರಿಗಿಂತ ಮೇಲು ಕೊಡ್ಬೋದು ಅಂತಿದೆ. ಅದೆಲ್ಲ ಆಚಾರ್ಯ ಬೇರೆ ಕಡೆ ಬೆರೀತಾರೆ ಅದಿಷ್ಟು ಕೂಡ. ಆದ್ದರಿಂದ ಆಯ್ತು ಆ ಲೆವೆಲಲ್ಲಿದ್ದಾನೆ. ಈತ ಸಾವಂತ ರಾಜ. ಗೊತ್ತಾಯ್ತಾ? ಆತಗೆ ನಮಸ್ಕಾರ ಮಾಡಬೇಕು, ಮಾಡಬಾರ್ದು. ಯಾಕೆ? ಅವನಿಗೆ ಕೆಟ್ಟದಾಗುತ್ತೆ. ಫಸ್ಟು ಅವನಿಗೆ ಕೆಂಡ ಕೈಲಿ ಕೊಟ್ಬಿಟ್ಟು ಏನು ಗಂಟೆ ಹೋಗುತ್ತೆ ಅಂದರೆ ಕೊಟ್ಟು ನೋಡೋ ಗೊತ್ತಾಗುತ್ತೆ ಅಂತ ಹೇಳಿದ್ರು. ಸುಟ್ಕೊಂಡು ಹೋಗುತ್ತೆ. ಇವನು ಹಾಕಿದ್ರೆ ಅವ್ರಿಗೆ ಕೈಲಿ ಸುಟ್ಕೋತಾನೆ. ಎಷ್ಟೋ ಜನಕ್ಕೆ ಇವರು ಪಾಪ ದೂರ ಇಟ್ಟರೆ ಯಾವುದೇ ಕಾರಣದಿಂದ ದೂರ ಇಡಬಾರ್ದು ಆ ವಿಚಾರ ಬೇರೆ. ಇವರು ಡಾಕ್ಟ್ರ್ ಇರ್ತಾರೆ, ಐಸಿಯೋಡಿ ಯಾರನ್ನೂ ಬಿಡೋದಿಲ್ಲ. ಯಾಕೆ? ಜಾತಿ ಭೇದ ಪ್ರಶ್ನೆ ಅಲ್ಲ ಅಲ್ಲಿ. ಯಾಕೆ? ರೋಗಿ ಇದು ಮುಖ್ಯ. ಇನ್ಫೆಕ್ಷನ್ ಬಂದು ಸಾಯಬಾರ್ದು ಇಟ್ಟಿರ್ತಾರೆ ಅಷ್ಟೇ. ಈ ಥರ ಕೇಸ್ ಶುರು ಮಾಡಿಬಿಟ್ರೆ ನಾವು ಹೋಗಿದ್ದೀವಿ ಅವ್ರು ನೋಡೋಕ್ಕೆ ಬಿಡಲಿಲ್ಲ ಅಂತೇಳಿ ಹಂಗೆ ಮಾಡಬಾರ್ದು. ಅಲ್ಲಿರೋ ಜಾತಿ ಪ್ರಶ್ನೆನೇ ಇಲ್ಲ ಅಲ್ಲಿ.
ಆರೋಗ್ಯದ ಪ್ರಶ್ನೆ ಅಷ್ಟೇ. ಇಲ್ಲೂ ಸೇಫ್ಟಿ ಪ್ರಶ್ನೆ ಆಗಿ ಕೆಲವರು ವೇದಮಂತ್ರ ಹೇಳಬಾರ್ದು ಅಂತ ಕೇಳಿದರೆ ಮಡಿ ಮೇಲೆ ಮಾಡಿದವರು ಶಸ್ತ್ರ ಅವರು ಸೂಯಿಸೈಡಲ್ ಆಗುತ್ತೆ. ಕೆಲವು ಮಂತ್ರಗಳನ್ನು ಮೈಲಿಗೆಯಲ್ಲಿ ಹೇಳಿಬಿಟ್ರೆ ಏನಾಗುತ್ತದೋ ಕೊಂದು ಹಾಕಿಬಿಡುತ್ತೆ. ನಾವು ಎಲ್ಲೋ ಯಾರು ಕ್ಲೀನ್ ಮಾಡ್ತಾ ತಾವೇ ಶೂಟ್ ಮಾಡ್ಕೊಂಡಿರಲ್ವೇನು, ಗನ್ ಕ್ಲೀನ್ ಮಾಡಬೇಕಾದ್ರೆ ಅಂದಿದ್ದಾನೆ ಮರ್ತುಬಿಟ್ಟಿದ್ದಾನೆ, ಹಾಗೆ ಸತ್ತೋಗಿದೆ. ಅದು ಎಷ್ಟೋ ಸಲ ಒಂದ್ಸರ್ತಿ ಆಗಿಲ್ಲ, ರಿಪೀಟೆಡ್ಲಿ ಆಗಿದೆ ಎಷ್ಟೋ ಸಲ. ಆ ಥರ ಆಗಬಾರ್ದು ಅಂತಲೇ ಇವ್ರ ಕೆಲಸ ಕೇರ್ಫುಲ್ಲಾಗಿರೋದು. ಅದಕ್ಕೆ ಆ ರೀತಿ ಮಾಡ್ತಾರೆ. ಅದನ್ನೆಲ್ಲ ಜನ ಏನು ತಿಳ್ಕೊಂಬಿಟ್ರು, ಕಾರಣ ಹೇಳಿದೆ ಸುಮ್ಮನೆ ದೂರ ಅಂತೇಳಿ ಸಿಟ್ಟು ಬಂತು ಅವರಿಗೆ. ಕಾರಣ ಕೊಟ್ಟು ಹೇಳಿ ಸಿಟ್ಟು ಬರ್ತಿರಲಿಲ್ಲ. ಇವತ್ತು ಆರ್ಟ್ ಸ್ಟೂಡೆಂಟು ಫಸ್ಟ್ ರ್ಯಾಂಕು ಮೆಡಿಕಲ್ ಸೀಟ್ ಕೊಡಲಿಲ್ಲ. ಯಾಕೆ ಕೊಡಲಿಲ್ಲ? ನೀನು ಯಾವುದೋ ಜಾತಿ ಪ್ರಶ್ನೆ ಬಂದೇ ಇಲ್ಲ. ಇಲ್ಲಿರೋದೇನದು, ನೀನು ಓದಿರೋದು ಆರ್ಟ್ಸು, ಇದು ಅರ್ಥ ಆಗಲ್ಲ ಕೊಡಲ್ಲ ಅಂಥೇಳಿ ಯಾರೂ ಗಲಾಟೆ ಮಾಡಲ್ಲ. ಇವರೇ ಇದನ್ನು ಸೇರಿಸಿದರು, ಅದು ಕೆಟ್ಟೋಯ್ತು. ಭಾಳ ತಪ್ಪು. ಹಾಗಾಗಿ ಮಾಡಿ ನಾವೇ ಮಾಡಿಕೊಂಡು ಅಪರಾಧ ಇದು. ಸತ್ಯ ಹೇಳಿದರೆ ಯಾರಿಗೂ ಏನೂ ಅನಿಸ್ತಿರಲಿಲ್ಲ. ಗೊತ್ತಾಯ್ತಾ? ಎಷ್ಟೋ ಇವ್ರನ್ನ ಬಿಡೋದಿಲ್ಲ. ಗೊತ್ತಾಯ್ತಾ? ಡಾಕ್ಟ್ರಿಗೆ ಎಷ್ಟು ರೈಟ್ ಇರುತ್ತೆ ಅಂತ ಕೇಳಿದ್ರೆ ಯಾರು ಬರ್ತಾರೆ, ನಾವು ಬಿಡೋದಿಲ್ಲ ಅಂದರೆ ಮುಗಿದೋಯ್ತಲ್ಲಿ. ಈಗ ಪೇಷಂಟ್ ಹೆಲ್ತ್ ಮುಖ್ಯ. ಈಗ ಯಾರೂ ನೋಡೋ ಹಾಗಿಲ್ಲ. ಚೀಪ್ ಯಾರು ಬಂದರೂ ಬಿಡೋದಿಲ್ಲ, ಒಳಗೆ ಮುಗಿದೋಯ್ತು. ಆ ಕಾಲಕ್ಕೆ ಅವನು ಸುಪ್ರೀಮ್. ಆಗ ಹೆಲ್ತ್ ವಿಷಯ ಬಂದು ಅವನೇ ಸುಪ್ರೀಮ್. ಜಾತಿ ಗೀತೆ ಯಾವ ಪ್ರಶ್ನೆನೂ ಬರೋದಿಲ್ಲ. ಇದು ಎಲ್ಲಿ ಮಾತೆತ್ತರಿ ಏನು ಶುರು ಮಾಡಿದ್ರು, ಮಾತೆತ್ತರೆ ಜಾತಿ ಶುರು ಮಾಡಿಬಿಟ್ಟು ಅದು ಅಸಹ್ಯ. ಮನೆಯವರಿಗೆ ಅಸಹ್ಯ ಬಂತು, ಅವರಿವರಿಗೆಲ್ಲ ಮನೆಯವರಿಗೆ ಅಸಹ್ಯ ಬರೋಷ್ಟು ಓವರ್ ಇದು ಮಾಡಬಾರ್ದು ಹಾಗೆ. ಅದ್ರ ಫಲ ಇವತ್ತು ಅನುಭವಿಸ್ತಾ ಇದ್ದಾರೆ. ತಥೋ ಗೋಪಾಲತಾ ಮಾಪ ಯತಿ ಪೂಜ್ಯೋ ಅಖಿಲೇರಿ. ಅವ್ರು ಮಾಡಿದ ತಪ್ಪಿಗೆ ಯಾರೋ ಅನುಭವಿಸೋಕ್ಕಾಗಿದೆ ಮತ್ತು ಅದು ಬೇರೆ. ಅವರೇ ಅನುಭವಿಸಿದ್ರೆ ಬೇರೆ. ಪಾಪ ಅವ್ರು ಮಾಡಿದ ಹಣೆ ಬರೋಕ್ಕೆ ನಿರಪರಾಧಿಗಳು ಅನುಭವಿಸ್ಬೇಕಾಗತ್ತೆ. ತಥೋ ಗೋಪಾಲತಾ ಮಾಪ ಯತಿ ಪೂಜ್ಯೋ ಅಖಿಲೈರ್ಯತಃ ಯತಿರಾಸೀತ್ ಧರ್ಮಜಃ ಅತಃ. ಅದರಿಂದ ಯತಿ ಅಂತ ಗೊತ್ತಾಗಿದ್ದಕ್ಕೆ ಏನು ಮಾಡಿದ್ವಿ ವಿರಾಟ್ ರಾಜ? ತಾನೇ ಕೈ ಮುಗಿದ ಹೊರತು ಏನು ಮಾಡಲಿಲ್ಲ, ನಮಸ್ಕಾರ ಮಾಡಿಸ್ಕೊಳ್ಳೋಕೆ ಹೋಗಲಿಲ್ಲ. ಸೊ ವಿರಾಟ್ ರಾಜ ಸೇಫ್ ಆದ. ಅಲ್ಲಿಗೆ ಧರ್ಮ ಬಿಡಲಿಲ್ಲ, ಧರ್ಮರಾಜ ಉಳ್ಕೊಂಡ. ಅರ್ಥ ಆಯ್ತಾ? ಈಗ ಇದೆಲ್ಲ ಯೋಚನೆ ಮಾಡಿದಾಗ ಎಲ್ಲ ಪರ್ಫೆಕ್ಟ್ ಆಯ್ತು. ಈಗ 2 ಎಕ್ಸೆಪ್ಷನ್ ಸಿಕ್ಕುವ ನಮಗೆ. ಯಾವುದು ಎಕ್ಸೆಪ್ಷನ್? ಭೀಮ ಒಂದು, ಅರ್ಜುನ ಒಂದು. ಉಳಿದಂತೆ ಸರಿ ಇದೆ. ಭೀಮ ಅರ್ಜುನಿಗೆ ಯಾತಕ್ಕೆ ಬಂತು ಅಂದರೆ ಪರಪಾಕ ಇತ್ಯಾದಿ ಅನೇಕ ಕಾರಣಗಳು, ವೈದಿಕ ವ್ಯವಹಾರ ಅವೆಲ್ಲ ಸೇರಿಕೊಂಡು. ಆಮೇಲೆ ಉಳಿದಿದ್ದು ಯಾವುದೀಗ? ನಕಲರಿಗೂ ಸರಿ ಹೋಯ್ತು, ಸಾಗದವರಿಗೂ ಸರಿ ಹೋಯ್ತು, ಸಮಸ್ಯೆ ಬರಲಿಲ್ಲ. ದ್ರೌಪದಿ ಸಮಸ್ಯೆ ಬಂತು. ಮತ್ತೆ ಈಗ ದ್ರೌಪದಿ ಏನಾಗಬೇಕೀಗ ಅಂತ ಪ್ರಶ್ನೆ. ಎಷ್ಟು ಚೆನ್ನಾಗಿದೆ ನೋಡಿ ಅದು. ಅಕ್ಷಾಸಕ್ತೋ ಅಭವತ್ ಪಶ್ಚಾತ್ ದರ್ಶಯಿಷನ್ ಸ್ವಶಿಷ್ಟತಾ. ಅತೇನು ಮಾಡ್ದ ಧರ್ಮರಾಜ? ಕಂಕಯತಿಯಾಗಿ ಹೋದ. ತಾನು ಏನು ಮಾಡ್ದ? ಅಕ್ಷಾಸಕ್ತಾನೆ. ಮಧ್ಯೆ ಜೂಜಾಡ್ತಾ ಇದ್ದ. ಫ್ರೆಂಡ್ಲಿ ಮ್ಯಾಚ್ಗಳು ಬರೀ. ದುರ್ಯೋಧನ ಜೂಜಲ್ಲ ಇದು. ಸುಮ್ಮನೆ ವಿರಾಟ್ ರಾಜರು ಒಂದಿದ್ದು ಇವರು ಮಾಡ್ತಾ ಕೊಡ್ತಿದ್ರು. ಅದ್ರ ಏನು ಬೃಹದಶ್ವರ ಬಂದು ಹೇಳ್ಕೊಟ್ಟಿರ್ತಾರೆ ಆತನಿಗೆ. ನಡೆದೇವಿ ಕಥೆಯೊಳಗೆ ಬೃಹದಶ್ವರ ರಾಜ ಒಬ್ಬ ಬುಡಿಗಳವರು ಜೂಜಾಟದ ರಹಸ್ಯ ಹೇಳ್ಕೊಟ್ಟಿರ್ತಾರೆ ಧರ್ಮರಾಜನಿಗೆ. ಅಕಸ್ಮಾತ್ ಏನಾದ್ರು ಪ್ರಸಂಗ ಬಂದು ಇರಲಿ ಅಂತೇಳಿ ಪ್ರಾಕ್ಟೀಸ್ ಮಾಡ್ತಾ ಇರ್ತಾನೆ. ಈಗೇನಾದ್ರು ಶಕುನಿ ಬಂದರೆ ಧರ್ಮರಾಜನೇ ಗೆಲ್ಲೋದು. ಶಕುನಿ ಗೆಲ್ಲೋದಿಲ್ಲ. ಈಗ ಎಕ್ಸ್ಪರ್ಟ್ ಆಗಿಬಿಟ್ಟಿದ್ದಾನೆ ಧರ್ಮರಾಜ ಈಗಾಗಲೇ. ಅಕ್ಷವಿದ್ಯೆ ಅಂತ ಹೆಸರು ಅದಕ್ಕೆ. ಅಕ್ಷವಿದ್ಯೆಯನ್ನು ನಳದುವಂತೆ ಕಥೆ ಹೇಳಿದಾಗ ಬೃಹದಶ್ವರು ನಳನಿ ಅಕ್ಷವಿದ್ಯೆ ಗೊತ್ತಿತ್ತು ಅಂತ ಆಮೇಲೆ ಮೊದಲು ಗೊತ್ತಿದ್ದೆ, ಆಮೇಲೆ ಗೊತ್ತಾಯಿತು. ನನಗೂ ಹೇಳ್ಕೊಡೋದೇ ಹೇಳ್ಕೊಟ್ಬಿಟ್ರು. ಈಗ ಅರ್ಜುನ ಧರ್ಮರಾಜ ಫುಲ್ ಸೇಫ್. ಈಗ ಅದಕ್ಕೆ ಪ್ರಾಕ್ಟೀಸ್ ಮಾಡ್ಕೋತಾ ಕಾಲ ಕಳೀತಿದ್ದಾನೆ. ದೋಷ ಆಗಲಿಲ್ಲ. ನೆಕ್ಸ್ಟ್ ಉಳಿದಿದ್ದು ದ್ರೌಪದಿ. ಭೀಮಸೇನ ಸಧರ್ಮಾರ್ಥಂ ಶೂದ್ರಾಧೈರಂದ್ರಿಕಾ. ಇದನ್ನು ಚೇಂಜ್ ಮಾಡೋಂಗಿಲ್ಲ. ಸೂದ ಅಂತ ಅಲ್ಲಿ ಪಾಠಾಂತರ ಮಾಡಿಕೊಡ್ರಿ, ಪಾಠಾಂತರ ಮಾಡೋಕ್ಕೆ ಬರೋದಿಲ್ಲ ಇಲ್ಲಿ. ಶೂದ್ರ ಸೈರಂದ್ರಿಕಾ ಅಭವ. ಸೈರಂದ್ರಿಕ ವೇಷ ಅಂದರೆ ಏನರ್ಥ? ಮೊದಲು ಶೂದ್ರ ಸ್ತ್ರೀ ಆಗಬೇಕಾಗಿ. ಶೂದ್ರ ಸ್ತ್ರೀ ಆಗಿರಬೇಕು. ಆಮೇಲೆ ಎರಡನೇದೇನಾಗಬೇಕು? ಸಮಸ್ತ ಇಲ್ಲಿ ಹಿಂದಿಂದು ಸೈರಂದ್ರಿಕಾಭವ. ಗಂಧಕರ್ತೆ. ಸೈರಂದ್ರಿ ಡೆಫಿನೇಷನ್ ಏನು ಅಂದರೆ ಗಂಧಾದಿಗಳನ್ನು ಮಾಡೋ ಕೆಲಸ ಸೈರಂದ್ರಿ. ಆ ಸೇವೆ ಮಾಡಬೇಕು, ಆ ವೇಷ ಹಾಕ್ಕೊಂಡು. ಅವ್ರು ಯಾವ ಕ್ಯಾಸ್ಟಲ್ಲಾಗಿರಬೇಕು? ಅವ್ರು ಶೂದ್ರ ಸ್ತ್ರೀ ಆಗಿರಬೇಕು. ಅದಕ್ಕೆ ಶೂದ್ರ ಸ್ತ್ರೀ ವೇಷ ಹಾಕ್ಕೊಂಡ್ರು. ಯಾತಕ್ಕೆ ಅಂದರೆ ಭೀಮಸೇನ ಸಧರ್ಮಾರ್ಥಂ. ಗಂಡ ಹೆಂಡತಿ ಮ್ಯಾಚಿಂಗ್ ಆಗಿರಬೇಕು. ಗೊತ್ತಾಯ್ತಾ? ಗಂಡ ಯಾವ ವೇಷದಲ್ಲಿರೋದು? ಈಗ ಶೂದ್ರ ವೇಷದಲ್ಲಿ. ಅದು ಯಾವ ವೇಷ ಹಾಕ್ಕೊಂಡ್ರಿ? ಈಗ ಧರ್ಮರಾಜ ಗಂಡ ಆಗಿದ್ದರೆ ಯತಿ ಇರಲೇಬಾರದಲ್ಲಿ. ಧರ್ಮರಾಜ ಅರ್ಜುನಿಗೆ ಆಗಾಗಿಲ್ಲ, ಷಂಡ ವೇಷ. ನಕಲ ದೇವರು ಈ ಕಡೆ ಇದ್ದಾರೆ, ಸಂಬಂಧನೇ ಇಲ್ಲ. ಸೊ ಯಾರ ಗಂಡ ನಿಜವಾಗಲೂ ಭೀಮಸೇನ ಹಾಕ್ಕೊಂಡಿದ್ರೆ ಸೂತ್ರ ಹಾಕ್ಕೊಟ್ರು. ಸೊ ಭೀಮ ಪತ್ನಿ ದ್ರೌಪದಿ ಅನ್ನೋದಕ್ಕೆ ಮತ್ತು ಕ್ರಾಸ್ ಚೆಕ್ ಮಾಡಿದಾಗ ಗೊತ್ತಾಗುತ್ತೆ. ದ್ರೌಪದಿ ಭರ್ತೃ ಸಾಧರ್ಮ್ಯಂ ಸ್ತ್ರೀಣಾಂ ಧರ್ಮೋ ಯತಸ್ತದಾ. ಹೆಂಡತಿ ಯಾವಾಗಲೂ ಗಂಡನಿಗೆ ಮ್ಯಾಚಿಂಗ್ ಆಗಿರಬೇಕು. ಅವ್ರ ಹಣೆಬಾರ ಅವರಿಗೆ, ನನ್ನ ಹಣೆಬಾರ ನಮಗೆ ಹಾಗಿರಬಾರ್ದು. ಆಯಿತಾ? ಗಂಡ ಹಾಗಿದ್ದರೆ ತಾನು ಹಾಗೇ ಇರಬೇಕು. ಅದಕ್ಕಾಗಿಯೇ ಶೂದ್ರ ವೇಷದಲ್ಲಾಗ ತಾನು ಶೂದ್ರ ವೇಷದಲ್ಲಿದ್ದಾರೆ. ಪಾತಿವ್ರತ್ಯದ ಅನೇಕ ಇದೊಂದು ಗಂಡನಿಗಿಂತ ತಾನು ಮೇಲಿದ್ದೇನೆ ಅನಿಸ್ಕೋಬಾರ್ದು ಯಾವ ಕಾಲಕ್ಕೂ ಕೂಡ. ಅನಿಸ್ಕೊಳ್ಳೋದು ಪಾತಿವ್ರತ್ಯಕ್ಕೆ ಕಳಂಕ. ಅದಕ್ಕೇನು ದ್ರೌಪದಿ ದೇವಿ ಎಲ್ಲಿ ಚಕ್ರವರ್ತಿ, ಜಗತ್ತು ಕಂಡಂಥ ದಾಖಲೆಯ ಚಕ್ರವರ್ತಿಯಾಗಿದ್ದು ಸೀತಾದೇವಿ ಆದಮೇಲೆ ಯಾರು?
ಆ ಕಡೆ ಕೃಷ್ಣ ರುಕ್ಮಿಣಿ ಅಲ್ಲಿ ಚಕ್ರವರ್ತಿ ಕೃಷ್ಣ ಆ ಲೋಕದೃಷ್ಟಿಯಿಂದ ಆಗಲೇ ಇಲ್ಲ, ಲೋಕದೃಷ್ಟಿಯಿಂದ. ಇಲ್ಲಿ ಭೀಮಸೇನ ದೇವರು ಚಕ್ರವರ್ತಿ ಭೀಮಸೇನ ಆದರೆ ಪತ್ನಿಯಾಗಿ ಸಮ್ರಾಣಿ ಅಂತ ಕರೀತಾರೆ, ಸಮ್ರಾಟ್ ಆದರೆ ಸಮ್ರಾಣಿ ಅಂತ ಹೆಸರು. ರಾಶಿಯಾಕಾರಕ್ಕೂ ಹೇಳಿ ಕೂತಿದ್ದವರೇ. ಈಗ ಗಂಡನ ಜೊತೆ ಕೂತಿದ್ದಾರಾದ್ರಿಂದ ಭೀಮ ದ್ರೌಪದಿಯರೇ ದಂಪತಿಗಳೇ ಹೊರತು ಉಳಿದವರಲ್ಲ ಅಂಬೋದಕ್ಕೆ ಮುಖ್ಯವಾಗಿ ಭಾರತೀಯ ಆದ್ದರಿಂದ ಇವರು ವಾಯುದೇವರಾದ್ದರಿಂದ ನೇತಪತಿ ಪತ್ನಿತ್ವ ಇರೋದು ಎಲ್ಲಿ ಅವರಿಬ್ಬರಿಗೆ, ಉಳಿದವರಿಗೆ ಬರಲಿಲ್ಲ. ಸರಿ, ಒಂದು ಪ್ರಶ್ನೆ ಬಂದಿದೆ. ಹೇಳಿ. ಯತಿಗಳು ಜೂಜಾಡ್ಬೋದೇ ಅಂತ? ಯತಿಗಳು ಜೂಜಾಡಬಹುದೇ ಅಲ್ಲ, ಅದು ಯತಿ ಅವು ಜೂಜಾಡೋದಿಲ್ಲ, ಅದು ಜೂಜಾಟರಾಜ ಕರೀತಾನೆ ಜೂಜಾಡುತ್ತೆ. ನೋಡಿ ಎಷ್ಟು ವಿಷಯ ಹಿಂದೆ ಹೇಳಿದೆ. ಕರ್ಣನ್ನ ಯುದ್ಧಕ್ಕೆ ಕರೀಲಿಲ್ಲ, ಕರಿಬಾರದು ಸೂತ ಜಾತಿ ಅಂತ. ಕರ್ಣ ಪರ ಯುದ್ಧ ಮಾಡ್ತಾರೆ, ಅಂದರೆ ನಾವು ಕರಿಬಾರ್ದು, ಬಂದರೆ ಯುದ್ಧ ಮಾಡಬೇಕು. ಈಗ ಆಶ್ರಯಕ್ಕೆ ಬಂದಿದ್ದಾರೆ, ಈಗ ಆಶ್ರಯಕ್ಕೆ ಬಂದ ಮೇಲೆ ಏನು ಮಾಡಬೇಕೀಗ? ನಾನು ಅದು ಚಟ, ವಿರಾಟ ರಾಜ ಚಟ, ಕಬ್ಬರಿ ಕೊಡ್ಲಿಕ್ಕೆ ಕರೆದ. ಊರಿಗೆ ಬಿಡ್ದವ್ರು ಕರಿಯಾಗಿಲ್ಲ, ಯಾತಕ್ಕೆ ತುಂಬ ಲೋ ಆಗಿಬಿಡ್ತಾರೆ, ಶೂಟ್ ಪ್ರಕಾರ ಲೋ ಆಗಿಬಿಡ್ತಾರೆ. ಯತಿ ಇದ್ದಿದ್ರಲ್ಲೇ ವಾಸಿ ಅಂತೇಳಿ ಯತಿ ಇದ್ದೇ ಕರೆದ ಆಡ್ಕೊಂಡಿದ್ರು, ಎಲ್ಲ ಸರಿ ಹೋಯ್ತಾಗ. ಧರ್ಮರಾಜ ಜೊತೆ ಇದ್ದಾಗ ಎಲ್ಲ ಬಂದಿತ್ತು ನನಗೇಂತ ಹೇಳಿದ, ನೋಡ್ಕೊಂಡು ಕಲ್ತ್ಕೊಂಡಿದ್ದೀನಿ ಅಂತ. ಹಾಂ, ಯತಿಗಳು ಎರಡಿದ್ದಾರೆ, ತ್ರಿದಂಡಿ ಯತಿಗಳು ಅಂತಿದ್ದಾರೆ. ಅವ್ರ ನಿಯಮಗಳು ಬೇರೆ. ಅವರು ಯತಿಗಳ ಆ ಲೆಕ್ಕದಲ್ಲಿ ಒಂದು ಕಡೆ ಇರಲೇಬಾರ್ದು, ಮನೆಯಲ್ಲೂ ಇರಬಾರ್ದು, ಊರಲ್ಲೂ ಇರಬಾರ್ದು. ತ್ರಿದಂಡಿಗಳು ಇರ್ಬೋದು. ತ್ರಿದಂಡಿ ಸನ್ಯಾಸಿ ಕಲಿಯುಗದಲ್ಲಿ ಬ್ಯಾನ್ ಮಾಡಿಬಿಟ್ಟಿದ್ದಾರೆ, ಮೋಸ ಮಾಡ್ತಾ ಇದ್ದೆ ಬ್ಯಾನ್ ಮಾಡಿದ್ದಾರೆ. ಕಲಿಯುಗದಲ್ಲಿ ಇಲ್ಲ, ಅದು ಪರಿವ್ರಾಜಕರು ಅಷ್ಟೇ ಆಗಬೇಕು, ಹಂಸರು ಪರಮಹಂಸರು ಅಷ್ಟೇ. ಯಾಕೆ ಗೊತ್ತಾ? ತ್ರಿದಂಡಿ ಸನ್ಯಾಸಿ ಮನೆಯಲ್ಲೇ ಇರ್ಬೋದು, ಬೇರೆ ಮಾಡಬೇಕಾಗಿಲ್ಲ, ಸಪ್ರೇಟ್ ರೂಮಲ್ಲಿ ಬಿಟ್ಟರೆ ಮುಗಿದೋಯ್ತು. ಗೊತ್ತಾಯ್ತು? ಅವನು ಇದು ಬೇಕಾಗಿಲ್ಲ, ಬಿಳಿ ಬಟ್ಟೆ ಹಾಕ್ಕೋಬೋದು, ಕಾವಿ ಬಟ್ಟೆ ಹಾಕ್ಕೋಬೇಕಾಗಿಲ್ಲ. ಇದೆಲ್ಲ ನಿಯಮಗಳಿದೆ. ಯಾರಿಗೆ ಬಿಟ್ಟರೆ ಒಂದು ದಿವಸ ಅಲ್ಲಿ ಒಳಗಿರ್ತಾರೆ, ಹೊರಗಿರ್ತಾರೆ, ಹಾಗಾಗಿಬಿಡ್ತದೆ ಅಂಥೇಳಿ ಬ್ಯಾನೇ ಮಾಡಿಬಿಟ್ಟರು, ಬೇಕಾಗಿಲ್ಲ ಅಂತ ಮಿಸ್ಯೂಸ್ ಮಾಡ್ತಾರೆ ಅಂಥೇಳಿ ಬ್ಯಾನ್ ಮಾಡಿದ. ಕೆಲವು ಕಡೆ ಪದ್ಧತಿ ಇದೆ ಇಟ್ಕೊಂಡಿದ್ದಾರೆ, ಬಟ್ ಮುಖ್ಯವಾಗಿ ಅದೇನೋ ಪರಮಹಂಸ ಹಂಸರಿಗೇ ಇದೆ. ಅವರಿಗೆ ನಿರ್ಬಂಧ ಇದೆ, ಇವರಿಗಿಲ್ಲ, ಈ ನಿರ್ಬಂಧ ಇಲ್ಲ. ತ್ರಿದಂಡಿ ಸನ್ಯಾಸಿಗಳು ಅಂಥೇಳಿ ಅವ್ರು ತ್ರಿದಂಡ ಅಂತ ಹೇಳಿದರೆ ವಾಗ್ದಂಡ, ಮನೋದಂಡ, ಕಾಯದಂಡ ಅಂತ ಈ ಖಂಡ, ಈ 3 ದಂಡ ಇಟ್ಕೊಂಡಿರ್ತಾರೆ ಅಂತಲ್ಲ. ಅದು ಗೆದ್ದು ಬಿಟ್ಟರೆ ಸಾಕು ಅಂತೇಳಿ. ವಯಸ್ಸಾಯಿತು, ನನಗೇನು ಬೇಡಪ್ಪ, ಇನ್ನು ಆರಾಮಾಗಿರ್ತೇನೆ, ನಾನು ಮಾಡ್ತೇನೆ ಸನ್ಯಾಸಿ, ಪ್ರತ್ಯೇಕ ಇರ್ತೇನೆ, ಅಡುಗೆ ಊಟ ಮನೆಯಿದೆ, ಆದರೆ ಬೇರೆ ಕಾಂಟ್ಯಾಕ್ಟ್ ಇಲ್ಲ, ಆ ರೀತಿ ಇರ್ಬೋದು. ಅಂಥದ್ದು ವ್ಯವಸ್ಥೆ ಇತ್ತು ಹಿಂದಿನ ಕಾಲಕ್ಕೆ. ಈಗ ಅದು ಪೂರ್ತಿ ಬೇರೆ ಇದ್ದವರೇ ವ್ಯವಹಾರ ಮಾಡ್ತಾರೆ ಎಂಬ ಗೊತ್ತಾದ ಮೇಲೆ ಬಿಟ್ಬಿಟ್ಟು. ಎಕ್ಸೆಪ್ಷನ್ಸ್ ಕಡಿಮೆ, ಎಕ್ಸೆಪ್ಷನ್ಸ್ ಇವೆ ನಿಜ. ಸನ್ಯಾಸಿಗಳಲ್ಲಿ ಭಾರಿ ಗ್ರೇಟರು ಇವತ್ತಿಗೂ ಇದ್ದಾರೆ, ಸಂಶಯ ಇಲ್ಲ. ಆದರೆ ಸಾಮಾನ್ಯವಾಗಿ ಏನಾಗಿದೆ ಇವತ್ತೊಂಥರ ಕೆಟ್ಟ ಅಭಿಪ್ರಾಯ ಬರೋಕ್ಕಾಗೋಗ್ಬಿಟ್ಟು, ಆ ದೃಷ್ಟಿಯಲ್ಲಿ ರಿಸ್ಕೇ ಬೇಡ ಅಂತ ಏನು ಮಾಡಿಬಿಟ್ರು, ಈ ಥರ ವ್ಯವಸ್ಥೆ ಮಾಡಿದ್ರು. ಇಲ್ಲಿ ಹೋದರೆ ತೀರ ದುರುಪಯೋಗ ತಗೊಳ್ತಾ ಇದ್ರು. ಅದೆಲ್ಲ 4 ಜನ ಇರೋದು, ಹಂಸರು, ಪರಮಹಂಸರು, ಕುಟೀಶ, ಬಹುದಕರು ತಿಂತಾರೆ. ಅದರಲ್ಲಿ ಒಂದು ಗುಂಪು ತ್ರಿದಂಡಿಗಳು. ಮತ್ತು ತ್ರಿದಂಡಿಗಳು ಒಂದು ಗುಂಪದು, ಪ್ರತ್ಯೇಕ 4ರಲ್ಲಿ ಸೇರಲ್ಲ ಅವರು. ಅದರಲ್ಲೂ ಇದರಲ್ಲಿ ಬರೋದು ಸಬ್ ಕ್ಲಾಸಿಫಿಕೇಶನ್. ಪರಮಹಂಸರು, ಹಂಸರು ಎರಡೂ ಕರಿಬೋದು, ಪರಿವರಾಜಕರು ಎಲ್ಲ ಆಗ್ಬೋದು. ಈ ಬುಡದಾಗ ಅದೆಲ್ಲ ಅಪ್ಲಿಕಬಲ್ ಅಲ್ಲ. ಭೀಮಸೇನ ಸಧರ್ಮಾರ್ಥಂ ಶೂದ್ರ ಸೈರಂಧ್ರಿಕಾ ಭವತ್ ದ್ರೌಪದಿ ಭರ್ತೃಸಾದ್. ಇದನ್ನು ತ್ರಿವಕ್ರ ಸೈರಂಧ್ರಿ, ಅವಳು ಏನಾಯಿಲ್ಲ ಅಲ್ಲಿಗೀಗ ಗಂಧತೆ ಅವಳು. ಇದೆಲ್ಲ ಅರ್ಥ ಮಾಡ್ಕೊಂಡು ಈ ಸೈರಂಧ್ರಿ ಪದ ಆ ಸೈರಂಧ್ರಿ ಬಂತು, ಈ ಸೈರಂಧ್ರಿ ಹೆಸರು ಬಂತಲ್ಲ, ಇವಳು ಆ ಸೈರಂಧ್ರಿ ಆಗಿಬಿಟ್ಲ ಅಂತ ಕೇಳಬಾರ್ದು. ಸೈರಂಧ್ರಿ ವೃತ್ತಿ, ಇದು ಸೈರಂಧ್ರಿ ವೃಷ್ಟಿ. ಅದು ಸೈರಂಧ್ರಿ ಗಂಧಕರ್ತ ಇದ್ರೆ ಡೆಫಿನೇಷನ್ ಅದಕ್ಕೆ. ಅದು ಕಾಮನ್ ನೌನ್, ಅದು ಪ್ರಾಪರ್ ನೇಮ್ ಅಲ್ಲ, ಅದು ಕಾಮನ್ ನೌನ್, ಅದು ಪ್ರಾಪರ್ ನೌನ್ ಅಲ್ಲ. ದ್ರೌಪದಿ ಇಂಜಿನಿಯರ್ ಕಾಮನ್ ನೌನ್, ಗೊತ್ತಾಯ್ತಾ? ಸ್ಪೆಸಿಫಿಕ್ ಇವನ್ ಇಂಜಿನಿಯರ್, ಇವನ್ ಪ್ರಾಪರ್ ನೌನ್. ಆದವನಿವನು ಪೋಸ್ಟ್ಗಳೆಲ್ಲ ಕಾಮನ್ ನೌನೇ. ಸರ್, ಇಲ್ಲಿ ಪ್ರಶ್ನೆ ಕೇಳಿದರೆ ದ್ರೌಪದಿಯಲ್ಲಿ 5 ಜನ ಇದ್ರ ಬೇರೆಯವರು ಅಥವಾ ಈ ಟೈಮಿಗೆ ಹೊಟ್ಟೋಗಿದ್ರ? ದ್ರೌಪದಿಯಲ್ಲಿ ಸೇರ್ಕೊಂಡಿದ್ರ? ಅವಾಗ ಹೇಳ್ಬಿಟ್ರಿ, ಈಗ ವನವಾಸಕ್ಕೆ ಬಂದ ಅಲ್ಲಿ ಮುಗಿದೋಯ್ತು, ಬೇರೆ ಮದುವೆ ಆಯ್ತು, ಅವ್ರದ್ದು ಬಿಟ್ಟೋಯ್ತು. ಅರ್ಜುನ ಬೇಟ ಇದು ಬಿಟ್ಟೋಯ್ತು. ಅದೇ ಆಮೇಲೆ ಯುದ್ಧನೇ ಬಂತು, ಆಮೇಲೆ ಎಲ್ಲ ದೂರ ಆಗಿಬಿಟ್ಟು. ಇಲ್ಲ ಈಗಾಗಲೇ ಭಾರತೀಯ ವ್ಯಕ್ತ ಆಗ್ತಾ ಇದ್ದಾರೆ. ಈಗಾಗಲೇ ಆವೇಶ ಕಡಿಮೆ ಆಗಿಬಿಟ್ಟು ಇವರದೇ ಪೂರ್ತಿ ಬರ್ತಾಯಿದೆ. ಆದ್ದರಿಂದ ದೂರ ಆಗಿಬಿಟ್ರೆ ನ್ಯಾಚುರಲ್. ನಾವು ಸ್ವಲ್ಪ ಹೊತ್ತು ಮುಟ್ತಾ ಇರ್ತೇವೆ, ಬೆಲೆ ಮೇಲೆ ಇಟ್ಟಿರ್ತಾನೆ, ಮೆಲ್ಲಗೆ ಮುಟ್ತಾ ಬಿಡ್ತಾನೆ. ಜಾಸ್ತಿ ಬಿಟ್ಟು ಕೈ ಆಮೇಲೆ ಬಿಟ್ಟೋದಿಲ್ಲ, ಸುಟ್ಟು ಬಿಡುತ್ತೆ. ಈಗ ಅದು ಗೊತ್ತೀಗ ಟೆಂಪ್ರೇಚರ್ ಜಾಸ್ತಿ ಆದಾಗ ಏನಾಗಿಬಿಡುತ್ತೆ. ಈಗ ಇನ್ನೂ ಟೆಸ್ಟ್ ಮಾಡಬಾರ್ದು. ಎಷ್ಟೊತ್ತು ಹಂಚು ಕಾದಿದೆಯಲ್ಲ ನೋಡೋ ಪದ್ಧತಿ ಇದೆ. ಬಂದು ಸ್ಟಾರ್ಟಿಂಗ್ ಕೈ ಇಡ್ತಾರೆ, ಆಮೇಲೆ ನೀರು ಚುಮುಕ್ಸ್ತಾರೆ. ಅದು ಶಬ್ದ ಬಂದರೆ ಕಾದಿದೆ ಅಂತ ಮುಟ್ಟೋ ಕೆಲಸ ಮಾಡೋಲ್ಲ. ಕರೆಂಟನ್ನು ಕೈಲಿ ಮುಟ್ಟಕ್ಕೆ ಹೋಗೋದಿಲ್ಲ, ಅದು ಟೆಸ್ಟರ್ ಮೂಲಕ ಹಾಗೆ ಅಲ್ಲಿಗಿರಲಿ. ನಾಳೆ ಇಷ್ಟು ಒಂದು ಘಟ್ಟ ಮುಗಿತೀಗ. ಒಟ್ಟು ವಿರಾಟರ ಆಸ್ಥಾನ ಸೇರಿ ಆಯಿತು. ಮುಂದೇನೇನಾಯಿತು ಅಂಬೋದನ್ನು ನಾಳೆ ಪಾಠ ಇರೋದಿಲ್ಲ,
ನಾಡಿದ್ದರಿಂದ ಆಯಿತು. ಓಂ ಸರಿಯ